ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಲ 2025-26ನೇ ಸಾಲಿನಲ್ಲಿ SSLC ಎಕ್ಸಾಮನ್ನು ಬರಲಿಕ್ಕೆ ಹೋಗ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದ್ಕೊಂಡು ನಾನು ಒಂದು ವರ್ಷದ ಬಳಿಕ ಮತ್ತೆ ಈ ವಿಡಿಯೋವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಈ ಸಲ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಎಕ್ಸಾಮಿನೇಷನ್ ಆಗಿರ್ಬೋದು, ಆಮೇಲೆ ಮಕ್ಕಳ ಪ್ರಿಪ್ರೇಷನ್ ಆಗಿರ್ಬೋದು, ಎಲ್ಲ ಒಳ್ಳೆಯದಾಯಿತು ಅಂತಂದರೆ ರಾಜ್ಯ ಸರ್ಕಾರ ನಿರ್ಧರಿಸಿದಂತೆ, ಇಲಾಖೆ ನಿರ್ಧರಿಸಿದಂತೆ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡು 100ಕ್ಕೆ 100% ವಿದ್ಯಾರ್ಥಿಗಳು ಪಾಸಾಗಬೇಕು ಅನ್ನುವಂಥ ಅಭಿಲಾಷೆ ಎಲ್ಲರದ್ದು ಕೂಡ ಅದ. ಆ ಕಾರಣಕ್ಕಾಗಿ ಮಕ್ಕಳಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ನಾನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದಿಲ್ಲಿ. ಇಲ್ಲಿ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ SLC ಇಂಗ್ಲೀಷ್ ಪೇಪರ್ನಲ್ಲಿ ಎಲ್ಲ ಮಕ್ಕಳು ಎ ಗ್ರೇಡನ್ನು ಪಡಿಬೇಕು, A+ಅನ್ನು ಪಡಿಬೇಕು, 80ಕ್ಕೆ 80 ಅಂಕಗಳನ್ನು ಪಡ್ಕೊಳ್ತಕ್ಕಂಥ ಟಾರ್ಗೆಟನ್ನು ಹೊಂದಿರಬೇಕು. ಆ ಟಾರ್ಗೆಟನ್ನು ಅಚೀವ್ ಮಾಡಬೇಕಾದಾಗ ಸ್ವಾಮಿ ವಿವೇಕಾನಂದರ ಮಾತನ್ನು ನಾವು ನೆನಪಿಟ್ಕೋಬೇಕು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಹಾಗೆ ಇಲ್ಲಿ ಜ್ಞಾನ ಸಮೃದ್ಧಿ ಕ್ಲಾಸಸ್ ವತಿಯಿಂದ ಫ್ರೀಯಾಗಿ ನಿಮಗೆ ಈ ಒಂದು ನಾನು ವಿಡಿಯೋವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಸೆಷನ್ನಲ್ಲಿ ಈಸಿ ಟು ಡಿಫಿಕಲ್ಟ್, ಸುಲಭದಿಂದ ಒಂದು ಕಠಿಣತೆ ಕಡೆಗೆ, ಅಂದರೆ ಯಾವುದು ನಮಗೆ ಈಸಿ ಅಂತದನ್ನು ಅದನ್ನು ಮೊದಲು ಪ್ರಿಪೇರ್ ಮಾಡಿಕೊಂಡು ಕಠಿಣ ಇರ್ತಕ್ಕಂಥದ್ದನ್ನು ಮತ್ತಷ್ಟು ಹಾರ್ಡ್ ವರ್ಕ್ ಆಗಿ ಪ್ರಿಪೇರ್ ಮಾಡಿದರೆ ನಾವೆಲ್ಲವನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅಭಿಪ್ರಾಯ ನನ್ನದು. ಆ ಕಾರಣಕ್ಕಾಗಿ ಇಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜನ್ನು ಮಾತ್ರ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ವೆಕ್ಯಾಬ್ಲರಿ, ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗಿ ನಿಮ್ಮ ಸಾಧನೆಯನ್ನು ಸುಲಭವಾಗಿಸ್ತಕ್ಕಂಥ ಕೆಲಸ ನಂದು, ಸುಲಭವಾಗಿ ಸಾಧಿಸ್ತಕ್ಕಂಥ ಕೆಲಸ ನಿಮ್ಮದು. ಆ ಕಾರಣಕ್ಕಾಗಿ ಗ್ರಾಮರಲ್ಲಿ ಬರ್ತಕ್ಕಂಥ ಅತಿ ಸಂಭವನೀಯ ಪ್ರಶ್ನೆಗಳನ್ನೇ ನಾನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರ್ಬೋದು, ಹಾಗೂ ಈ ಸಲ ಬಂದಿರತಕ್ಕಂಥ ಮಂಡಳಿಯ 4 ಮಾಡೆಲ್ ಒಂದು ಪ್ರಶ್ನೆ ಕೋಟಿ ಏನದನೋ, ಪ್ರಶ್ನೆ ಪತ್ರಿಕೆ ಏನದನೋ ಅದರಿಂದ ಆಯ್ಕೊಂಡಿರ್ತಕ್ಕಂಥ ಪ್ರಶ್ನೆಗಳು, ಹಾಗೂ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಈ ಸಲ ಹೆಚ್ಚು ಕಡಿಮೆ ಇಂಗ್ಲೀಷ್ನಲ್ಲಿ 64 ಪ್ರಶ್ನೆಗಳು ಅದರಿಂದನೇ ಬರ್ತಾವು ಅನ್ನುವಂಥದ್ದು ಈಗಾಗಲೇ ನಮಗೆ ಸೂಚನೆ ಸಿಕ್ಕಾಗಿದೆ. ಅವುಗಳನ್ನ ಇಟ್ಕೊಂಡೇ ಈ ವಿಡಿಯೋ ಮಾಡಿರ್ತಕ್ಕಂಥದ್ದದ. ಇದು ಕೇವಲ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಪಾರ್ಟ್. ಮುಂದಿನ ಪಾರ್ಟಲ್ಲಿ ನಾನು ಎಲ್ಲ ಪ್ರಶ್ನೆ ಉತ್ತರಗಳನ್ನು ಕೂಡ ನಿಮಗೆ ಕೊಡಲಿಕ್ಕೆ ಉತ್ಸುಕನಾಗಿದ್ದೀನಿ. ಮೊದಲನೇದಾಗಿ ಇನ್ಫಿನಿಟಿವ್ ಅನ್ನುವಂಥದ್ದು ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು, ಯಾರೂ ನನಗೆ ಇಂಗ್ಲೀಷೇ ಅಷ್ಟು ಓದಕ್ಕೆ ಬರೋದಿಲ್ಲ ಅನ್ನುವಂಥ ಮಕ್ಕಳು ಕೂಡ 1 ಅಂಕವನ್ನು ಇದರಿಂದ ನಾವು ಪಡಲಿಕ್ಕೆ ಸಾಧ್ಯದ. ಇದು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಸಾಮಾನ್ಯವಾಗಿ ಒಂದು ಕನ್ವರ್ಜೇಷನ್ ಸ್ಟೈಲ್ನಲ್ಲೋ ಅಥವಾ ಒಂದು ಡೈಲಾಗ್ ರೂಪದಲ್ಲೋ, ಇಲ್ಲಾಂದರೆ ಒಂದೇ ಸೆಂಟೆನ್ಸ್ನಲ್ಲೂ ಕೊಟ್ಟಿರ್ತಕ್ಕಂಥದ್ದು ಇರ್ತದೆ. ಇಲ್ಲಿ ಧನ್ವಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ನೈನಾ ಅನ್ನೋರಿಗೆ ಹೇಳ್ತಾರಲ್ಲಿ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ, ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್. ನೈನಾ, ದ್ಯಾಟ್ಸ್ ಗುಡ್. ಐ ಟು ಜಾಯಿನ್ ವಿತ್ ಯು. ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್. ಆಪ್ಷನ್ಸ್ ಆರ್ ಆಮ್ ಗೋಯಿಂಗ್ ಟು ರೆಫರ್ ಆ್ಯಂಡ್ ಜಾಯಿನ್. ಸೊ ಈ ಆಪ್ಷನ್ ನೋಡಿದಾಗ ಸಾಮಾನ್ಯವಾಗಿ ಗೊತ್ತಾಗ್ತದೆ ನಿಮಗೆ. ಇನ್ಫಿನಿಟಿವ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂಥದ್ದು ಟು ಇರಬೇಕು, ಅದ್ರ ಜೊತೆ ವರ್ಬ್ ಇರಬೇಕು, 2+V1 ಇರಬೇಕು ಅನ್ನುವಂಥದ್ದು. ದ ರೈಟ್ ಆನ್ಸರ್ ಈಸ್ ಹಿಯರ್ ಸಿ, ಟು ರೆಫರ್ ಅನ್ನುವಂಥದ್ದು. ಇಲ್ಲಿ ಟು ಬಳಸಿ ಮತ್ತೆ ಬೇರೆ ಬೇರೆ ಟು ದ ಲೈಬ್ರರಿ ಅನ್ನುವಂಥದ್ದು, ಟು ಜಾಯಿನ್ ಅನ್ನುವಂಥದ್ದು, ಟು ಸಮ್ ಅನ್ನುವಂಥದ್ದು, ಏನಾದರೂ ಈ 3ಗಳಲ್ಲಿ ಮತ್ತೇನಾದರೂ ಆಪ್ಷನಲ್ಲಿ ಬಂದಿದ್ದು ಅಂತಂದಾಗ ಸ್ವಲ್ಪ ಅದನ್ನು ಕೇರ್ಫುಲ್ ಆಗಿ 2+V1 ಇರುವಂಥ ಆಪ್ಷನನ್ನೇ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಟು ದ ಲೈಬ್ರರಿ ಕೂಡ ಬರೋದಿಲ್ಲ, ಬಿಕಾಸ್ ಇಟ್ ಈಸ್ ಅ ನೇಮಿಂಗ್ ವರ್ಡ್. ಆಮೇಲೆ ಟು ಸಮ್ ಬುಕ್ಸ್ ಅಂತ ಏನದನೋ ಅದು ಕೂಡ ಇಲ್ಲಿ ಇನ್ಫಿನಿಟಿವ್ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ವಿಚಾರದಲ್ಲಿ ಇರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. 2ನೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ಒಂದು ಕನ್ವರ್ಸೇಷನ್ ಫಾರ್ಮ್ನಲ್ಲದ. ಸೌಂದನ್ಯ, ಹಾಯ್ ಶ್ರೀಜನ್ಯ, ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿಸ್ ವೆಕೇಷನ್? ಶ್ರೀಜನ್ಯ, ಎಸ್, ಐ ಆಮ್ ಪ್ಲಾನಿಂಗ್ ಅ ಟ್ರಿಪ್ ಟು ಪಾಂಡಿಚೇರಿ ವಿತ್ ಮೈ ಕಸಿನ್ಸ್. ವುಡ್ ಯು ಲೈಕ್ ಟು ಜಾಯಿನ್ ವಿತ್ ಅಸ್? ದೆನ್ ಸೌಂದನ್ಯ ರಿಪ್ಲೈಡ್, ವೆಲ್, I have some other plan for this vacation, thank you. Options are planning, to join, do, am. The right answer is yes. ನೀವು ಈಗಾಗಲೇ ಗೆಸ್ ಮಾಡಿರ್ತೀರಿ, to join. Then fruit seller, ma'am, which fruit do you want? Customer, do you have grapes? Fruit seller, yes madam. How much do you want? Customer, 1 kg please. The options are do, want, to buy, have. So the right answer is to buy. And the last question means 4ನೇ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. We were gathered at the playground to receive the chief guest. Here the options are were, gathered, play, to receive. The right answer is yes, exactly you right. ನೀವು ಗೆಸ್ ಮಾಡಿರ್ತೀರಿ, to receive.
ಸೊ ಇದು ಇನ್ಫಿನಿಟಿವ್ ಅಂದ ತಕ್ಷಣ ನಿಮ್ಮ ಶಿಕ್ಷಕರೆಲ್ಲರೂ ಕೂಡ ಹೇಳ್ತಾರೆ ಈಗಾಗಲೇ. ಸೊ 2+V1 ಅನ್ನೋದು ಅಲ್ಲಿ ಇರ್ತೈತಿ ಅನ್ನುವಂಥದ್ದು ಆಪ್ಷನ್ನಲ್ಲಿ ಅದನ್ನು ಗುರುತಿಸಿದ್ರೆ 1 ಅಂಕ ನಿಮ್ಮದಾಗಿರ್ತೈತಿ ಅನ್ನುವಂಥದ್ದು. ನೆಕ್ಸ್ಟ್ 2ನೇ ಪಾಯಿಂಟಿಗೆ ಹೋಗೋಣ ನಾವು. 2ನೇ ಪಾಯಿಂಟ್ ಬಂದು ಕ್ವಶನ್ ಟ್ಯಾಗ್. ಇದು ಕೂಡ ಗ್ರಾಮರ್ ಟಾಪಿಕಲ್ಲಿ ಅತ್ಯಂತ ಈಸಿಯೆಸ್ಟ್ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಇರುವಂಥದ್ದು ಇದು. ದ ಫಸ್ಟ್ ಕ್ವಶನ್ ಈಸ್, ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಆಗಬೇಕಾಗಿತ್ತಿದು. ಹೆಲ್ಪ್ ಆಗಿದೆ, ಓಕೆ, ಅದನ್ನು ಸ್ವಲ್ಪ ನೀವು ತಿಳ್ಕೊಂಡು ಓದಿ. ಹೆಲ್ತ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು. ಆಪ್ಷನ್ಸ್ ಆರ್ ಡಿಡಂಟ್ ದೇ, ಡೋಂಟ್ ದೇ, ಡೂ ದೇ, ಡಿಡ್ ದೇ. ಎಸ್, ಸ್ಮಾರ್ಟ್ ಫೋನ್ಸ್ ಅನ್ನುವಂಥದ್ದು ಫ್ಲೂರಲ್ ಫಾರ್ಮ್ ಅದ. ಕ್ರಿಯೇಟ್ ಅನ್ನೋದು ವರ್ಬ್ V1 ಫಾರ್ಮ್ನಲ್ಲಿ ಐತಿ. ಇದು ಯಾವಾಗಲೂ V1 ಫಾರ್ಮ್ನಲ್ಲಿ ಐತಿ ಅಂತಂದಾಗ ನಾವು ಇಲ್ಲಿ ಡೈರೆಕ್ಟಾಗಿ ಏನು ತೊಗೊಳ್ತೀವಿ, ಡೂ ತೊಗೊಳ್ತೀವಿ. ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ಅದನ್ನು ನಾಟ್ ಅಂತ ಬರೀಬೇಕು. ಡು ನಾಟ್ ಆಯಿತು. ದೆನ್ ಸ್ಮಾರ್ಟ್ ಫೋನ್ಸ್, ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್, ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ದ ಪ್ರನೌನ್ ದೇ, ಡೋಂಟ್ ದೇ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡೋಂಟ್ ದೇ. Then the second question, they hardly tried to settle the environmental problems. ಎಸ್, ಹಾರ್ಡ್ಲಿ ಅನ್ನುವಂಥದ್ದು ನೆಗೆಟಿವ್. ಇದು ಆ್ಯಕ್ಚುಲಿ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು. ಈ ಸದ್ಯಕ್ಕೆ ಏನಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಇದೊಂದು ಹಾರ್ಡ್ ಕ್ವಶನ್ನೇ, ಇದು ಡಿಫಿಕಲ್ಟ್ ಲೆವೆಲ್ ಇರ್ತಕ್ಕಂಥ ಕ್ವಶನೇ. ಹಾರ್ಡ್ಲಿ ಅನ್ನುವಂಥದ್ದು ಇದು ನೆಗೆಟಿವ್ ಸೆನ್ಸ್ ಇರೋದ್ರಿಂದ ಸೊ ನಾವು ಇದನ್ನು ನೆಗೆಟಿವ್ ಸೆಂಟೆನ್ಸ್ ಅಂತಲೇ ಅರ್ಥ ಮಾಡ್ಕೋಬೇಕಿಲ್ಲಿ ಬರೀಬೇಕಾದಾಗ. ಇಲ್ಲಿ ನೆಗೇಷನ್ ಇರೋದ್ರಿಂದ ಆ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ದ ರೈಟ್ ಆನ್ಸರ್ ಈಸ್ ಹಿಯರ್ ಟ್ರೈಡ್ ಅನ್ನೋದು V2 ಫಾರ್ಮ್ನಲ್ಲಿರೋದು ಡಿಡ್ ತೊಗೋಬೇಕು. ಹಾರ್ಡ್ಲಿ ಅನ್ನೋದು ನೆಗೆಟಿವ್ ಫಾರ್ಮ್ ಆಗಿರೋದ್ರಿಂದ, ನೆಗೆಟಿವ್ ಸೆನ್ಸನ್ನು ಹೊಂದಿರೋದ್ರಿಂದ ನಾವು ನಾಟ್ ಬರೀಬಾರ್ದಿಲ್ಲಿ. ಡಿಡ್ ದೇ ಈಸ್ ದ ರೈಟ್ ಆನ್ಸರ್. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡಿಡ್ ದೇ. ದೆನ್ ಥರ್ಡ್ ಒನ್, ಹಿ ರೀಚ್ಡ್ ಹೋಮ್ ಸೇಫ್ಲಿ. ಡಸಂಟ್ ಹಿ, ಡಿಡ್ ಹಿ, ಡಿಡಂಟ್ ಹಿ, ಈಸಂಟ್ ಹಿ. ಎಸ್, ದ ರೈಟ್ ಆನ್ಸರ್ ಈಸ್, ಗೆಸ್ ಮಾಡಿರ್ತೀರಿ ನೀವು, ಡಿಡಂಟ್ ಹಿ. The right answer is C, didn't he. Then the fourth one, workers participated in the blood donation camp. Here is also verb in past tense. That's why here didn't they, because they ಅನ್ನೋದಂದಾಗ ಅಲ್ಲಿ ಎಲ್ಲ ಆಪ್ಷನಲ್ಲಿ ದೇ ಅದ. ಒಂದಿದ್ದು ಎರಡನೇದು ವರ್ಕರ್ಸ್ ಇದ್ದಾಗ ದೇ ತೊಗೊಳ್ತೀವಿ. ಪಾರ್ಟಿಸಿಪೇಟೆಡ್ ಇರೋದ್ರಿಂದ ಡಿಡಂಟ್ ಅಂತೇಳಿ ನಾವು ಇಲ್ಲಿ ತೊಗೋಬೇಕಾಗ್ತದೆ. ದ ರೈಟ್ ಆನ್ಸರ್ ಈಸ್ ಸಿ, ಡಿಡಂಟ್ ದೇ. ಇಲ್ಲಿ ಈ 4 ಮಾಡಲ್ ಕ್ವಶನ್ ಪೇಪರ್ ಆದಮೇಲೆ ಒಂದಿಷ್ಟು ಎಕ್ಸಾಂಪಲ್. ಈ ಸಲ ಎಕ್ಸಾಮ್ನಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾನು ನಿಮಗೆ ಕೆಲವೊಂದಿಷ್ಟು ಎಕ್ಸಾಂಪಲನ್ನು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ. ಮೊದಲನೇದಾಗಿ, ರಾಮನ್ ಈಸ್ ರೀಡಿಂಗ್. ಎಸ್, ಇದರದ್ದು ಕ್ವಶನ್ ಟ್ಯಾಗ್ ಏನಾಗ್ತೈತಿ ಅನ್ನೋದು ನೀವು ಗೆಸ್ ಮಾಡಿರ್ತೀರಿ. ದ ರೈಟ್ ಆನ್ಸರ್ ಈಸ್ ಈಸಂಟ್ ಹಿ. ರಾಮನ್ ಅಂತ ಹೆಸರು ಬಂದಾಗ ಕೂಡ ನಾವು ಅಲ್ಲಿ ಪ್ರಿಪೋಸಿಷನ್ ಹಿ ಅನ್ನು ತೆಗೆದುಕೊಳ್ಬೇಕು. ನಿಮಗೆ ಕ್ವಶನ್ ಟ್ಯಾಗ್ ಬಗ್ಗೆ ಏನಾದ್ರು ಡಿಟೇಲ್ ಆಗಿ ರೂಲ್ಸ್ ಸಹಿತ ಬೇಕಾಯಿತು ಅಂತಂದರೆ ಸೊ ನಂದು ಇನ್ನೊಂದು 2024ರಲ್ಲಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ಸ್ಗಳನ್ನು ನಾನು ಬಹಳ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಅವುಗಳನ್ನ ನೋಡ್ಕೊಂಡು ಅವುಗಳನ್ನ ಸಂಪೂರ್ಣವಾಗಿ ಕಲ್ತ್ಕೊಂಡು ಒಂದು ನೀವು ವಾಪಸ್ ಇವ್ನು ಬಿಡಿಸಿದ್ರಿ ಅಂತಂದರೆ ನಿಮಗೆ ಈಸಿ ಆಗ್ಬೋದು ಅನ್ನುವಂಥದ್ದು ವಿಚಾರ. ಓಕೆ, ರಮ್ಯಾ ಹ್ಯಾಸ್ ರಿಟನ್. ದ ರೈಟ್ ಆನ್ಸರ್ ಈಸ್ ಹ್ಯಾಸಂಟ್ ಶಿ. They were talking. The right answer is weren't they. And 8th one, he was not working. ನೋಡ್ರಿ, ಇದು ನೆಗೆಟಿವ್ ಸೆಂಟೆನ್ಸ್ ಅದ. ಸೊ ಹಾಗಾದರೆ ದ ರೈಟ್ ಆನ್ಸರ್ ಈಸ್ ವಾಸ್ ಹಿ. ಈ ರೀತಿ ಕ್ವಶನ್ ಟ್ಯಾಗ್ಗಳನ್ನು ನಾವು ಸ್ವಲ್ಪ ಹೆಲ್ಪಿಂಗ್ ವರ್ಬ್ ಬರುವಂಥದ್ದನ್ನೇ ಜಾಸ್ತಿ ಸ್ವಲ್ಪ ನೋಡ್ಕೊಡ್ರಿ. ಈ ಸಲ ಎಕ್ಸಾಮ್ನಲ್ಲಿ ಪ್ರಾಬಬ್ಲಿ ಅದೇ ಬರ್ಬೋದು ಅನ್ನೋಂಥ ವಿಚಾರ. ಓಕೆ, ದೆನ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಬಂದಾಗ ಮೊದಲೇ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಡೈಲಾಗ್ ಇದು. ಬಾಲೇಶ್ವರ್, I am new to Mumbai, but I have noticed that people here are afraid. Then Roma, you are right, their fear of getting involved. ಸೊ ಇಲ್ಲಿ ಯು ಆರ್ ರೈಟ್ ಅನ್ನೋದು ಇಲ್ಲಿ ನಾನು ನಿಮಗೆ ಕಲರ್ ಚೇಂಜ್ ಮಾಡಿಕೊಟ್ಟಿದ್ದೀನಿ, ಅಂಡರ್ಲೈನ್ ಕೂಡ ಮಾಡಿದ್ದೀನಿ. ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಇರ್ತದೆ. ಅಂಡರ್ಲೈನ್ ಮಾಡಿದ್ದು ಯಾವ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಅದು ಹೊಂದೈತಿ ಅನ್ನುವಂಥದ್ದು. ಸೊ ಇಲ್ಲಿ ರೈಟ್ ಆನ್ಸರ್ಸ್ ಆಪ್ಷನ್ಸ್ ಆರ್ expressing agreement, giving information, accepting invitation, expressing gratitude. ಸೊ ಈ 4ರಲ್ಲಿ ನಾವು ಯಾವುದು ಆಗೋದಿಲ್ಲ ಅನ್ನೋಂಥದ್ದು, ಅಕಸ್ಮಾತ್ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಗೊತ್ತಾಕಿತ್ತು ಅಂತಂದರೆ ಆಗೋದನ್ನು ನೀವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡಿ. ಅಕಸ್ಮಾತ್ ಏನಾದ್ರು ಕನ್ಫ್ಯೂಷನ್ ಆಯಿತು ಅಂದರೆ ಯಾವ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನೀವಿಲ್ಲಿ ತೆಗೆದು ಹಾಕ್ಬೋದು. ಯಾಕೆಂದರೆ ಅಲ್ಲಿ ಬಾಲೇಶ್ವರ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಯು ಆರ್ ರೈಟ್, ನೀನು ಸರಿ ಅಂತ ಹೇಳಿದಾಗ ಇಲ್ಲಿ ಒಪ್ಕೊಳ್ತಕ್ಕಂಥದ್ದು ಅವರ ಸ್ಟೇಟ್ಮೆಂಟನ್ನು ಇವರು ಅಗ್ರಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂದಾಗ ಗಿವಿಂಗ್ ಇನ್ಫಾರ್ಮೇಷನ್, ಅಲ್ಲಿ ಯಾವುದೇ ಮೇಲೆ ಪ್ರಶ್ನೆ ಇದ್ದಾಗ ಅವ್ರಿಗೆ ಉತ್ತರ ಕೊಟ್ಟರು ಅಂದರೆ ಗಿವಿಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು. ಆಕ್ಸೆಪ್ಟಿಂಗ್ ಇನ್ವಿಟೇಷನ್, ಏನಾದರೂ ಅವ್ರು ನಿಮ್ಗೆ ಇನ್ವೈಟ್ ಮಾಡಿದಾಗ ಇದನ್ನು ನಾವು ಹೇಳ್ಬೋದು ಇಲ್ಲಿ.
ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಅಥವಾ ಐ ಆಮ್ ಗ್ರೇಟ್ಫುಲ್ ಟು ಯು, ಇಂಥ ಶಬ್ದಗಳು ಬಂದಾಗ ಗ್ರ್ಯಾಟಿಟ್ಯೂಡ್ ಆಗ್ತದೆ, ಇದು ಕೂಡ ಆಗೋದಿಲ್ಲ. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್. ಇದು ಮೊದಲೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು. ದೆನ್ ಸೆಕೆಂಡ್ ಒನ್ ಈಸ್ ಟೀಚರ್. ತೇಜಸ್, ಡು ಯು ಹ್ಯಾವ್ ಎನಿ ಟ್ರಬಲ್ ವಿತ್ ದ ಹೋಮ್ವರ್ಕ್ ಕ್ವಶನ್ಸ್? ತೇಜಸ್, ಎಸ್ ಸರ್. I could not understand the last two questions. Teacher, let me briefly explain you those concepts again. ನೋಡಲಿ, ಶಿಕ್ಷಕರು ಮತ್ತು ತೇಜಸ್ ಅನ್ನುವಂಥ ವಿದ್ಯಾರ್ಥಿಗಳ ನಡುವೆ ನಡೆದಿರ್ತಕ್ಕಂಥ ಕನ್ವರ್ಜೇಷನ್ ಇದು. ಹೋಮ್ವರ್ಕಲ್ಲಿ ಏನಾದರೂ ಸಮಸ್ಯೆ ಇದೆ, ನನಗೆ ಏನಾದ್ರು ತಿಳಿದಿಲ್ವಾ ಅಂತ ಕೇಳಿದಾಗ, ಇಲ್ಲಿ ಲಾಸ್ಟ್ 2 ಕ್ವಶನ್ಸ್ ನನಗೆ ಅರ್ಥ ಆಗಿಲ್ಲ ಅಂತಂದಾಗ ಶಿಕ್ಷಕರು ಹೇಳ್ತಾರೆ, ನಿಂಗೆ ಅದನ್ನು ಬ್ರೀಫಾಗಿ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅನ್ನುವಂಥದ್ದನ್ನು ಅವರು ಆ ವಿದ್ಯಾರ್ಥಿಗೆ ತಿಳಿಸ್ತಕ್ಕಂಥದ್ದು. ಹಾಗಾದರೆ ದ ಆಪ್ಷನ್ಸ್ ಆರ್ ಆಫರಿಂಗ್ ಹೆಲ್ಪ್, B. Seeking information, C. Giving permission, expressing agreement. ಸೊ ಇಲ್ಲಿ ಆಪ್ಷನ್ ನೋಡಿದಾಗ ದ ರೈಟ್ ಆನ್ಸರ್ ಈಸ್ ಆಫರಿಂಗ್ ಹೆಲ್ಪ್. ಅಂದರೆ ಶಿಕ್ಷಕರು ವಿದ್ಯಾರ್ಥಿಗೆ ಸಹಾಯ ಮಾಡಲಿಕ್ಕೆ ಈ ಡೈಲಾಗನ್ನು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಅದ್ವಿಕ್. ಹೆಲೋ ಸರ್, ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್? ಜಗನ್ನಾಥ್, ನಾಟ್ ಎಟ್ ಆಲ್, ಐ ಹ್ಯಾವ್ ಬುಕ್ಡ್ ಅ ಟ್ಯಾಕ್ಸಿ, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಸೊ ಇಲ್ಲಿ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಕನ್ವರ್ಸೇಷನ್ ನೋಡಿದಾಗ ಆಪ್ಷನ್ಸ್ ಆರ್ ಸೀಕಿಂಗ್ ಹೆಲ್ಪ್, ಆಫರಿಂಗ್ ಹೆಲ್ಪ್, ಮೇಕಿಂಗ್ ರಿಕ್ವೆಸ್ಟ್, ಗಿವಿಂಗ್ ಡೈರೆಕ್ಷನ್. ಸೊ ಇಲ್ಲಿ ಅದ್ವಿಕ್ ಇದ್ದವ ಹೇಳ್ತಾನೆ ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್, ಅವನೇ ಕೇಳಲಿಕ್ಕತ್ತಾನಂದರೆ ದಿಸ್ ಈಸ್ ಆಫರಿಂಗ್ ಹೆಲ್ಪ್. ಇದು 3ನೇ ಮಾಡೆಲ್ ಕ್ವಶನ್ ಪೇಪರ್ ಬಂದಿರತಕ್ಕಂಥದ್ದು. ದ ರೈಟ್ ಆನ್ಸರ್ ಈಸ್ ಆಫರಿಂಗ್ ಹೆಲ್ಪ್. ಆ್ಯಂಡ್ ದೆನ್ ಸ್ಟೂಡೆಂಟ್. ಹೆಲೋ ಸರ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಟೀಚರ್, ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್, ಥ್ಯಾಂಕ್ ಯು. ಸ್ಟೂಡೆಂಟ್, ವುಡ್ ಯು ಪ್ಲೀಸ್ ಪ್ರೊವೈಡ್ ಮೀ ದ ಡೀಟೇಲ್ಸ್ ಆಫ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ? ನೋಡಲಿ, ಸ್ಟೂಡೆಂಟ್ ಇದ್ದವ ಶಿಕ್ಷಕರಿಗೆ ಏನು ಮಾಡಕತ್ತಾನ, ಇವುಗಳನ್ನ ತಿಳಿಸ್ಕೊಡ್ರಿ ಅಂತ ಕೇಳ್ತಕ್ಕಂಥದ್ದಿಲ್ಲಿ. ಓಕೆ, ಅವಾಗ ಗಿವಿಂಗ್ ಡೈರೆಕ್ಷನ್, ಮೇಕಿಂಗ್ ರಿಕ್ವೆಸ್ಟ್, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಆಫರಿಂಗ್ ಹೆಲ್ಪ್. ಇಲ್ಲಿ ಪ್ಲೀಸ್ ಅನ್ನುವಂಥ ವರ್ಡ್ ಬಂದಿರೋದ್ರಿಂದ ದ ರೈಟ್ ಆನ್ಸರ್ ಈಸ್ ಮೇಕಿಂಗ್ ರಿಕ್ವೆಸ್ಟ್. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇಫ್ ಕ್ಲಾಸ್. ಇಫ್ ಕ್ಲಾಸ್ ಅಂತ ಬಂದಾಗ ಇದು ಕೂಡ ಒಂದು ಅಂಕಕ್ಕೆ ನಿಮಗೆ ಬರ್ತಕ್ಕಂಥ ಕಂಪಲ್ಸರಿ ಕ್ವಶನ್. ಇದು ಮಲ್ಟಿಪಲ್ ಚಾಯ್ಸ್ನಲ್ಲಿ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು LBAದಿಂದನೇ ಆಯ್ದುಕೊಂಡಿರ್ತಕ್ಕಂಥ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಕೆಲವೊಂದಿಷ್ಟು ಮಾಡೆಲ್ ಕ್ವಶನ್ ಪೇಪರಿಂದ ಕೊಟ್ಟಿದ್ದೀನಿ. ಇಲ್ಲಿ LBAದಿಂದನೇ ಬರ್ತಕ್ಕಂಥ ಪ್ರಶ್ನೆಗಳು ಕೂಡ ನಿಮ್ಮ 64 ಅಂಕಗಳಿರೋದ್ರಿಂದ ಜಾಸ್ತಿ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿರೋದ್ರಿಂದ ಅವುಗಳನ್ನು ಸ್ವಲ್ಪ ನೀಟಾಗಿ ನೋಡ್ತಾ ಹೋದರೆ ನಿಮ್ಗೆ ಭಾಳ ಈಸಿಯಾಗಿ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಸೊ ಯಾವಾಗಲೂ ಇಫ್ ಕ್ಲಾಸ್ ಏನಪ್ಪ ಅಂದರೆ ಇದು ಕನ್ವರ್ಸೇಷನ್ ಫಾರ್ಮ್ನಲ್ಲಿರುವಂಥದ್ದು. ಸುರೇಂದರ್ ಆ್ಯಂಡ್ ಸತೀಶ್ ನಡುವೆ ಇದೆ. ಹಾಯ್, ಹೌ ಡು ಯು ಫೀಲ್ ನೌ ಸತೀಶ್? ಸತೀಶ್, ಇಟ್ಸ್ ಬೀನ್ ಪ್ರೆಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಸುರೇಂದರ್, ವಾಟ್ ಆ್ಯಕ್ಚುಲಿ ಹ್ಯಾಪನ್ ದೇರ್ ಇನ್ ಕಾಶ್ಮೀರ್? ಸತೀಶ್, ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಐ ಫೆಲ್ ಆಫ್ ಅ ರಿಕೆಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಸುರೇಂದರ್, ವೆರಿ ಸ್ಯಾಡ್, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ವುಡಂಟ್ ಹ್ಯಾವ್ ಹ್ಯಾಪನ್ಡ್. ನೋಡಿರಿ, ನೀನು ಸ್ವಲ್ಪ ಏನಾದರೂ ಕೇರ್ಫುಲ್ ಆಗಿದ್ದಿ ಅಂದ್ರೆ ಅದು ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಆಗ್ತಿರ್ಲಿಲ್ಲ ಅಂತಂದಾಗ ಆಪ್ಷನ್ ಸಿ ವುಡಂಟ್ ಹ್ಯಾವ್. ಅಕ್ಕಿತ್ತು ಅನ್ನುವಂಥದ್ದು ಇರ್ತಾನೆ ವುಡ್ ಹ್ಯಾವ್. ಇಲ್ಲಿ ಎರಡೇ ಆಪ್ಷನ್ ನಿಮಗೆ ಇಫ್ ಕ್ಲಾಸ್ ಬಂದಾಗ ವುಡ್ ಹ್ಯಾವ, ವುಡಂಟ್ ಹ್ಯಾವ. ಈ ಸಲ ಮೋಸ್ಟ್ ಪ್ರಾಬಬ್ಲಿ ವುಡ್ ಹ್ಯಾವ್ ಅನ್ನುವಂಥದ್ದೇ ಆಪ್ಷನ್ ಬರ್ಬೋದು ಅನ್ನುವಂಥದ್ದು. ಯಾಕಂದರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸ್ವಲ್ಪ ಅನಲೈಸ್ ಮಾಡ್ಕೊತಾ ಹೋದಾಗ ಹೆಚ್ಚು ಕಡಿಮೆ ವುಡ್ ಹ್ಯಾವ್ ಅನ್ನೋದು ಆನ್ಸರ್ ಇರ್ತದೆ. ಆದರೆ 99% ಅದಿದ್ದಾಗ 1% ನಿಮಗೆ ವುಡಂಟ್ ಹ್ಯಾವ್ ಬರಬಹುದು ಅನ್ನುವಂಥದ್ದು ಇರ್ತದೆ. ಸ್ವಲ್ಪ ಕ್ವಶನನ್ನು ಕೇರ್ಫುಲ್ಲಾಗಿ ಓದಿದರೆ ನೀವು ಈಸಿಯಾಗಿ ಆನ್ಸರನ್ನು ಮಾಡಬಹುದು. ಓಕೆ, the second question from second model question paper. Swapnil, you look tired, what happened? Karan, I missed the bus in the morning and had to go by walk. Swapnil, oh no, if you had woken up earlier you dash reached the bus station in time. Not woken up earlier, ಬೇಗನೆ ಎದ್ದಿದ್ರೆ you dash reached the bus station in time. ಸರಿಯಾದ ಸಮಯದಲ್ಲಿ ಬಸ್ ಸಿಗ್ತಿತ್ತು ಅಂತಂದಾಗ ಸೊ would have ಅದು ದೊರೀತಿತ್ತು ಅಂತ ಹೇಳಬೇಕಾದಾಗ ನಾವು ಬರೀವಿ. ಸಿಗ್ತಿರ್ಲಿಲ್ಲ ಅಂತಂದಾಗ ವುಡಂಟ್ ಹ್ಯಾವ್ ಆಗ್ತದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ವುಡ್ ಹ್ಯಾವ್. ಆಪ್ಷನ್ ಸಿ ವುಡ್ ಹ್ಯಾವ್. ದೆನ್ ದ ಕ್ವಶನ್ ನಂಬರ್ 3. ಸುರೇಶ್, ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಪ್ರಕಾಶ್, ಐ ವೆಂಟ್ ಟು ವಿಸಿಟ್ ಅ ಜೂ. ಸುರೇಶ್, ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ, ನೀನು ನನಗೆ ತಿಳಿಸಿದ್ದೆ ಅಂದ್ರೆ ಐ ಡ್ಯಾಶ್ ಕಮ್, ನಾನು ಬರ್ತಿದ್ದೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ದ ರೈಟ್ ಆಪ್ಷನ್ ಈಸ್ ಬಿ ವುಡ್ ಹ್ಯಾವ್. ಐ ವುಡ್ ಹ್ಯಾವ್ ಕಮ್. Then fourth question, Rajesh, good morning. Nirmala, very good morning. Where are you going? Rajesh, I am going to the hospital to seek medical help. Nirmala, if you had followed my diet plan, ನೀನು ನಾನು ಹೇಳ್ತಕ್ಕಂಥ ಡಯಟ್ ಪ್ಲಾನ್ನ ಫಾಲೋ ಮಾಡಿದ್ದೆ ಅಂದರೆ
ಯು ಡ್ಯಾಶ್ ಸಾಟ್ ಮೆಡಿಕಲ್ ಹೆಲ್ಪ್ ತೊಗೊಳ್ಳುವಂಥ ಅವಶ್ಯಕತೆನೇ ಇರ್ತಿರಲಿಲ್ಲ ಅಂದಂಗಿದು, ಅಂದರೆ ನಿನಗೆ ಏನೂ ಅನಾರೋಗ್ಯ ಕಾಡ್ತಿರ್ಲಿಲ್ಲ ಅನ್ನುವಂಥ ಸೆನ್ಸಲ್ಲಿ ಬರೆದಿರ್ತಕ್ಕಂಥದ್ದು. ದ ರೈಟ್ ಆನ್ಸರ್ ಈಸ್ ವುಡಂಟ್ ಹ್ಯಾವ್. ಸೊ ಈ ರೀತಿ 4 ಮಾಡಲ್ ಕ್ವಶನ್ ಬಂದಿರತಕ್ಕಂಥದ್ದನ್ನು ತೆಗೆದುಕೊಂಡಿವಿ. ಈ ನಿಮ್ಮ ಎಕ್ಸಾಮ್ನಲ್ಲಿ ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್ ಎರಡೇ ಆಪ್ಷನ್ ನಿಮಗೆ ಆನ್ಸರ್ ಆಗಿರೋದ್ರಿಂದ ವುಡ್ ಹ್ಯಾವ್ 99% ಈ ಸಲ ಬರ್ಬೋದು ಅನ್ನೋವಂಥದ್ದು ಒಂದಿದೆ. ಸೊ 1% ನೀವು ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿನೇ ಸೆಂಟೆನ್ಸ್ ಓದ್ಕೊಂಡು ಬರಿಬೇಕಾಗ್ತದೆ. ಓಕೆ, ದೆನ್ ಮೂವ್ ಆನ್ ಟು ಸಿಲಾಬಲ್. ಸೊ ದಿಸ್ ಈಸ್ ಫ್ರಮ್ ಎಲ್ ಬಿ ಎದಾಗಿರ್ತಕ್ಕಂಥ ಎಕ್ಸಾಂಪಲ್ ಬಿಟ್ಟು ಬೇರೆ ಏನೂ ನೋಡೋಕೆ ಹೋಗೋದು ಬೇಡ. ನಾನು ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಇದ್ರೊಳಗೆ ಕೊಟ್ಟುಬಿಟ್ಟಿದ್ದೀನಿ. ಇಲ್ಲಿ ಎಲ್ ಬಿ ಎದಿಂದ ಬರುವಂಥದ್ದು. ಇಲ್ಲಿ ಫಸ್ಟ್ 4 ಮಾಡಲ್ ಕ್ವಶನ್ ಬಂದಿರತಕ್ಕಂಥದ್ದು ಯಾವುದು? ವಿಚ್ ವರ್ಡ್ ಹ್ಯಾಸ್ 2 syllable? ರಿಟರ್ನಿಂಗ್, ಸೇ ಫಾರ್, ಡೆಸ್ಪರೇಟ್ಲಿ, ಸ್ಪೀಕ್. ಇಲ್ಲಿ ಎಷ್ಟು ವೊವೆಲ್ ಸೌಂಡ್ ಆಗ್ತವೆ ನೋಡಿಬಿಟ್ರಿ, ಅಷ್ಟೇ ಮುಗೀತು, ಮತ್ತೇನಿಲ್ಲ. ಸೇ ಫಾರ್, ಸೇ ಎ ಫಾರ್ ಅ, 2 ವೊವೆಲ್ ಸೌಂಡ್ ಆಗ್ತವೆ. ಇವುಗಳನ್ನು ಫೈಂಡ್ ಔಟ್ ಮಾಡಬೇಕಾದಾಗ ಬೇರೆ ಬೇರೆ ಮೆಥಡ್ಗಳನ್ನು ನಾವು ನಿಮ್ಮ ಶಿಕ್ಷಕರು ಹೇಳಿರ್ತಾರೆ ಕ್ಲಾಸ್ ರೂಮ್ನಲ್ಲಿ. ಆದರೆ ಇಲ್ಲಿ ನೀವು ವೊವೆಲ್ ಕೌಂಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ವೊವೆಲ್ ಅಂದರೆ ವೊವೆಲ್ ಸೌಂಡ್ಸ್ಗಳನ್ನು ಕೌಂಟ್ ಮಾಡಬೇಕು. ಆ ವರ್ಡಲ್ಲಿ ಎಷ್ಟು ವೊವೆಲ್ ಸೌಂಡ್ಸ್ ಆಗಿದಾವೆ ಅನ್ನುವಂಥದ್ದು. ದ ರೈಟ್ ಆನ್ಸರ್ ಈಸ್ ಹಿಯರ್ ಸೇ ಫಾರ್. ಸೊ ಇದು ಭಾಳ ಈಸಿಯೆಸ್ಟ್ ಕ್ವಶನ್ ಕೂಡ. ನಿಮ್ಮ ಶಬ್ದ ಓದಲಿಕ್ಕೆ ಬಂತು ಅಂದರೆ you can answer. Okay, the second question, which word has 1 syllable? The options are over, very, road, gingerly. The right answer is road. Then the third question, which word has 1 syllable? The options are table, little, plan, kilo. 1 syllable ಕೇಳಿದರಲ್ಲಿ the right answer is plan. Table ಎರಡಿದಾವೆ, little ಎರಡಿದ್ದಾವೆ, ಕಿಲೋ ಇಲ್ಲೂ ಕೂಡ ಎರಡಿದ್ದಾವೆ. ಸೊ ದ ರೈಟ್ ಆನ್ಸರ್ ಈಸ್ ಪ್ಲ್ಯಾನ್. ದೆನ್ ಫೋರ್ತ್ ಕ್ವಶನ್ ಈಸ್ ವಿಚ್ ವರ್ಡ್ ಹ್ಯಾಸ್ 1 syllable? ನೋಡಿರಿ, ಲಾಸ್ಟ್ 3 ಕ್ವಶನ್ಗಳೆಲ್ಲ 1 syllable ಕೇಳಿದರೆ, ಮ್ಯಾಲಿನ ಒಂದೇ 2 syllable ಕೇಳಿರ್ತಕ್ಕಂಥದ್ದು. ಈ ಸಲ ಎಕ್ಸಾಮ್ನಲ್ಲಿ ಮೋಸ್ಟ್ ಆಫ್ ದಿ ಪರ್ಸೆಂಟ್ ಈಸಿ ಬರ್ತಿದ್ವಿ, 1 or 2 syllable ಕೇಳ್ತಿರ್ತಾರೆ. ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಮಾಡ್ಕೊಂಡ್ಬಿಟ್ರೆ ಸಾಕು. ಆಪ್ಷನ್ಸ್ ಆರ್ ಬರ್ಡ್, ಪೇಂಟಿಂಗ್, ವಿಸಿಟ್, ಇಯಾಮಿನ್ ಅಂತೇಳಿ ಒಂದು ವರ್ಡನ್ನು ಕೊಟ್ಟಿರ್ತಕ್ಕಂಥದ್ದಲ್ಲಿ ದ ರೈಟ್ ಆನ್ಸರ್ ಈಸ್ ಬರ್ಡ್. ಓಕೆ, ಇಲ್ಲಿ ನಿಮ್ಮ ಎಲ್ ಬಿ ಎ ನೋಟ್ಸಿಂದ ಆಯ್ದುಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳ ಇಲ್ಲಿರ್ತಕ್ಕಂಥದ್ದು ನೋಡಿರಿ. 1 syllableನಲ್ಲಿ ಬಂದಿರತಕ್ಕಂಥ ಎಕ್ಸಾಂಪಲ್ಸ್ ಇವು. ಸ್ವಲ್ಪ ಇವನ್ನ ನೋಡ್ಕೊಂಡು ಬಿಡೋಣ. ನೈಟ್, ಲ್ಯಾಡ್, ಸ್ಪೀಕ್, ರೋಡ್, ಸ್ಕೂಲ್, ಗುಡ್, ಸ್ಪ್ರ್ಯಾಂಗ್, ಸ್ಟ್ರಕ್, ವಾಕ್, ಸ್ಟುಡ್, ಕಾಫ್, ಡೆಕ್, ಮೂನ್, ಫ್ರೀ, ಆರ್ಟ್, ಬರ್ಡ್, ಶೂಸ್. ಸ್ವಲ್ಪ ಕೇರ್ಫುಲ್ಲಾಗಿ ಮತ್ತೆ ಒಂದು ಓದ್ಕೊಂಡ್ಬಿಟ್ಟು ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಡ್ರಿ. ಇದ್ರೊಳಗಿಂದ ಯಾವುದೇ ಶಬ್ದ ಬಂತು ಅಂದರೆ 1 syllable ಕೇಳಿದ್ದ ಅಂತಂದರೆ ಅದನ್ನು ಆನ್ಸರ್ ಬರೀರಿ. ಇನ್ನು 2 syllable ತೆಗೆದುಕೊಂಡಾಗ ವಾಕಿಂಗ್, ಹಾರರ್, ಸೇಫರ್, ಈವನ್, ಟೆಲ್ಲಿಂಗ್, ಸ್ಟೋರಿ, ಓವರ್, ವೆರಿ, ಎಗೋ, ಟೇಬಲ್, ಲಿಟಲ್, ಕಿಲೋ, ಪಿಲ್ಲರ್, ಕರ್ಟೈಲ್, ಲೀಡರ್, ಆರ್ಗನ್, ಮದರ್, ಕ್ಯಾನ್ಸರ್, ಟ್ರಾಫಿಕ್, ಡಾಕ್ಟರ್, ಕಾನ್ಸರ್ಟ್, curtain, perform, ugly, hated, transform, problem, display, ample, painting, visit, remain, reward. ಇಲ್ಲ ಓದಬೇಕಾದಾಗ ವೊವೆಲ್ ಸೌಂಡ್ಗಳ ಕಡೆ ಗಮನ ಕೊಟ್ರಿ ಅಂದರೆ ಇವೆಲ್ಲ 2 ವೊವೆಲ್ಸ್ನಲ್ಲಿ ಅದಾವು ಅನ್ನೋದು ನಿಮಗೆ ಗೊತ್ತಾಗುತ್ತೆ. 2 syllable ಅದಾವೆ ಅನ್ನೋದು. ದೆನ್ 3 syllable ವರ್ಡ್ ತೊಗೊಂಡು ಎಕ್ಸಾಮಲ್ಲಿ ಇದುವರೆಗೂ 1, 2, 3 ಅಷ್ಟೇ ಕೇಳಿರ್ತಕ್ಕಂಥದ್ದು. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಎಲ್ಲ 1, 2 ಕೇಳಿದ್ದಾರೆ. ಅದಕ್ಕೆ ಮುಂದಿನ 3 ನಂತರದ್ದು ನಾನು ಯಾವುದು ಇಲ್ಲಿ ಲಿಸ್ಟ್ ಮಾಡಲಿಕ್ಕೆ ಹೋಗಿಲ್ಲ. ಇಷ್ಟು ಮಾಡಿಕೊಂಡ್ರೆ ನೀವು ಸಾಕು ಅಂತೇಳಿ ಅನಿಸ್ತದೆ. ರಿಟರ್ನಿಂಗ್, ಡಿಫರೆಂಟ್, ಜಿಂಜರ್ಲಿ, ಡೆಮಾನ್ಸ್ಟ್ರೇಟ್, ಡೈರೆಕ್ಷನ್, ಟಿರನಿ, ಜನರಲ್, ಅನಾರ್ಕಿ, ಮಿನಿಸ್ಟರ್, ಎಡಿಫೀಸ್, ಆಪರೇಷನ್, ಹಾಸ್ಪಿಟಲ್, ಫ್ಯಾಮಿಲಿ, ಬ್ಯೂಟಿಫುಲ್, ಹ್ಯಾಪಿನೆಸ್, ಮಿಟಿನಿ, ಪೇಷನ್ಸ್, ಯೂನಿಟಿ, ಪ್ರಾಕ್ಟಿಕಲ್, ಸೈಂಟಿಫಿಕ್. ಸೊ ಇಷ್ಟು 1, 2, 3 ಸಿಲಾಬಲ್ ಸಂಬಂಧಪಟ್ಟಿರೋ ಎಕ್ಸಾಂಪಲ್ಗಳನ್ನು ನೀವು ಇವುಗಳನ್ನ ನೋಡ್ಕೊಂಡು ಒಂದು ಬುಕ್ನ ನೋಟ್ ಮಾಡ್ಕೊಂಡು ಒಂದು 2 ಸಲ ನೋಡಿಬಿಟ್ರೆ ಸಾಕು, ನಿಮ್ಗೆ ಅವು ಗೊತ್ತಾಗಿಬಿಡ್ತವೆ. ಈಸಿಯಾಗಿ 1 ಮಾರ್ಕ್ಸನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಓಕೆ, ದೆನ್ ಮೂವ್ ಆನ್ ಟು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ದಿಸ್ ಈಸ್ ಆಲ್ಸೋ ಫ್ರಮ್ ಎಲ್ ಬಿ ಎದಿಂದನೇ ಈ ಪ್ರಶ್ನೆ ಬರುವಂಥದ್ದು. ಎಲ್ ಬಿ ಎದಿಂದ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ಲಿಸ್ಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇಲ್ಲೇನು ಮಾಡಬೇಕು, ಬ್ರಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಇಂಗ್ಲೀಷ್ ವರ್ಡ್ದ ಕರೆಕ್ಟ್ ಫಾರ್ಮ್ ಯಾವ್ದು ಬರ್ತದನ್ನು ಇಲ್ಲಿ ತುಂಬಬೇಕು. ಫಾರ್ ಎಕ್ಸಾಂಪಲ್ ಎಜುಕೇಟ್ ತೆಗೆದುಕೊಂಡಾಗ ಎಜುಕೇಟ್, ಎಜುಕೇಟ್ಸ್, ಎಜುಕೇಟಿಂಗ್, ಎಜುಕೇಟೆಡ್, ಎಜುಕೇಷನ್. ಸೊ ಈ ರೀತಿ ನಾವು ಫಾರ್ಮ್ಸಲ್ಲಿ ಅವುಗಳನ್ನ ಬರಿತೀವಿ. ಇಲ್ಲಿ ಯಾವುದು ಸೂಟೇಬಲ್ ಆಗ್ತದೋ ಅದನ್ನು ಬರಿಬೇಕು. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್. ದೆನ್ ದ ಸೆಕೆಂಡ್ ಕ್ವಶನ್, ಅಂಬೇಡ್ಕರ್ಸ್ ಅಬ್ಸರ್ವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಕೆಂಟ್. ಅಬ್ಸರ್ವ್ ಬಿಕಮ್ಸ್ ಅಬ್ಸರ್ವೇಷನ್.
Then the third question, the scientists get rewards from their discovery. The right answer is discovery. Then fourth question, he saw the dash develop of the city. ಗೊತ್ತಾಗೇ ಬಿಡ್ತದೆ ನಿಮಗೆ ಡೆವಲಪ್ ಬಂದಾಗ ಡೆವಲಪ್ಮೆಂಟ್. ಸೊ ಇವು 4 ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಬಂದಿರತಕ್ಕಂಥವು. ಇನ್ನು LBA ನೋಟ್ಸಿಂದ ಕೆಲವೊಂದಿಷ್ಟು ಆಯ್ಕೆ ಮಾಡ್ಕೊಂಡು ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥವ. ಈ ಸಲ ಸ್ವಲ್ಪ TION ION MENT ಕಡೆಗೆ ಸ್ವಲ್ಪ ಗಮನ ಕೊಡಿ. ಅಂಥ ಎಕ್ಸಾಂಪಲ್ಸ್ಗಳನ್ನ ಸ್ವಲ್ಪ ಜಾಸ್ತಿ ನೋಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಓಕೆ. ದೆನ್ ಬಾಲೇಶ್ವರ್ ಫುಲ್ಡ್ ಟ್ರೈನ್ಸ್ ರೆಡ್ ಡ್ಯಾಶ್ ಎಮರ್ಜ್ ಚೈನ್ ಅಂತದ. ಎಮರ್ಜೆನ್ಸಿ ಅಂತ ಆಗಬೇಕು. ಇಲ್ಲಿ ಫುಲ್ಡ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪಿ ಅಂತ ಮಾಡ್ಕೋಬೇಕು ಅದನ್ನು. ಎಮರ್ಜೆನ್ಸಿ NCY ಅನ್ನೋದನ್ನು ನಾವು ಸೇರಿಸ್ಬಿಟ್ರೆ ಸಾಕಿದಕ್ಕೆ ಎಮರ್ಜೆನ್ಸಿ ಅಂತ ಆಗ್ತದೆ. ದೆನ್ ಸೆಕೆಂಡ್ ಕ್ವಶನ್, ದ ಮ್ಯಾನೇಜ್ ಡಿಸೈಡೆಡ್ ಟು ಗಿವ್ ಬೋನಸ್ ಟು ಎಂಪ್ಲಾಯೀಸ್ಗೆ ದ ಮ್ಯಾನೇಜ್ ಮೀನ್ಸ್ ಮ್ಯಾನೇಜರ್. ಇಲ್ಲಿ ಮ್ಯಾನೇಜರ್ ಅನ್ನೋದು ಸೂಟೇಬಲ್ ವರ್ಡ್ ಆಗ್ತದೆ, ಅಥವಾ ಬೋನಸ್ ಕೊಡ್ಲಿಕ್ಕೆ ರೆಡಿ ಆದ ಅಂತ. ದ ರೈಟ್ ಆನ್ಸರ್ ಈಸ್ ಮ್ಯಾನೇಜರ್. ಥರ್ಡ್ ಕ್ವಶನ್, ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ವೆರಿ ಗುಡ್. ಎಲ್ಲ ಗೆಸ್ ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ ನಾನು. ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಡ್ಯಾಶ್ ಅಬೌಟ್ ರೈನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆದಿಯೋಳಿಗಿಂದು ಕ್ವಶನ್ ಇದು. ಕನ್ವರ್ಜೇಷನ್. Okay. Then fifth one, he bought books by dash his daily needs. Curtail becomes curtailing. Next example, Anant was already able to compose his own tunes to the dash of their guru. Astonish. Answer is astonishment. Seventh one, Smita had been so excited at seeing the dash that she had not remembered that her brother was very ill. Announcement. Next example, the computer is a wonderful dash of Charles Babbage. Invent. It becomes invention. When Satish regained his conscious, his legs were in a plaster cast. Okay. The correct answer is consciousness. Next question, his brother Inder sat for hours with Satish teaching him words and pronouns. The right answer is pronunciation. My theoretical knowledge had a great apply in the area of survival of the mankind. The right answer is application. The scientists get reward from their discover becomes discovery. Then move on to next topic, so that. ಇದು ಕೂಡ ಭಾಳ ಈಸಿಯೆಸ್ಟ್. ಏನು 4 ನೋಡಿದ್ದೀವೋ ಅದಕ್ಕಿಂತ ಭಾಳ ಈಸಿಯೆಸ್ಟ್ ಆಗಿರ್ತಕ್ಕಂಥದ್ದು ಸೊ ದ್ಯಾಟ್. ಎಕ್ಸಾಂಪಲ್ಸ್ ಇಲ್ಲಿ ನಿಮ್ಮ ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥವಷ್ಟೇ ಡಿಸ್ಕಸ್ ಮಾಡಿದ್ದೀನಿ ನಾನಿಲ್ಲಿ. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೆ ಕೆನಾಟ್ ಪ್ಲೇಯಿಂಗ್ ಮೋರ್. ಅಂದರೆ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದ್ಯಾಟ್ ಅದು ಕೊಟ್ಟಿರ್ತಾರೆ. ಆ ಕ್ವಶನಲ್ಲಿ ಎಲ್ಲಿ ಸೊ ದ್ಯಾಟ್ ಅದು ಬರ್ತದನೋ ಇದಿಲ್ಲ, ಇದೇ ರೀತಿನೇ ಮಾಡಬೇಕು ಅಂತ ನಿಮ್ಗೆ ಕನ್ಫರ್ಮ್ ಆಗಬೇಕು. ಏನು ಮಾಡಬೇಕು ಇಲ್ಲಿ? ವೆರಿ ಸಿಂಪಲ್ ನೋಡ್ರಿ. ಇಲ್ಲಿ ಆನ್ಸರ್ ಈ ರೀತಿ ಇದೆ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್. ಅಲ್ಲಿ ಮೇಲೆ ನಿಮ್ಗೆ ಯೆಲ್ಲೋ ಕಲರ್ ಕೊಟ್ಟಿರ್ತಕ್ಕಂಥ ವೆರಿ ತೆಗೆದ ಇಲ್ಲಿ ಸೋ ಆ್ಯಡ್ ಮಾಡಿದ್ದೀವಿ, ಟಯರ್ಡ್ ಆ್ಯಸ್ ಇಟ್ ಈಸ್ ಬರೆದೀವಿ. ವಾಕ್ಯ ಮುಗಿದಿತ್ತು ಮೇಲಿನ ಸೆಂಟೆನ್ಸಲ್ಲಿ. ಫುಲ್ ಸ್ಟಾಪ್ ತೆಗೆದು ದ್ಯಾಟ್ ಬರಿಬೇಕು, ಅದು ಸ್ಮಾಲ್ ಲೆಟರ್ನಲ್ಲೇ ಇರಬೇಕು. ನೆಕ್ಸ್ಟ್ ವರ್ಡ್ದು ಫಸ್ಟ್ ಲೆಟರ್ ಸ್ಮಾಲ್ ಲೆಟರ್ ಮಾಡ್ಕೊಂಡ್ಬಿಡ್ಬೇಕು. ಉಳಿದಿದ್ದು ಆ್ಯಸ್ ಇಟ್ ಈಸ್ ಬರೆದು ನೀವು ಫುಲ್ ಸ್ಟಾಪನ್ನು ಕೊಟ್ಬಿಡೋದು. ಏನಾಯ್ತು ನೋಡ್ರಿ ಇಲ್ಲಿ ಇನ್ನೊಂದ್ಸಲ ನೋಡಿ. ಮೇಲಿನ ವಾಕ್ಯ, ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೆ ಕೆನಾಟ್ ಪ್ಲೇಯಿಂಗ್ ಮೋರ್. ಆನ್ಸರ್ ಈಸ್ ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೆ ಕೆನಾಟ್ ಪ್ಲೇಯಿಂಗ್ ಮೋರ್. ಈ ರೀತಿ ಬರೆದ್ರೆ ಆಯಿತು. ಸೆಕೆಂಡ್ ಕ್ವಶನ್, ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಫಾಸ್ಟ್. ದ ರೈಟ್ ಆನ್ಸರ್ ಈಸ್ ನಿತಿನ್ ಈಸ್ ಸೋ ವೀಕ್ that he cannot walk fast. She is very late. She cannot attend the function. She is so late that she cannot attend the function. This sum is very difficult for me. I cannot solve this. This sum is so difficult for me that I cannot solve this. ಈ 4 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು ಸೇಮ್ ಸೊ ದ್ಯಾಟ್ ಅದೇ ಜಾಗದಲ್ಲಿ ಬರ್ತಾವ. ಸ್ವಲ್ಪ ತಲೆಯಾಗಿರಲಿ. ಎಕ್ಸಾಂಪಲ್ಸ್ ಯಾವ ಬೇರೆ ಕೊಟ್ಟರೂ ಸಹಿತ ನೀವು ಪ್ಯಾನಿಕ್ ಆಗುವಂಥ ಅವಶ್ಯಕತೆಯೇ ಇಲ್ಲ. ಎಲ್ಲಿ ವೆರಿ ಅದನ್ನು ಅಲ್ಲಿ ಸೋ ಹಾಕ್ರಿ, ವಾಕ್ಯ ಮುಗಿತು, ದ್ಯಾಟ್ ಬರೀರಿ. ನೆಕ್ಸ್ಟ್ ಸೆಂಟೆನ್ಸ್ ಆ್ಯಸ್ ಇಟ್ ಈಸ್ ಬರೀಬೇಕು.
ಬಿಗಿನಿಂಗ್ ಲೆಟರ್ ಮಾತ್ರ ಏನಾಗಿರ್ಬೇಕು ನೆಕ್ಸ್ಟ್ ಸೆಂಟೆನ್ಸ್ದ ಸ್ಮಾಲ್ ಮಾಡ್ಕೊಂಡು ಲಾಸ್ಟಿಗೆ ಫುಲ್ ಸ್ಟಾಪ್ ಇಟ್ಬಿಡ್ಬೇಕು. ಓಕೆ, ಇಷ್ಟು ಮಾಡಿದರೆ ಒಂದು ಅಂಕ ನಿಮ್ಮದಾಗಿರ್ತದೆ. ನೆಕ್ಸ್ಟ್ ಟೆನ್ಸ್ ಫಾರ್ಮ್. ಸೊ ಇದು ಗ್ರಾಮರಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ, ಟೆನ್ಸ್ ಫಾರ್ಮಲ್ಲಿ. ಸೊ ಈ ರೀತಿ ಈ ಸಲ ಎಕ್ಸಾಮಲ್ಲಿ ಇದೇ ರೀತಿ ಬರ್ತೈತಿ ಅಂತ ಹೇಳಿದ್ದಾರೆ. ಅಂದರೆ ಇದರರ್ಥ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದೊಂದು ಬೇಸ್ ಮೇಲೆ ಈ ರೀತಿಯೇ ಕ್ವಶನ್ನಲ್ಲಿ ಇರ್ತದೆ. ನೋಡಿರಿ, ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಈ ಸೆಂಟೆನ್ಸ್ ಓದಿದಾಗ ಅದು ಯಾವ ಟೆನ್ಸಲ್ಲಿ ಐತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ ಕೇಸ್ ನಂಗೆ ಟೆನ್ಸಸ್ ಗೊತ್ತಿಲ್ಲ ಅಂದರೂ ಕೂಡ ಇಲ್ಲಿ ಅಬ್ಸರ್ವ್ಡ್ ಅನ್ನುವಂಥದ್ದು ಏನದ, ಇದು V2 ಇರೋದ್ರಿಂದ ಇಲ್ಲಿ ಬಿ ಅಂದಾಗ ವರ್ಬ್ ಫಾರ್ಮ್ ಏನಪ್ಪ ಅಂದರೆ ಟು ಬಿ ಹೆಲ್ಪಿಂಗ್ ವರ್ಬ್ ನಮ್ದು ಯಾವಾಗಲೂ ಪಾಸ್ಟ್ ಟೆನ್ಸಲ್ಲೇ ಇರಬೇಕು. ಸತೀಶ್ ಇದ್ದಾಗ ಇದು ಸಿಂಗ್ಯುಲರ್ ಇರೋದ್ರಿಂದ ನಾವು ವಾಸ್ ಅಂತ ತೊಗೋಬೇಕಾಗ್ತದೆ. ಡ್ರಾ ಇದ್ದಿದ್ದನ್ನು ಡ್ರಾಯಿಂಗ್ ಅಂತ ಮಾಡ್ಕೋಬೇಕಿಲ್ಲಿ. ಸೊ ಆನ್ಸರ್ ಹಿಂಗದ ನೋಡ್ರಿ, ಏನದ ಸತೀಶ್ ವಾಸ್. ಯಾಕೆ ವಾಸ್ ಬರ್ದೀವಿ ಅರ್ಥ ಮಾಡ್ಕೊಡ್ರಿ. ಸತೀಶ್ ಸಿಂಗ್ಯುಲರ್ ಅದ, ವಾಸ್ ಬರ್ದೀವಿ. ಡ್ರಾ ಇದ್ದಿದ್ದನ್ನು ಡ್ರಾಯಿಂಗ್ ಮಾಡಬೇಕಷ್ಟೇ, ING ಹಚ್ಚಬೇಕು. ನಿಮ್ಮ ಎಕ್ಸಾಮ್ನಲ್ಲಿ ಇದೇ ರೀತಿ ಎಕ್ಸಾಂಪಲ್ ಬರ್ತದೆ. ವಾಸ್ ಡ್ರಾಯಿಂಗ್, ಪ್ಲೂರಲ್ ಇದ್ರೆ ವರ್ಡ್ ಡ್ರಾಯಿಂಗ್, ಇಷ್ಟು ಬರೆದ್ರೆ ಸಾಕಿಲ್ಲಿ. ಓಕೆ, ಮೂವ್ ಆನ್ ಟು ಸೆಕೆಂಡ್ ಎಕ್ಸಾಂಪಲ್. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್. ನೋಡಿರಿ, ಇಲ್ಲಿ ಸ್ಟೂಡೆಂಟ್ಸ್ ಐತಿ, ಸ್ಟೂಡೆಂಟ್ ಇಲ್ಲ. ಅದಕ್ಕೆ ಬಿ ಅಂದಾಗ ವರ್ ತೊಗೋಬೇಕೀಗ. ಮುಂದೆ ರೀಡ್ ಇದ್ದಿದ್ದು ರೀಡಿಂಗ್ ಆಗಬೇಕು. ಹಾಗಾದರೆ ನೋಡಿರಿ ಆನ್ಸರ್ ಏನಿದೆ. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್, ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಬಿ ಫಾರ್ಮ್ ಏನಾಗಬೇಕಿಲ್ಲಿ ವರ್ ಆಗಬೇಕು. ರೀಡ್ ಇದ್ದಿದ್ದನ್ನು ರೀಡಿಂಗ್ ಮಾಡ್ಕೋಬೇಕು. ಓಕೆ, ದೆನ್ yesterday I saw that farmers be sow in the field. ನೋಡ್ರಿ, ಇಲ್ಲೂ ಕೂಡ ಫಾರ್ಮರ್ಸ್ ಅದ ಆನ್ಸರ. ಈಗಾಗಲೇ ಅನ್ಕೊಂಡಿರ್ತೀರಿ ನೀವು. ವೆರಿ ಗುಡ್, ನೀವು ಹೇಳಿದ ಆನ್ಸರೇ ಸರಿ ಅದ, ವರ್ ಸೋವಿಂಗ್. ದೆನ್ ಫೋರ್ತ್ ಎಕ್ಸಾಂಪಲ್, ಸುನೀಲ್ ಡ್ಯಾಶ್ ಬಿ ಪ್ಲಸ್ ವೇಟ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ಎಸ್ಟರ್ಡೇ ಫಾಸ್ಟ್ ಟೆನ್ಸ್ ಅದ ನೋಡ್ರಿ ಇದು ಕೂಡ. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಸುನೀಲ್ ವಾಸ್. ಸುನೀಲ್ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ತೊಗೋಬೇಕು. ವೇಟ್ ಬಿಕಮ್ಸ್ ವೇಟಿಂಗ್. ಹೀಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ದೆನ್ ವರ್ಡ್ ಆ್ಯಸ್ ಅ ನೌನ್ ಆರ್ ವರ್ಬ್. ಸೊ ಇಲ್ಲಿ ಯೂಸ್ ದ ಗಿವನ್ ವರ್ಡ್ ಆ್ಯಸ್ ಅ ನೌನ್ ಆರ್ ವರ್ಬ್ ಅಂತ ಕೊಟ್ಟಿರ್ತಾರೆ. ಈ ಸಲ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ವರ್ಬ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಅದೇ ಬರ್ಬೋದು ಅನ್ನುವಂಥ ನಿರೀಕ್ಷೆ 99% ಅದ. ಸೊ ಈ ರೀತಿ ನೀವು ಮಾಡ್ಕೋಬೋದು. ಒಂದನೇದು ಕೊಟ್ಟಿರ್ತಕ್ಕಂಥದ್ದು ವಾಕ್ ಅಂತ ಕೊಟ್ಟರೆ ನೋಡಿರಿ. ವಾಕ್ ಅನ್ನೋದನ್ನು ವರ್ಬ್ ಫಾರ್ಮ್ ಬಳಸಿದಾಗ ಜಸ್ಟ್ ಐ ವಾಕ್ ಬರೆದ್ರೆ ಸಾಕು. ನೀವು ಇನ್ನೂ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಐತಪ್ಪ ಅಂದರೆ ಐ ಆಮ್ ವಾಕಿಂಗ್ ಬರೀರಿ, ಐ ಆಮ್ ವಾಕಿಂಗ್ ಎವ್ರಿ ಮಾರ್ನಿಂಗ್ ಬರೀರಿ. ಈ ರೀತಿ ನೀವು ಅದನ್ನು ಮಾಡ್ಕೋಬೋದು. ಇನ್ನು ನೌನ್ ಆಗಿ ಕೊಟ್ಟಾಗ ಜಸ್ಟ್ ಇದು ಒಂದು ಎಕ್ಸಾಂಪಲ್ ನಾವು ನೌನ್ ಆಗಿ ಬರೆದಿದ್ದೀನಿ ನಿಮಗೆ. ವಾಕ್ ಈಸ್ ಗುಡ್ ಫಾರ್ ಹೆಲ್ತ್ ಅಂದರೆ ವಾಕ್ ಇದು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಯೂಸ್ ಮಾಡಿದಾಗ ಆಲ್ವೇಸ್ ಇಟ್ ಬಿಕಮ್ಸ್ ನೌನ್ ಓನ್ಲಿ. ಆ ಕಾರಣಕ್ಕಾಗಿ ನಾವು ಅಲ್ಲಿ ಬರಿತೀವಿ. ದೆನ್ ಐ ಯೂಸ್ ದ ವರ್ಡ್ ವಾಕ್ ಆ್ಯಸ್ ನೌನ್. ಇದು ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಏನಂತೇಳಿ ಯೂಸ್ ದ ಗಿವನ್ ವರ್ಡ್ ವಾಕ್ ಆ್ಯಸ್ ಅ ನೌನ್ ಅಂತ ಕೊಟ್ಟಿರ್ತಾರೆ. ನಾ ಏನು ಮಾಡಿದನಲ್ಲಿ ಸ್ಟಾರ್ಟಿಂಗ್ ಐ ಒಂದ ಸೇರಿಸ್ಬಿಟ್ಟಿವಲ್ಲೇ. ಐ ಯೂಸ್ ದ ವರ್ಡ್ ವಾಕ್ ಆ್ಯಸ್ ನೌನ್. ಕ್ವಶನ್ ಪೇಪರ್ನಿಂದ ಬರೆದ್ರು ಇದು ನೌನ್ ಆಗಿರ್ತದೆ. ಸಿಂಪಲ್ ಟ್ರಿಕ್ ಇದು. ಯಾರಿಗೆ ನನಗೆ ಅಷ್ಟು ಇಂಗ್ಲೀಷ್ ಗೊತ್ತಿಲ್ಲಪ್ಪ ಅನ್ನೋರು ಒಂದಂಕ ಈಸಿಯಾಗಿ ನೌನ್ ಕೊಟ್ಟರು ತೊಗೋಬೋದು. ಇಲ್ಲಿ 99% ವರ್ಬ್ ಬರ್ತದೆ. ವರ್ಬನ್ನು ಪ್ರಾಕ್ಟೀಸ್ ಮಾಡೋಣ. ಏನೋ ನೌನ್ ಬಂತು ಅಂದರೆ ಇಲ್ಲಿ ಐ ಹಾಕ್ರಿ, ಆ ಸೆಂಟೆನ್ಸ್ ಆ್ಯಸ್ ಇಟ್ ಈಸ್ ಬರೆದ್ರೆ ಒಂದಂಕ ಬಂದೇ ಬರ್ತದೆ. ಓಕೆ, ದೆನ್ ಡ್ರೀಮ್. ಐ ಡ್ರೀಮ್, ಐ ಆಮ್ ಡ್ರೀಮಿಂಗ್. ವಾಚ್, ಐ ವಾಚ್, ಐ ಆಮ್ ವಾಚಿಂಗ್. ಪೇ, ಐ ಪೇ, ಐ ಆಮ್ ಪೇಯಿಂಗ್. ಸೊ ಇದು ನಿಮ್ಮ LBAದಲ್ಲಿ ಇರ್ತಕ್ಕಂಥದ್ದು ಒಂದಿಷ್ಟು ಕ್ವಶನ್ಸ್ಗಳನ್ನ ತೆಗೆದುಕೊಂಡು ನಾವು ಮಾಡಿರ್ತಕ್ಕಂಥದ್ದು ಇವೆಲ್ಲ. ಸೊ ಇಷ್ಟು ಪ್ರಿಪೇರ್ ಆದರೆ ಸಾಕು. ಇದ್ರೊಳಗೆ ಒಂದು ಯಾವುದರ ಬರ್ತೈತೆ ಡೆಫಿನೆಟ್ ಇದು. ವಾಟರ್, ಐ ವಾಟರ್, ಐ ಆಮ್ ವಾಟರಿಂಗ್. ಚೀಟ್, ಐ ಚೀಟ್, ಐ ಆಮ್ ಚೀಟಿಂಗ್. ಯಾವುದಾದ್ರು ಒಂದು ಬರೀರಿ ನೀವು ಅಷ್ಟೇ. ಓಕೆ, ದೆನ್ ಆನ್ಸರ್, ಐ ಆನ್ಸರ್, ಐ ಆಮ್ ಆನ್ಸರಿಂಗ್. ಯೂಸ್, ಐ ಯೂಸ್, ಐ ಆಮ್ ಯೂಸಿಂಗ್. ಹೆಲ್ಪ್, ಐ ಹೆಲ್ಪ್, ಐ ಆಮ್ ಹೆಲ್ಪಿಂಗ್. ನೀವು ಇದ್ರ ಮುಂದೆ ಇನ್ನೊಂದು ಶಬ್ದ ತೊಗೋರಿ ಅಷ್ಟೇ. ಐ ಆಮ್ ಹೆಲ್ಪಿಂಗ್ ದ ಪುವರ್ ಬರೀರಿ, ಐ ಆಮ್ ಹೆಲ್ಪಿಂಗ್ ಮೈ ಫ್ರೆಂಡ್ ಬರೀರಿ, ಐ ಹೆಲ್ಪ್ ಮೈ ಫ್ರೆಂಡ್ ಬರೀರಿ, ಐ ಹೆಲ್ಪ್ ಮೈ ಮದರ್ ಬರೀರಿ. ಯಾವುದಾದ್ರೂ ಒಂದು ವರ್ಡ್ ಬರೆದ್ರು ಕೂಡ ನಿಮ್ಗೆ ಇಂಗ್ಲೀಷ್ ಸ್ವಲ್ಪ ಗೊತ್ತಿದ್ರು ಕೂಡ ನೀವು ಇದನ್ನು ಆ ರೀತಿಯೂ ಬರೀಬೋದು ಫುಲ್ ಸೆಂಟೆನ್ಸ್ ಮಾಡಿ. ಓಕೆ, ಕಂಡಕ್ಟ್, ಐ ಕಂಡಕ್ಟ್, ಐ ಆಮ್ ಕಂಡಕ್ಟಿಂಗ್. ಸೊ ಇಲ್ಲಿ ಕಂಡಕ್ಟ್ ಅಂದಾಗ ಹೆಲ್ಪ್ ಅಂತೇಳಿ ಅರ್ಥ ಕೊಡ್ತದೆ ಇದು. ಅಥವಾ ಕೆಲವು ಸಾರಿ ನಾವು ಐ ಕಂಡಕ್ಟ್ ಬ್ಯೂಟಿಫುಲ್ ಪ್ರೋಗ್ರಾಮ್, ಒಂದು ಒಳ್ಳೆಯ ಪ್ರೋಗ್ರಾಮನ್ನು ನಾನು ಕಂಡಕ್ಟ್ ಮಾಡ್ತೀನಿ ಅನ್ನುವಂಥ ಅರ್ಥದಲ್ಲೂ ಕೂಡ ವರ್ಬ್ ಆಗಿ ಇದನ್ನು ಬಳಸಿರ್ಬೋದು. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಪಾರ್ಟ್ ಆಫ್ ಸ್ಪೀಚ್. ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟಾಗ ಅದರಲ್ಲಿ ಯಾವುದು ಪಾರ್ಟ್ಸ್ ಆಫ್ ಸ್ಪೀಚನ್ನು ಯೂಸ್ ಮಾಡಿದಾರೋ ಅನ್ನೋಂಥದ್ದು ಅಂಡರ್ಲೈನ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿ ನಲ್ಲಿ ಸ್ವಲ್ಪ ಎಲ್ಲೋ ಕಲರ್ನಲ್ಲಿ ಕೂಡ ಕೊಟ್ಟಿದ್ದೀನಿ ನಿಮಗೆ ಆ ವರ್ಡನ್ನು. ಅದರ ಎಕ್ಸಾಮ್ನಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ. ಆ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ಯಾವುದಾಗಿರ್ತದೆ ಅನ್ನೋದನ್ನು ಬರಿಬೇಕು. ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ದ ರೈಟ್ ಆನ್ಸರ್ ಈಸ್ ಅಡ್ವರ್ಬ್. ಯಾಕೆ ಬೈಕ್ ಸ್ಟಾರ್ಟೆಡ್ ಅಂದರೆ ಪ್ರಾರಂಭ ಆಯಿತು ಅಂತ.
ಇಮಿಡಿಯೇಟ್ಲಿ ಅನ್ನುವಂಥ ವರ್ಡ್ ಬೈಕ್ ಬಗ್ಗೆ ಹೇಳ್ತಾ ಇಲ್ಲ, ಸ್ಟಾರ್ಟ್ ಮಾಡಿದ್ರ ಬಗ್ಗೆ. ಇಮಿಡಿಯೇಟ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತದೆ ಅಂದರೆ ವರ್ಬ್ ಬಗ್ಗೆ ಹೇಳ್ತಿತ್ತು ಅಂದರೆ ದಟ್ ಈಸ್ ಅಡ್ವರ್ಬ್. ಈ ರೀತಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಸಣ್ಣ ಹಿಂಟ್, ಲಾಸ್ಟ್ ಎಲ್ ವೈ ಬಂದಾಗ ಸಾಮಾನ್ಯವಾಗಿ ನಿಮಗೆ ಅಡ್ವರ್ಬ್ ಇರ್ತದೆ, ಕೆಲವೊಂದಿಷ್ಟು ಶಬ್ದಗಳಲ್ಲಿ ಮಾತ್ರ ಅಡ್ಜೆಕ್ಟಿವ್ ಆಗಿರ್ತದೆ. ಅದರ ಮೇಲೆ ನೀವು ಗೆಸ್ ಮಾಡೋಕ್ಕಿಂತ ಈ ರೀತಿ ಅರ್ಥ ಮಾಡ್ಕೊಡ್ರಿ. ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ ನೌನ್ ಬಗ್ಗೆ ಹೇಳಕತ್ತೈತೋ ವರ್ಬ್ ಬಗ್ಗೆ ಹೇಳಕತ್ತೈತೋ ಅನ್ನೋದು. ಓಕೆ, ದೆನ್ ಮೂವ್ ಆನ್ ಟು ಸೆಕೆಂಡ್ ಸೆಂಟೆನ್ಸ್. ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ. ಸೊ ದಿಸ್ ಈಸ್ ಪ್ರಿಪೋಸಿಷನ್, ಅಜ್ಜಿಯ ಪಕ್ಕದಲ್ಲಿ ಅಂತ ಬರ್ತದೆ. ಸೊ ಪ್ರಿಪೋಸಿಷನ್ ಆಗ್ತೈತಿ ಇದು. ಇದು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಇರೋದ್ರಿಂದ ಇದನ್ನು ಆ್ಯಡ್ ಮಾಡಿದ್ದೇನೆ ಅಷ್ಟೇ. ಸಿ ಬೈಸ್ ಅ ಕಾಸ್ಟ್ಲಿ ಆರ್ನಮೆಂಟ್. ಕಾಸ್ಟ್ಲಿ ಇಟ್ ಬಿಕಮ್ಸ್ ಎಡ್ಜೆಕ್ಟಿವ್. ಯಾಕೆ ಕಾಸ್ಟ್ಲಿ ಆರ್ನಮೆಂಟ್ ಈಸ್ ಅ ನೌನ್, ಒಂದು ವಸ್ತು ಅದು. ಇಲ್ಲಿ ಅದರ ಬಗ್ಗೆ ಹೇಳಕತ್ತೈತಿ ಅಂತಂದಾಗ ಎಡ್ಜೆಕ್ಟಿವ್ ಆಗಿರ್ತದೆ. ರವಿ 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. ಇಲ್ಲಿ ನಂಬರ್ಸ್ ಬಂದಾಗ ಸಾಮಾನ್ಯವಾಗಿ ಎಡ್ಜೆಕ್ಟಿವ್ ಆಗಿರ್ತವೆ. ಇದು ನಿಮ್ಮ ಶಿಕ್ಷಕರು ಕೂಡ ನಿಮಗೆ ಹೇಳ್ತಾರೆ, ಇದನ್ನು ನಂಬರ್ ಬಂದು ಅಂದರೆ ಎಡ್ಜೆಕ್ಟಿವ್ ಆಗಿರ್ತದೆ. ಓಕೆ, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ, ಸೊ ದಿಸ್ ಈಸ್ ಎನ್ ಅಬ್ಸ್ಟ್ರಾಕ್ಟ್ ಐಡಿಯಾ, ಆ ಕಾರಣಕ್ಕಾಗಿ ಇದು ನೌನ್ ಆಗಿರ್ತದೆ. ಕೇಶವ್ ಈಸ್ ವಾಕಿಂಗ್ ಸ್ಲೋಲಿ. ಹೆಂಗೆ ಹೊಂಟಾನೆ? ಸ್ಲೋಲಿ. ಸೊ ಇಟ್ ಮೀನ್ಸ್ ಗುಡ್. ಇದೇನಿದು ಅಡ್ವರ್ಬ್ ಆಗಿರ್ತದೆ. ಓಕೆ, ಯುವರ್ ಗೆಸ್ಸಿಂಗ್ ಈಸ್ ರೈಟ್. ಸ್ಮೃತಿ ಈಸ್ ಆ್ಯನ್ ಎಕ್ಸಲೆಂಟ್ ಪ್ಲೇಯರ್. ಸೊ ದಿಸ್ ಈಸ್ ಎಕ್ಸಲೆಂಟ್ ಪ್ಲೇಯರ್ ಬಗ್ಗೆ ಹೇಳ್ತಾ ಇದೆ, ದಟ್ ಈಸ್ ಅಡ್ಜೆಕ್ಟಿವ್. ಈ ರೀತಿ ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಎಕ್ಸಾಂಪಲ್ ಏನಿದಾವೆ ನಾನು ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ, ನಿಮ್ಮ ಎಲ್ ಬಿ ಎದಿಂದ ಇದಾವೆ ಇವುಗಳನ್ನ ಸ್ವಲ್ಪ ಜಾಸ್ತಿ ನೋಡ್ಕೊಂಡ್ಬಿಡಿ, ಗೊತ್ತಾಗ್ತದೆ. ಸಚ್ ಅ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಆಪ್ರೆಸ್ಡ್ ಆ್ಯಂಡ್ ಡಿಪ್ರೆಸ್ಡ್ ಇನ್ ಇಂಡಿಯಾ ಹ್ಯಾಸ್ ಪಾಸ್ಡ್ ಅವೇ. ಪ್ರಾಮಿನೆಂಟ್, ದಟ್ ಈಸ್ an adjective. Baba Saheb came to be greatly influenced by the life and work of Mahatma Phule. Greatly influenced, so that is adverb. Nobody is satisfied with wealth, but everybody is satisfied with wisdom. Here wealth is noun because it is an abstract idea. Then ಇದು ವೆಲ್ತ್ ಅನ್ನೋದು ಅಬ್ಸ್ಟ್ರಾಕ್ಟ್, ವೆಲ್ದಿ ಇದ್ದಾಗ ಅಬ್ಸ್ಟ್ರಾಕ್ಟ್ ಐಡಿಯಾ ಆಗ್ತದೆ. ವೆಲ್ತ್ ದಟ್ ಈಸ್ ನೌನ್ ಫಾರ್ಮಲ್ಲಿ ಬಂದಿರತಕ್ಕಂಥದ್ದು. ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಹರ್. ಥಾಟ್ ಅಂದರೆ ಇಲ್ಲಿ ಯೋಚನೆ, ವಿಚಾರ ಅಂಥೇಳಿ ಅರ್ಥ. ಡೇರಿಂಗ್ ಥಾಟ್ ಅಂದಾಗ ದಿಸ್ ಈಸ್ ಎನ್ ಅಡ್ಜೆಕ್ಟಿವ್. ದೆನ್ ಎಸ್, ಹಿ ಆಸ್ಕ್ಡ್ ಕ್ವಶನಿಂಗ್ಲಿ ಬಟ್ ಕೈಂಡ್ಲಿ. ಆಸ್ಕ್ಡ್ ಬಗ್ಗೆ ಹೇಳ್ತದೆ ನೋಡ್ರಿ ಇಲ್ಲಿ ಅಂದಾಗ ಅಡ್ವರ್ಬ್ ಆಗಿರ್ತದೆ. ಸ್ಮಿತಾ ಹ್ಯಾಡ್ ನೌನ್ ದ ಫ್ರೈಟನಿಂಗ್ ಟ್ರುತ್ ಬಗ್ಗೆ ಹೇಳುವಂಥದ್ದು ಇದು. ಸೊ ದಿಸ್ ಈಸ್ ಎನ್ ಟ್ರುತ್ ಈಸ್ ಎನ್ ಅಬ್ಸ್ಟ್ರಾಕ್ಟ್ ಐಡಿಯಾ, ಅದ್ರ ಬಗ್ಗೆ ಹೇಳತೈತಿ ಅಂತಂದಾಗ ದಟ್ ಈಸ್ ಅಡ್ಜೆಕ್ಟಿವ್. ಓಕೆ, ದೆನ್ ಬಟ್ ಹಿಸ್ ಕಂಡೀಷನ್ ಗ್ರೀವ್ ವರ್ಸ್ ವಿತ್ ಈಚ್ ಪಾಸಿಂಗ್ ಡೇ. ದ ರೈಟ್ ಆನ್ಸರ್ ಈಸ್ ಅಡ್ವರ್ಬ್. ಸೊ ಈ ರೀತಿ ನೀವು ಇಲ್ಲಿ ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನ ಸ್ವಲ್ಪ ಜಾಸ್ತಿ ನೋಡ್ಕೊಂಡ್ಬಿಡಿ. ಓಕೆ, ಇಫ್ ಹ್ಯೂಮನ್ಲಿ ಯೂಸ್ಡ್, ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ಟೇಕರ್. The right answer is adverb. If you are so clever, why are you so poor? Here this is adjective. Not really clever, cleverest ನಾವೆಲ್ಲ ಡಿಗ್ರೀಸ್ ಒಳಗೆ ಓದಿದ್ದೀವಿ ಅದನ್ನು. ಇಫ್ ಯು ಆರ್ ಸೋ ಕ್ಲೆವರ್ ಅವನ ಬಗ್ಗೆ ಹೇಳ್ತಾ ಇದೆ. ಇದು ನಿಮ್ಮ ಬಗ್ಗೆ ಅಂದರೆ ಯು ಅಂತ ಏನು ರೆಫರ್ ಮಾಡಿದ್ದೀವಿ, ಅದ್ರ ಬಗ್ಗೆ ಹೇಳ್ತಿದೆ, ದಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ಟೆಲಿಫೋನ್ ಬುಕ್ ಬಗ್ಗೆ ಹೇಳ್ತಾರೆ. ಬುಕ್ ಎಂಥದ್ದು? ಟೆಲಿಫೋನ್ ಬುಕ್ ಅದ. ಸೊ ದಟ್ಸ್ ವೈ ಅಡ್ಜೆಕ್ಟಿವ್. ಓಕೆ, ದೆನ್ ವಿ ಸೆಲ್ಡಮ್ ವಾಚ್ ನ್ಯೂಸ್ ನವಾಡೇಸ್. ಸೆಲ್ಡಮ್ ಇದು ನೆಗೆಟಿವ್ ಫಾರ್ಮ್, ಇದು ವಿರಳ ಅಂತೇಳಿ ಅರ್ಥ ಕೊಡ್ತದೆ, ದಟ್ ಈಸ್ ಅಡ್ವರ್ಬ್. ಓಕೆ, ಇಷ್ಟನ್ನು ಫಾಲೋ ಮಾಡ್ಕೊಳ್ಳಿ. ದೆನ್ ಆರ್ಟಿಕಲ್ ಎ ಆ್ಯಂಡ್ ದ. ಸಾಮಾನ್ಯವಾಗಿ ಆರ್ಟಿಕಲ್ ಬಂದ ತಕ್ಷಣ ಈ 3 ಶಬ್ದಗಳು ನಮ್ಮ ತಲೆಯಲ್ಲಿ ಬರ್ತವೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಕೊಡ್ರಿ, ನಿಮ್ಮ LBA ನೋಟ್ಸ್ದಿಂದ ಅದಾವೆ ಇವು ಕೂಡ. ಇಲ್ಲಿ ಯಾವ್ಯಾವ ರೂಲ್ಗಳು ಎಲ್ಲೆಲ್ಲಿ ಅಪ್ಲೈ ಆಗಿರ್ತಾವೆ ಸ್ವಲ್ಪ ಗಮನ ಕೊಟ್ಟರೆ ನಿಮಗೆ ಅಲ್ಲಿ ಎಕ್ಸಾಮ್ನಲ್ಲಿ ಒಂದು ಅಂಕ ಫಿಕ್ಸ್ ಬರ್ಬೋದು. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಇಲ್ಲಿ ನೋಡ್ರಿ, ಯುರೋಪಿಯನ್ ಕಂಟ್ರಿ. ಇಲ್ಲಿ ಸ್ಟಾರ್ಟಿಂಗ್ ವೊವೆಲ್ ಇದ್ದಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ಇದು ಆ್ಯನ್ ಬರಬೇಕು ಅಂತ ಬರೆದು ಬಿಡ್ತೀವಿ. ಆದರೆ ಇಲ್ಲಿ ಸೌಂಡ್ ಏನದಪ್ಪ ಅಂತಂದರೆ ಕಾನ್ಸೋನೆಂಟ್ ಸೌಂಡ್. ಯುರೋಪಿಯನ್ ಯು ಅಂತ ಸೌಂಡ್ ಬರೋದ್ರಿಂದ ನಾವು ಆರ್ಟಿಕಲ್ ಎ ಬರಿಬೇಕು ಇಲ್ಲಿ. ಮೆಡಿಟೇಟಿಂಗ್ ಫಾರ್ ಹಾಫ್ ಡ್ಯಾಶ್ ಅವರ್. ಸೈಲೆಂಟ್ ಆಗ್ತದೆ, ಅದಕ್ಕಾಗಿ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಅವರ್ ಅಂತೇಳಿ ಸೌಂಡ್ ಆಯಿತು, ವೊವೆಲ್ ಸೌಂಡ. ದಟ್ಸ್ ವೈ ವಿ ಹ್ಯಾವ್ ಟು ರೈಟ್ ಹಿಯರ್ ಆ್ಯನ್. ಸಿ ಬಾಟ್ ಡ್ಯಾಶ್ FM ರೇಡಿಯೋ. ಎಬ್ರಿವೇಷನ್ಸ್ ಬಂದಾಗ, ಈ ರೀತಿ ಸಂಕ್ಷಿಪ್ತಾಕ್ಷರಗಳು ಬಂದಾಗ ಎಫ್ ಸೌಂಡ್ ಬಂತು ನೋಡ್ರಿ, ಅಂದರೆ ವೊವೆಲ್ ಸೌಂಡ್ ಆಗ್ತದೆ. ಅದಕ್ಕೆ ನಾವೇನು ಬರಿಬೇಕಿಲ್ಲಿ? ಆ್ಯನನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ಎಕ್ಸಾಂಪಲ್, ಹೂ ಈಸ್ ಡ್ಯಾಶ್ ಟಫೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ಟಫೆಸ್ಟ್ ಇದು ಸೂಪರ್ಲೇಟಿವ್ ಡಿಗ್ರಿ ಇದೆ ನೋಡ್ರಿ. ಬಿಗ್ಗರ್, ಬಿಗ್ಗೆಸ್ಟ್
ಅಂತೇಳಿ ಬಿಗ್ಗೆಸ್ಟ್, ಲಾಂಗೆಸ್ಟ್, ಶಾರ್ಟೆಸ್ಟ್, ವೈಜೆಸ್ಟ್ ಬಂದಾಗ ಯಾವಾಗಲೂ ನಾವು ಆರ್ಟಿಕಲ್ ದ ಬರಿತೀವಿ ಸೂಪರ್ಲೇಟಿವ್ ಫಾರ್ಮ್ನಲ್ಲಿದ್ದಾಗ. ದ ಈಸ್ ದ ರೈಟ್ ಆನ್ಸರ್. ಕಿರಣ್ ಈಸ್ ಡ್ಯಾಶ್ ಎಕ್ಸಲೆಂಟ್ ಪ್ಲೇಯರ್. ಎಕ್ಸಲೆಂಟ್, ಎ ವೆರಿ ಗುಡ್. ನೀವು ಗೆಸ್ ಮಾಡಿರ್ತಕ್ಕಂಥ ಆನ್ಸರ್ ರೈಟ್ ಅದ. ಆ್ಯನ್ ಎಕ್ಸಲೆಂಟ್ ಪ್ಲೇಯರ್. ಓಕೆ. ಸೈಂಟಿಫಿಕ್ ರಿಸರ್ಚ್ ಈಸ್ ಡ್ಯಾಶ್ ಎಕ್ಸೈಟಿಂಗ್ ವೆಂಚರ್. ಎ ಎಕ್ಸೈಟಿಂಗ್, ಎ it means the right answer. And then some more examples. We reached the city after dash sunset. sun, moon, earth ಬಂದಾಗ ಯಾವಾಗಲೂ ಡೆಫಿನೆಟ್ ಆರ್ಟಿಕಲ್ ತಗೋತೀವಿ, ದ ಬರಿಬೇಕಿಲ್ಲಿ. ಓಕೆ. ದೆನ್ ರಾಜೇಶ್ ಈಸ್ ಡ್ಯಾಶ್ ಎನ್ ಸಿ ಸಿ ಸ್ಟೂಡೆಂಟ್ಸ್. ಆಗಲೇ ಎಫ್ ಎಮ್ ಬಂದಿತ್ತು ನೋಡಿ, ಆ ರೀತಿ ಎನ್ ಸಿ ಸಿ, ಎ ಸೌಂಡ್ ಬರ್ತದೆ, ಆ್ಯನ್ ಎನ್ ಸಿ ಸಿ. Dr. B.R. Ambedkar served as the chairman of the drafting committee of Dash Constituent Assembly of India. ಸೊ ಡೆಫಿನೆಟ್ ಆಗಿರ್ತಕ್ಕಂಥ ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅನ್ನೋದನ್ನು ಹೇಳ್ತಾ ಇರೋದ್ರಿಂದ ನಾವು ಆರ್ಟಿಕಲ್ ದ ಅನ್ನೋದನ್ನು ಬರಿಬೇಕು. ಮಿಸ್ಟರ್ ಗೋಪಾಲಕೃಷ್ಣ ಈಸ್ ಡ್ಯಾಶ್ ಎಮ್ ಎಲ್ ಎ. ಎಮ್ ಆಗಲೇ ಬಂತದ್ರ ಮೇಲೆ ಎನ್ ಸಿ ಸಿ ಅಂತಲ್ಲ, ಅದೇ ರೀತಿಯೇ ಇದು ಕೂಡ ಆ್ಯನ್ ಎಮ್ ಎಲ್ ಎ. ಓಕೆ. ಮುಳ್ಳಯ್ಯನಗಿರಿ is dash highest peak. Highest, high, higher, highest. Yes, your answer is right, the highest. Then move on to next question. Mr. Shivashankar is dash doctor in that hospital. So Mr. Shivashankar is ಒಬ್ಬರು ಡಾಕ್ಟರ್ ಇವರು ಅಲ್ಲಿ ಅನ್ನುವಂಥ ಹೆಸರಿನಲ್ಲಿ ಬರೋದ್ರಿಂದ ನಾವು ಎ ಅನ್ನೋದನ್ನು ತುಂಬಬೇಕಾಗ್ತದೆ. ದಿಸ್ ಈಸ್ ನಾಟ್ ಡ್ಯಾಶ್ ಲಾಸ್ಟ್ ಫಸ್ಟ್ ಸೆಕೆಂಡ್ ಇವೆಲ್ಲ ಬಂದಾಗ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬರೀಬೇಕಾಗುತ್ತದೆ. ಹಿ ವುಡ್ ಪ್ಲೇ ದ ಸಿತಾರ್ ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಡ್ಯಾಶ್ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ದ ರೈಟ್ ಆನ್ಸರ್ ಈಸ್ ಅ ಗ್ರೇಟ್ ಸಿತಾರಿಸ್ಟ್. ಓಕೆ. ದ ಕಾನ್ಸರ್ಟ್ ಕೇಮ್ ಟು ಡ್ಯಾಶ್ ಎಂಡ್. ರೈಟ್ ಆನ್ಸರ್ ಈಸ್ ಆ್ಯನ್ ಎಂಡ್. ಓಕೆ. ಟುಡೇ ಯು ಆರ್ ಡ್ಯಾಶ್ ಏಬಲ್ ಆ್ಯನ್ ಏಬಲ್ ಬಾಡಿಡ್ ಸಿಮೆನ್ ಆ್ಯಂಡ್ ನೋ ಮೋರ್. ಓಕೆ. ಆರ್ಟಿಕಲ್ ಈ ರೀತಿ ನಾವು ನೋಡ್ತೀವಿ. ದೆನ್ ಡ್ಯಾಶ್ ಹಿಮಾಲಯಾಸ್ ಇನ್ ದ ನಾರ್ತ್ ಆಫ್ ಅವರ್ ಕಂಟ್ರಿ. ಹಿಮಾಲಯಾಸ್ ಫ್ಲೂರಲ್ ಫಾರ್ಮ್ದು ಹಿಮಾಲಯ ಪರ್ವತಗಳು ಬಂದಾಗ ನಾವು ದ ಅನ್ನೋದನ್ನೇ ಬಳಸಬೇಕಾಗ್ತದೆ. ಮೌಂಟ್ ಎವರೆಸ್ಟ್ ಇದ್ದಾಗ ದ ಮೌಂಟ್ ಎವರೆಸ್ಟ್ ಅಂತ ಬರಿತೀವಿ. ಓಕೆ. ಲಾಯಲ್ಟಿ ಪಾಸಸ್ ಲೈಕ್ ಸೀವೀಡ್ ಆನ್ ಡ್ಯಾಶ್ ಔಟ್ ಗೋಯಿಂಗ್ ಆ್ಯನ್ ಔಟ್ ಗೋಯಿಂಗ್ ಟೈಡ್. ಓಕೆ. ಇನ್ ಅ ನ್ಯೂಕ್ಲಿಯರ್ ವಾರ್ ಡ್ಯಾಶ್ ಫಸ್ಟ್. ಆಗಲೇ ಹೇಳಿ ನೋಡಿ, ಲಾಸ್ಟ್ ಫಸ್ಟ್ ಅಂತ ಬಂದಾಗ ಓಕೆ ರೈಟ್ ಆನ್ಸರ್ ದ ಅನ್ನೋದನ್ನು ಬರೀಬೇಕು. ಅ ರೈಟರ್ ಈಸ್ ಅ ಪರ್ಸನ್ ಹೂ ಕೆನಾಟ್ ಲಿವ್ ವಿತೌಟ್ ರೈಟಿಂಗ್. ಸೊ ದ ರೈಟ್ ಆನ್ಸರ್ ಈಸ್ ದ. ಅ ರೈಟರ್ ಈಸ್ ದ ಪರ್ಸನ್ ಅಂದರೆ ಡೆಫಿನೆಟ್ ಆಗಿ ರೈಟರ್ ಅಂದಾಗ ಇಂಥದ್ದೇ ವ್ಯಕ್ತಿ ಅಂತ ಹೇಳಬೇಕಾದಾಗ ನಾವಿಲ್ಲಿ ದ ಅನ್ನೋದನ್ನು ಬಳಸ್ಕೊಳ್ತೀವಿ. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಾಮ್ ಡ್ಯಾಶ್ ಬುಕ್. ಅ ಟೆಲಿಫೋನ್ ಬುಕ್ ಕಾಮನ್ ಆಗಿ ಬರೆದಾಗ ಅ ಟೆಲಿಫೋನ್ ಬುಕ್ ಬರೀತೀವಿ ನಾವು. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಾಮ್ ಟೆಲಿಫೋನ್ ಬುಕ್. ಇಲ್ಲಿ ಕವಿ ಆ ಪೋಯಮಲ್ಲಿ ಡೆಫಿನೆಟ್ ಆಗಿ ಅದನ್ನು ಹೇಳಬೇಕಾದಾಗ ದ ಟೆಲಿಫೋನ್ ಬುಕ್ ಇಂಥದ್ದೇ ಬುಕ್ ಅಂತ ಹೇಳಕತ್ತದ ನನ್ನಲ್ಲಿ. ಆ ಕಾರಣಕ್ಕಾಗಿ ಯಾವುದಿದು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಬರ್ತದೆ ನೋಡಿರಿ, ಅದರಲ್ಲಿ ಇರ್ತಕ್ಕಂಥ ಕ್ವಶನ್ ತೊಗೊಂಡು ದ ಟೆಲಿಫೋನ್ ಬುಕ್ ಅಂತೇಳಿ ತೊಗೋಬೇಕಾಗ್ತದೆ. ಓಕೆ. ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ಸೊ ಇವು ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾವುದು ಟಾಪಿಕ್ ಇಪ್ಪ ಅಂದರೆ ಲಿಂಕರ್ಗಾಗಿ ಎಕ್ಸಾಂಪಲ್ಸ್ ಇವು. ಓಕೆ. ಒಂದು ಅಂಕಕ್ಕೆ ಬರ್ತದೆ. ರಾಜು ಡ್ಯಾಶ್ ಹೀಸ್ ಫ್ರೆಂಡ್. ರಾಜು ಆ್ಯಂಡ್ ಹೀಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ಇಲ್ಲಿ ಬಟ್ ಅಂತ ಕೊಟ್ಟಿದೆ, ಬೈ ಮಿಸ್ಟೇಕ್ ಆಗಿದೆ, ಅದು ನೀವು ಆ್ಯಂಡ್ ಅಂತ ಓದ್ಕೊಡ್ರಿ. ರಾಜು ಆ್ಯಂಡ್ ಹೀಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಫಾಲ್ ಡ್ಯಾಶ್ ಹಿ ಈಸ್ ಆ್ಯನ್ ಆನೆಸ್ಟ್ ಆಫೀಸರ್. ಎಲ್ಲರೂ ಫಾಲನ್ನ ಇಷ್ಟಪಡ್ತಾರೆ. ಯಾಕೆ? ಹೂ ಈಸ್ ಆ್ಯನ್ ಆನೆಸ್ಟ್ ಆಫೀಸರ್. ಓಕೆ. ದ ಕಿಂಗ್ ವಾಸ್ ಆನೆಸ್ಟ್ ಡ್ಯಾಶ್ ಜನರಸ್. ಕಿಂಗ್ ಆನೆಸ್ಟು ಅದಾರ, ಜನರಸ್ಸು ಅದಾರ. ಸೊ ಇಲ್ಲೂ ಕೂಡ ಆ್ಯಂಡ್ ಬರಬೇಕಾಗಿತ್ತು. ಯಾಕಿದು ಬೈ ಮಿಸ್ಟೇಕ್ ಟೈಪ್ ಮಾಡೋ ಮುಂದೆ ಬಟ್ ಅಂತಾಗಿದೆ. ಆನೆಸ್ಟ್ ಆ್ಯಂಡ್ ಜನರಸ್ ಅಂತಾಗಬೇಕು. 1 ಮತ್ತು 2 ಕೂಡ ನೀವು ಸ್ವಲ್ಪ ಸರಿ ಮಾಡ್ಕೊಂಡು ಆ್ಯಂಡ್ ಅಂತೇಳಿ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಡ್ಯಾಶ್ ದೆ ಡಿಡಂಟ್ ಗೆಟ್ ಟಿಕೆಟ್ಸ್. ನೋಡಿರಿ, ಸ್ಟೂಡೆಂಟ್ಸ್ ಥಿಯೇಟರ್ಗೆ ಹೋಗ್ತಾರೆ ಆದರೆ ಟಿಕೆಟ್ ಸಿಗಲಿಲ್ಲ ಅಂತ. ಸೊ ಹಾಗಾದರೆ ಆದರೆ ಅನ್ಲಿಕ್ಕೆ ಏನು ತೊಗೋಬೇಕು ನಾವಿಲ್ಲಿ? ಬಟ್. ಓಕೆ, ವೆರಿ ಗುಡ್. 1 ಮತ್ತು 2 ಆಪ್ಷನ್ ಕೂಡ ನೀವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಆ್ಯಂಡ್ ಅಂತ ಹಾಕೊಂಡ್ಬಿಡಿ ಇಲ್ಲಿ. ಓಕೆ. ದೆನ್ ಲಿಂಕರ್ ಇನ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫ್ರಾಮ್ ಎಲ್ ಬಿ ದಿಂದ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅದಾವಿಲ್ಲಿ. ಸ್ವಾಮಿ ಆರ್ಗ್ಯೂಡ್ ವಿತ್ ಫಾದರ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್. ಸ್ವಾಮಿ ಜೊತೆ ತಂದೆ ವಾದ ಮಾಡಿದ್ದ, ಆದರೆ ಯೂಸ್ಲೆಸ್, ಅದು ಉಪಯೋಗ ಆಗಲಿಲ್ಲ ಅಂತ. ಬಟ್ ಆದರೆ ಬಟ್.
ಸ್ವಾಮಿ ಕಾಟ್ ದ ಬರ್ಗ್ಲರ್ ಡ್ಯಾಶ್ ಕಂಗ್ರ್ಯಾಚುಲೇಷನ್ ಶೋವರ್ಡ್ ಆನ್ ಹಿಮ್. ಅವ್ನು ಹಿಡ್ದ, ಆಮೇಲೆ ಏನಾಯ್ತು ಮತ್ತೆ 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 ಅಂತೀವಲ್ಲ ಅವಾಗಿನ ತೊಗೋಬೇಕಲ್ಲಿ. ಆದ್ದರಿಂದ ಕಂಗ್ರ್ಯಾಚುಲೇಷನ್ಸ್ ಶೋವರ್ಡ್ ಆನ್ ಸ್ವಾಮಿ ಅಂದರೆ ಸ್ವಾಮಿಗೆ ಈ ಕಾರಣಕ್ಕಾಗಿಯೇ ಅನ್ನುವಂಥದ್ದು ರೀಸನ್ ಕೊಡಬೇಕಾದಾಗ ಅಲ್ಲಿ ಆದ್ದರಿಂದ ಅಂತ ತೆಗೆದುಕೊಳ್ತೀವಿ ನಾವು. ಸ್ವಾಮಿ ಕಾಟ್ ದ ಬರ್ಗ್ಲರ್, ಸೊ ರೀಸನ್ ಅಲ್ಲ ರಿಸಲ್ಟ್ ಇದು. ಕಾಟ್ ದ ಬರ್ಗ್ಲರ್ನ ಅವನು ಬರ್ಗ್ಲರ್ನ ಹಿಡಿದ, ಅದರ ಪರಿಣಾಮ ಏನಾಯಿತು ಅಂದರೆ ಕಂಗ್ರ್ಯಾಚುಲೇಷನ್ಸ್ ಶೋವರ್ಡ್ ಆನ್ ಹಿಮ್ ಅನ್ನುವಂಥದ್ದು. ಓಕೆ, ದೆನ್ ಗೌರಿ ಆ್ಯಂಡ್ ಗಗನ್ ಆರ್ ಜನರಸ್ ಪರ್ಸನ್ಸ್ ಡ್ಯಾಶ್ ದೇ ಆಲ್ವೇಸ್ ಹೆಲ್ಪ್ ದ ಪೂವರ್ ಚಿಲ್ಡ್ರನ್. ನೋಡ್ರಿ, ಅವರು ಒಳ್ಳೆಯ ಜನ ಇರೋದ್ರಿಂದನೇ ಅವ್ರಿಗೆ ಸಹಾಯ ಮಾಡಿದರು ಅಂತ. ಆ ಕಾರಣಕ್ಕಾಗಿ ನಾವೇನು ತೊಗೋಬೇಕಿಲ್ಲಿ, ಸೊ ಆದ್ದರಿಂದ ಅನ್ನುವಂಥ ಪದ. ಡ್ಯಾಶ್ ಹಿ ವಾಸ್ ಇಲ್ ಕಿರಣ್ ಅಟೆಂಡೆಡ್ ದ ಕ್ಲಾಸ್. ನೋಡ್ರಿ ಏನೈತಿಲಿ, ದೋ ಹಿ ವಾಸ್ ಇಲ್, ಅವ ಅನಾರೋಗ್ಯ ಇದ್ದಾಗ್ಯೂ ಆ ಕ್ಲಾಸ್ ಅಟೆಂಡ್ ಆಗಿದ್ದ ಅಂತ. ಇದ್ದಾಗ್ಯೂ ಆದಾಗ್ಯೂ ಅಂದಾಗ ನಾವು ದೋ ಅನ್ನೋದನ್ನು ಬಳಸ್ಕೊಳ್ತೀವಿ. ಓಕೆ, ಐ ಆರ್ಗ್ಯೂಡ್ ವಿತ್ ಹಿಮ್, ಇದು ಇದಕ್ಕೆ ಫಸ್ಟ್ ಎಕ್ಸಾಂಪಲ್ ನಾವು ಬಳಸಿದ್ದೀವಿ, ಇದನ್ನು ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ಬಟ್ ಅಂತೇಳಿ ಬಳಸ್ಕೋಬೇಕಾಗ್ತದೆ. ಎಸ್, ಬಾಲೇಶ್ವರ್ ವಾಸ್ ಅ ಯಂಗ್ಸ್ಟರ್ ಡ್ಯಾಶ್ ಶೇವ್ಡ್ ರೋಮಾ. ಹೂ ಶೇವ್ಡ್ ರೋಮಾ, ಯಾಕಂದರೆ ಯಾರು ಬಾಲೇಶ್ವರನೇ ಅವಳು ಸೇವ್ ಮಾಡಿದ್ದು ಅಂತ ಹೇಳಿ ಬಂದಾಗ. ಸೊ ಇಲ್ಲಿ ಸ್ವಲ್ಪ ಬಟ್ ಆ್ಯಂಡ್ ಆರ್ ಇಂಥ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ರಾಜೇಶ್ ಈಸ್ ರಿಚ್ ಡ್ಯಾಶ್ ಹಿಸ್ ಫ್ರೆಂಡ್ ಈಸ್ ಪೂವರ್. ಇಲ್ಲಿ ಎರಡು ಅಪೋಸಿಟ್ ಅದ. ರಾಜೇಶ್ ಈಸ್ ರಿಚ್, ಅವನ ಫ್ರೆಂಡ್ ಪೂವರ್ ಅದಾನೆ, ಅಂದರೆ ಇಲ್ಲಿ ಬಟ್ ಅಂಥೇಳಿ ನಾವು ತೊಗೋಬೇಕಾಗ್ತದೆ. 8th one, ಐ ಸೋಲ್ಡ್ ದೆಮ್ ಮೈ ಪ್ರಾಪರ್ಟಿ ಡ್ಯಾಶ್ ಐ ನ್ಯೂ ದೇ ವರ್ ಗುಡ್ ಪೀಪಲ್. ಓಕೆ, ದ ರೈಟ್ ಆನ್ಸರ್ ಈಸ್ ಬಿಕಾಸ್. ಐ ಸೋಲ್ಡ್ ದೆಮ್ ಪ್ರಾಪರ್ಟಿ ಮಾರಿವಿ, ಕಾರಣ ಕೊಡಬೇಕು, ರೀಸನ್ ಯಾಕೆ. ಐ ನ್ಯೂ ದೇ ವರ್ ಗುಡ್ ಪೀಪಲ್, ಏಕೆಂದರೆ ಅನ್ನೋಂಥ ಅರ್ಥದಲ್ಲಿ ಬಿಕಾಸನ್ನು ಬಳಸ್ತೀವಿ. ಮೈ ಅಂಬಿಷನ್ ಈಸ್ ಟು ಬಿಕಮ್ ಅ ಡಾಕ್ಟರ್ ಬಿಕಾಸ್ ಐ ವಾಂಟ್ ಟು ಸರ್ವ್ ದ ಪೂವರ್ ಡ್ಯಾಶ್ ದ ನೀಡಿ. ದ ಪೂವರ್ ಆ್ಯಂಡ್ ದ ನೀಡಿ. ಓಕೆ, ಉಮಾ ಆ್ಯಂಡ್ ಸುಮಾ ಆರ್ ಟ್ವಿನ್ಸ್. ಉಮಾ ಈಸ್ ವೈಟ್, ಸುಮಾ ಈಸ್ ಬ್ಲ್ಯಾಕ್. ಎರಡು ಅಪೋಸಿಟ್ ಅದ ನೋಡ್ರಿ, ಏನು ಬರಬೇಕಾದ್ರೆ ಎಸ್, ವೆರಿ ಗುಡ್. ಬಟ್ ದ ಓಲ್ಡ್ ಮ್ಯಾನ್ಸ್ ಹೌಸ್ ವಾಸ್ ಸ್ಮಾಲ್. ಓಲ್ಡ್ ಮ್ಯಾನ್ಸ್ ಹೌಸ್ ವಾಸ್ ಸ್ಮಾಲ್ ಡ್ಯಾಶ್ ರೆಚ್ಡ್. ನಿಮ್ಮ ಲೆಸನ್ನಲ್ಲಿರುವಂಥದ್ದು ಜೆಂಟಲ್ಮೆನ್ ಆಫ್ ರಿವನ್ ಮದುವೆ ಒಳಗಡೆ ಇಲ್ಲಿ ಬಟ್. ಸಿ ಮರ್ಮರ್ಡ್ ವಿತ್ ಅ ಕ್ಯಾಚ್ ಇನ್ ಹರ್ ಥ್ರಾಟ್ ಡ್ಯಾಶ್ her eyes turn to the idols on a corner shelf. ಓಕೆ, ಸೊ ಇಲ್ಲಿ ಆ್ಯಂಡ್ ಅನ್ನುವಂಥ ಆಪ್ಷನನ್ನು ನಾವು ಬರಿಬೇಕಾಗ್ತದೆ. ಓಕೆ, ದೆನ್ ಮೂವ್ ಆನ್ ಟು ನೆಕ್ಸ್ಟ್ ಎಕ್ಸಾಂಪಲ್. ಇವೆಲ್ಲ ಎಲ್ ಬಿ ಎದಿಂದಿದ್ದಾವೆ, ಸ್ವಲ್ಪ ಮತ್ತೆ ನೋಡ್ಕೊಳ್ಳಿ ಇವನ್ನ. ಹರ್ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್ ಡ್ಯಾಶ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್. ಅಪಾರ್ಟ್ಮೆಂಟ್ ದೊಡ್ಡದಿಲ್ಲ ಅಂದರೂ ಕೂಡ ಬಟ್, ಹೌದಾ, ಅಲ್ಲಿ ಅವರಿಗೆ ಯಾವಾಗಲೂ ಸ್ಥಳಾವಕಾಶ ಇತ್ತು ಅಂತ. ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಡ್ಯಾಶ್ ಡೆತ್ ಆ್ಯಂಡ್ ಡೆತ್. ಕೊಲಂಬಸ್ ಹೇಳ್ತಾನೆ ನೋಡ್ರಿ, ಪೇಪೆ ಆತನ ಮತ್ತು ಈ ಸೀಮೆನ್ನ ನಡುವೆ ಬಂದು ಕೈ ಅಗಲ್ ಮಾಡ್ಕೊಂಡು ಅವನು ಸೇವ್ ಮಾಡ್ಲಿಕ್ಕೆ ನಿಂತಾಗ ಈ ಡೈಲಾಗ್ ಹೇಳ್ತಕ್ಕಂಥದ್ದು ಇದು. ಓಕೆ, ಸತೀಶ್ ವಾಂಟೆಡ್ ಟು ಸ್ಕ್ರೀಮ್ ಟು ಬ್ರೇಕ್ ದ ಸೈಲೆನ್ಸ್ ಡ್ಯಾಶ್ ಹಿ ಡಿಡಂಟ್. ಎಸ್, ದ ರೈಟ್ ಆನ್ಸರ್ ಈಸ್ ಬಟ್. ಸೈಲೆನ್ಸನ್ನು ಬ್ರೇಕ್ ಮಾಡ್ಬೇಕು ಅಂದ್ಕೊಂಡು ಆದರೆ ಅವಂಗೆ ಆಗೋದಿಲ್ಲ ಅಂತ. ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ಡ್ಯಾಶ್ ಮೇಜರ್ ರಿವಾರ್ಡ್ಸ್ ಕಮ್ಸ್ ಫ್ರಮ್ ದ ಡಿಸ್ಕವರಿ. ಸೊ ಹಿಯರ್ ಈಸ್ ಆಲ್ಸೋ ಆ್ಯಂಡ್. ಯಾಕಂದರೆ ಸೈನ್ಸ್ ಎಕ್ಸೈಟಿಂಗ್ ಅಡ್ವೆಂಚರ್ ಅದ, ಇದೊಂದು ಸೈನ್ಸ್ ಅನ್ನೋದು ಇದು ಎಕ್ಸಿಸ್ಟಿಂಗ್ ಅಡ್ವೆಂಚರ್ ಆಗಿದೆ, ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಆಗಬೇಕದು. ಆ್ಯಂಡ್ ಮೇಜರ್ ರಿವಾರ್ಡ್ಸ್ ಅಂದರೆ ಅವರಿಗೆ ಬಹುಮಾನಗಳು, ಪುರಸ್ಕಾರಗಳು, ಆನರ್ಸ್ ಆಗಲಿ ಏನೇ ಆಗಲಿ ಅವು ಡಿಸ್ಕವರಿಯಿಂದ ಬರ್ತಾವು ಅನ್ನೋಂಥದ್ದು. ಇವೆರಡು ಸೆಂಟೆನ್ಸನ್ನು ಇಲ್ಲಿ ಕಂಬೈನ್ ಮಾಡಲಿಕ್ಕೆ ನಾವು ಅದು ಲಿಂಕರ್ ಬಳಸ್ತೀವಿ, ಆ್ಯಂಡ್ ಅನ್ನೋದನ್ನು ತೆಗೆದುಕೊಳ್ಬೇಕಾಗ್ತದೆ. ಓಕೆ, ಕ್ಯಾಲೆಂಡರ್ಸ್ ಡ್ಯಾಶ್ ಕ್ಲಾಕ್ಸ್. ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್. ಟ್ರೈನ್ದಿಂದ ಹೋಗ್ಲೋ ಅಥವಾ ಬಸ್ದಿಂದ ಹೋಗ್ಲೋ ಅಂತ. ಆರ್. ಓಕೆ, ದೆನ್ ಮೂವ್ ಆನ್ ಟು ನೆಕ್ಸ್ಟ್ ಒನ್, ಪ್ರಿಪೋಸಿಷನ್. ಡೋಂಟ್ ಲಾಫ್ ಎಟ್ ಮೀ. ನೋಡಿರಿ, ಪ್ರಿಪೋಸಿಷನ್ ನನ್ನ ಕಡೆ ನಗಬೇಡ ಅಂತ, ನನ್ನ ನೋಡಿ ನಗಬೇಡ ಅಂತ. ದೆನ್ ದ ಡಾಗ್ ಜಂಪ್ಡ್ ಇನ್ ಟು ದ ರಿವರ್. ಓಕೆ, ಶಿ ಸ್ಟಡೀಡ್ ಡ್ಯಾಶ್ 3 hours ಕಂಟಿನ್ಯೂಯಸ್ಲಿ. ಫಾರ್, ಇದು ಪೀರಿಯಡ್ ಆಫ್ ಟೈಮನ್ನು ಹೇಳೋದ್ರಿಂದ ಫಾರ್ ಅಂತೇಳಿ ಬರೀಬೇಕಾಗ್ತದೆ. ಓಕೆ, ಚಿಲ್ಡ್ರನ್ ವರ್ ವೇಟಿಂಗ್ ಡ್ಯಾಶ್ ಬಸ್ ಫಾರ್ ಬಸ್. ಕಂಗ್ರ್ಯಾಚುಲೇಷನ್ಸ್ ಶೋವರ್ಡ್ ಡ್ಯಾಶ್ ಸ್ವಾಮಿ ಆನ್ ಸ್ವಾಮಿ. ಸ್ವಾಮಿ ಲಿಸನ್ಡ್ ದ ಕನ್ವರ್ಜೇಷನ್ಸ್ ಫ್ರಾಮ್ ಅಂಡರ್ ದ ಬ್ಲ್ಯಾಂಕೆಟ್. ರಾಜು ವೆಂಟ್ ಟು ರೈಲ್ವೆ ಸ್ಟೇಷನ್ ಡ್ಯಾಶ್ 10:30 AM. ಟೈಮಿಂಗ್ ಬಂದಾಗ ಗೊತ್ತದ ನಿಮಗೆ ಆ್ಯಟ್ ಬರೀಬೇಕು ಅಂತ. ಓಕೆ, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಟ್ಯಾಲೆಂಟ್ ಇನ್ ಸ್ಕಿಲ್
dash the field of law and legislation. In the field of law and legislation. Ravi was made to wait dash half an hour in the post office. Made for. ದೆನ್ ಮೂವ್ ಆನ್ ಟು ನೆಕ್ಸ್ಟ್ ಟಾಪಿಕ್ ಡಿಗ್ರೀಸ್. ಇವು ಸ್ವಲ್ಪ ನೀವು ಕೇರ್ಫುಲ್ ಆಗಿ ಡಿಗ್ರೀಸನ್ನು ನೋಡಿರಿ, ಒಂದೊಂದು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಬಂದಿರತಕ್ಕಂಥದ್ದು ಇದ್ದಾವೆ. ಉಳಿದಿದ್ದು ಎಲ್ ಬಿ ಅದನ್ನು ನಾನು ಸಾಕಷ್ಟು ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಬಿಡಿಸಿದ್ದೀನಿ ಈಗ. ಓಕೆ, ಇಲ್ಲಿ ಎಸ್ ಡಿ ಮೀನ್ಸ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಿಮ್ಮ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು. ಸ್ವಾಮಿ ವಾಸ್ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಬೋರ್ನ್ ಇನ್ ದ ಕ್ಲಾಸ್ ಆಗಿದೆ ಅದು, ಬಾಯ್ ಇನ್ ದ ಕ್ಲಾಸ್ ಅಂತ ಓದ್ಕೊಳ್ಳಿ. ಓಕೆ, ಇದನ್ನು ನಾವು ಕಂಪೇರೇಟಿವ್ ಡಿಗ್ರಿ ಮಾಡಬೇಕಾದಾಗ ಸ್ವಾಮಿ ವಾಸ್ ಕ್ಲೆವರೆಸ್ಟ್ ಇದ್ದಿದ್ದಾನೆ, ಕ್ಲೆವರರ್ ಬರೀಬೇಕು. ಯಾವಾಗ ಕ್ಲೆವರರ್ ಅಂತ ಆಗ್ತದನೋ ಈ ಮೂರು ಶಬ್ದ ನೆನಪಿಡ್ಬಿಡು. ದ್ಯಾನ್ ಎನಿ ಅದರ್ ಫಿಕ್ಸ್. ಇದು ಕಂಪೇರೇಟಿವ್ ಡಿಗ್ರಿ ಬರೋದ್ರಿಂದ ಇವನು ಬರೆದು ಬಿಡ್ಬೇಕು ಇಲ್ಲಿ. ಓಕೆ, ಬಾಯ್ ಇನ್ ದ ಕ್ಲಾಸ್ ಅಂತೇಳಿ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋ ಅದರ್ ತೊಗೊಳ್ತೀವಿ. ನೆಕ್ಸ್ಟ್ ಅಲ್ಲಿ ಮೇಲೆ ಸೂಪರ್ಲೇಟಿವ್ ಡಿಗ್ರಿ ಅಥವಾ ಕಂಪೇರೇಟಿವ್ ಡಿಗ್ರಿ ಕೊಟ್ಟಾರು ಅಂದರೆ ಬಾಯ್ ಇನ್ ದ ಕ್ಲಾಸ್ ಅಂತದಲ್ಲ ಆ ಶಬ್ದ ನೆಕ್ಸ್ಟ್ ತೊಗೊತೀವಿ. ಆಮೇಲೆ ವಾಸ್ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಕ್ಲೆವರೆಸ್ಟ್, ಕ್ಲೆವರ್ ಇವೆರಡು ಬರಿಬೇಕಾದಾಗ ಆ್ಯಸ್ಗಳ ನಡುವೆ ಬರೀಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥ ಸ್ವಾಮಿಯನ್ನು ಲಾಸ್ಟಿಗೆ ತೊಗೊಂಡು ಬರಬೇಕು ನಾವು ಆಬ್ಜೆಕ್ಟ್ ಪ್ಲೇಸ್. ಓಕೆ, ಈ ರೀತಿ ಬರಿಬೇಕಾಗ್ತದೆ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ. ದೆನ್ ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್. Superlative degree. Sharan is the tallest boy in our class. Okay. No other boy in the class is as tall as Sharan. ಸ್ವಲ್ಪ ಒಂದು ಹೊಳಲ್ಲಿ ನೋಡ್ಕೊಂಡು ಅಬ್ಸರ್ವ್ ಮಾಡಿರಿ, ಬರತ್ ತೆಗೀರಿ, ಏನೇನು ಚೇಂಜಸ್ ಆಗ್ಯಾವ ಅಂತ ಸ್ವಲ್ಪ ಗಮನಿಸಿದ್ರಿ ಅಂತಂದ್ರೆ ನೀವು ಡಿಗ್ರೀಸನ್ನು ಪರ್ಫೆಕ್ಟಾಗಿ ಒಂದು ಅಂಕ ತೆಗೆದುಕೊಳ್ಬೋದು. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ. ಇದನ್ನು ನಾನು ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕಾದ್ರೆ ನೋಡಿರಿ ಸೇಮ್ ಕಂಟಿನ್ಯೂ ಆಗುತ್ತೆ. ಊಟಿ ಈಸ್ ಎರಡು ಸೆಂಟೆನ್ಸ್ ನೋಡ್ತಾ ಹೋಗ್ರಿ ಹಾಗೆ. ಊಟಿ ಈಸ್ ದ ಕೂಲರ್ ಇಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಲಾಸ್ಟ್ ಎನಿ ಅದರ್ ಬಿಟ್ಬಿಟ್ಟಿವಿ, ಅಷ್ಟೇ ಬರೆದು ಬಿಟ್ಟಿವಿ. ಓಕೆ, ಪಾಸಿಟಿವ್ ಡಿಗ್ರಿ. ನೋ ಅದರ್ ಪ್ಲೇಸ್ ಇನ್ ಇಂಡಿಯಾ ಈಸ್ ಆ್ಯಸ್ ಕೂಲ್ ಆ್ಯಸ್ ಊಟಿ. ಸೂಪರ್ಲೇಟಿವ್ ಡಿಗ್ರಿ. ಡಾನ್ ಅನ್ಸೆಲ್ಮೋ ವಾಸ್ ದ ಮೋಸ್ಟ್ ಜನರಸ್ ಪರ್ಸನ್ ಇನ್ ದ ವಿಲೇಜ್. ಡಾನ್ ಅನ್ಸೆಲ್ಮೋ was more generous than any other person in the village. No other person in the village was as generous as Don Anselmo. So, next example. Swami was cleverer than any other boy in the class. Swami was the cleverest boy in the class. In positive degree, no other boy in the class was as clever as Swami. Superlative degree. Seema is the tallest girl in the family. Seema is taller than any other girl in the family. No other girl in the family is as tall as Seema. Himalaya is higher than any other mountain in the world. Himalaya is the highest mountain in the world. No other mountain in the world is as high as Himalayas. No other boy in the class is as fast as Arun. Arun is faster than any other boy in the class. Arun is the fastest boy in the class. Birbal was more intelligent than any other minister in Akbar's court. Birbal was the most intelligent minister in Akbar's court. No other minister in Akbar's court was as intelligent as Birbal. He is the fastest runner. He is faster than any other runner. No other runner is as fast as he. Peacock is the most beautiful bird. Peacock is more beautiful than any other bird. No other bird is as beautiful as peacock. Chandan is the tallest boy in the class. Chandan is taller than any other boy in the class. No other boy in the class is as tall as Chandan. Kerala is more densely populated than any other state in India. Kerala is the most densely populated state in India. No other state in India is as densely populated as Kerala. No other river in India is as long as the Ganga. The Ganga is the longest river in India. The Ganga is longer than any other river in India. The mango is the sweetest fruit in the world. The mango is sweeter than any other fruit in India.
ಫ್ರೂಟ್ ಇನ್ ಇಂಡಿಯಾ. ಓಕೆ, ಸೊ ಫ್ರೂಟ್ ಇನ್ ದ ವರ್ಲ್ಡ್ ಮಾಡಿಕೊಡ್ರಿ ಅದನ್ನು. ಇಂಡಿಯಾ ಇಲ್ಲಿ ಒಂದು ವರ್ಡ್, ಒಂದು ಗಂಗಾ. ಓಕೆ ಓಕೆ, ಸರಿ ಅದ. ನೆಕ್ಸ್ಟ್, ನೋ ಅದರ್ ಫ್ರೂಟ್ ಇನ್ ಇಂಡಿಯಾ ಈಸ್ ಆ್ಯಸ್ ಸ್ವೀಟ್ ಆ್ಯಸ್ ಮ್ಯಾಂಗೋ. ಸೊ ಈ ರೀತಿ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವು ಇಲ್ಲೇನು ಮಾಡಿದ್ದೀವೋ ಇವುಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನೊಂದು ನೋಡ್ರಿ ಇಲ್ಲಿ, ಅನಂತ್ ವಾಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ಅನಂತ್ ವಾಸ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಎನಿ ಅದರ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ನೋ ಅದರ್ ಪ್ಲೇಯರ್ ಇನ್ ದ ಸ್ಕೂಲ್ ವಾಸ್ ಆ್ಯಸ್ ಟ್ಯಾಲೆಂಟೆಡ್ ಆ್ಯಸ್ ಅನಂತ್. ಸ್ಮಿತಾ ವಾಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಸ್ಕೂಲ್. Smita was wiser than any other girl in the village. No other girl in the village was as wise as Smita. No other artist in India is as great as Satish Gujral. Satish Gujral is greater than any other artist in India. Satish Gujral is the greatest artist in India. Munshi Premchand is more popular than any other writer in Hindi literature. Munshi Premchand is the most popular writer in Hindi literature. No other writer in Hindi literature is as popular as Munshi Premchand. No other profession in the world is as great as a scientist. Scientist is greater than any other profession in the world. Scientist is the greatest profession in the world. Money is more popular than any other thing in the world. Money is the most popular thing in the world. No other thing in the world is as popular as money. ಇಲ್ಲಿ ಹಿ ಅನ್ನೋದೊಂದು ಆ್ಯಡ್ ಆಗಿದೆ, ಅದನ್ನ ಬಿಟ್ಬಿಡಿ. ನೋ ಅದರ್ ಥಿಂಗ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಮನಿ ಅಷ್ಟೇ ನಾವು ಓದ್ಕೋಬೇಕು. ಓಕೆ, ದ ನರ್ಮದಾ ಈಸ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ಸೌತ್ ಇಂಡಿಯಾ. ದ ನರ್ಮದಾ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ. ನೋ ಅದರ್ ರಿವರ್ ಇನ್ ಸೌತ್ ಇಂಡಿಯಾ ಈಸ್ ಆ್ಯಸ್ ಲಾಂಗ್ ಆ್ಯಸ್ ದ ನರ್ಮದಾ. No other vehicle in the world is as fast as rocket. Rocket is faster than any other vehicle in the world. Rocket is the fastest vehicle in the world. ಸೊ ಈಗ ಇಲ್ಲಿವರೆಗೆ ಏನು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸಾಕಷ್ಟು ಎಕ್ಸಾಂಪಲ್ ನಿಮ್ಮೆಲ್ಲ LBA ನೋಟ್ಸಲ್ಲಿ ಇರುವಂಥವೇ ಕೊಟ್ಬಿಟ್ಟಿದ್ದೀನಿ ನಾನು. ಇವ್ರ ಬಗ್ಗೆ ರೂಲ್ಸ್ ಏನಾದರೂ ನಿಮ್ಗೆ ಬೇಕಾಯ್ತು ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ 2014 ಮಾಡಿರ್ತಕ್ಕಂಥ 24 ಮಾಡಿರ್ತಕ್ಕಂಥವು ಇದ್ದಾವೆ. ಅವುಗಳನ್ನ ಅಬ್ಸರ್ವ್ ಮಾಡಿರಿ. ಅಲ್ಲೆಲ್ಲ ನಿಮಗೆ ಡಿಗ್ರೀಸ್ ರೂಲ್ಸ್ಗಳು ಕೂಡ, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ರೂಲ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ರೂಲ್ಸ್ ಎಲ್ಲವೂ ಕೂಡ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥವು ಇದಾವೆ. ನಿಮಗೆ ಈಸಿ ಆಗ್ತಾವೆ. ಓಕೆ, ಇನ್ನು ಈ ರೀತಿ ನೀವು LBA ನೋಟ್ಸನ್ನು ಫಾಲೋ ಅಪ್ ಮಾಡಿದರೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಇಟ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸೊ ಇದು ಕೂಡ 1 ಮಾರ್ಕ್ಸಿಗೆ ಇರ್ತದೆ. ಈ ಸಲ ನಿಮಗೆ ಎನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ನಿಮ್ಮ LBAದಿಂದನೇ ಈ ಪ್ರಶ್ನೆ ಇರೋದರಿಂದ ಅದರಲ್ಲಿ ನಾವು ING ಫಾರ್ಮ್ ಬಳಸ್ತಕ್ಕಂಥ ಕಂಟಿನ್ಯೂಸ್ ಟೆನ್ಸಲ್ಲಿ ಇರುವಂಥದ್ದನ್ನು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ನೋಡಬೇಕು ಅನ್ನೋಂಥ ಕಾರಣಕ್ಕಾಗಿ ಅಂಥ ಎಕ್ಸಾಂಪಲ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಮೊದಲನೇದಾಗಿ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಇದು. ಸ್ವಾಮಿ ಕಾಟ್ ದ ಬರ್ಗ್ಲರ್. ಸೊ ಇದು ಪ್ಯಾಸಿವ್ ವಾಯ್ಸ್ ನಿಮಗೆ ಮಾಡಬೇಕಾದಾಗ ರೂಲ್ಸ್ ಗೊತ್ತಿರಲಿಲ್ಲ ಅಂತಂದರೆ ಈ ನನ್ನದೇ ಚಾನಲ್ನಲ್ಲಿ ಅದ್ರ ಬಗ್ಗೆ ಅತಿ ಈಸಿಯಾಗಿ ಸವಿಸ್ತಾರವಾಗಿ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ನಾವು ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದರೆ ನಿಮ್ಗೆ ಇನ್ನೂ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಓಕೆ, ಸ್ವಾಮಿ ಕಾಟ್ ದ ಬರ್ಗ್ಲರ್, ಇಟ್ ಬಿಕಮ್ಸ್ ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ನೆಕ್ಸ್ಟ್ ಎಕ್ಸಾಂಪಲ್, ಬಲೇಶ್ವರ್ ಸೇವ್ಡ್ ರೋಮಾ. Roma was saved by Baleshwar. They are purchasing a car. A car is being purchased by them. I sold the tree. The tree was sold by me. Granny was telling a story. ಸೊ ನಾನು ಹೇಳ್ತಕ್ಕಂಥ ING ಫಾರ್ಮಲ್ಲಿ ಇರ್ತಕ್ಕಂಥದ್ದು ಇದೇ ಎಕ್ಸಾಂಪಲ್. ಇಂಥವು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. Granny was telling a story. A story was being told by Granny. ನೋಡಿಲ್ಲ, ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಇರ್ತಕ್ಕಂಥ ಸ್ಟೋರಿ ಅಂತ ಬರೆದಿದ್ದೀರಿ. ಆಮೇಲೆ ವಾಸ್ ತಗೋಯ್ತು ಹೆಲ್ಪಿಂಗ್ ಅವ್ರ ಬಾಯಿತು. ಇದು ಟೆಲ್ಲಿಂಗ್ ING ಫಾರ್ಮ್ ಇರೋದ್ರಿಂದ ನಾವೇನು ಮಾಡ್ಕೋಬೇಕಿಲ್ಲಿ, ಬೀಯಿಂಗ್ ದೆನ್ V3 ಟೋಲ್ಡ್ ಬೈ ಗ್ರ್ಯಾನಿ ಅನ್ನೋದನ್ನು ಬರಿಬೇಕಾಗ್ತದೆ. ದೆನ್ ಗೋಪಿ ಈಸ್ ಪ್ರಿಪೇರಿಂಗ್ ಟೀ. ಟೀ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ. ಸೊ 5 ಮತ್ತು 6ನೇ ಎಕ್ಸಾಂಪಲ್ನಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ ಓನ್ಲಿ ಹೆಲ್ಪಿಂಗ್ ವರ್ಬ್. Okay, then the drafting committee drafted the Constitution of India. The Constitution of India was drafted by the drafting committee. Next example, they are eating mangoes. Mangoes are being eaten by them. ಇದು ರಿಟರ್ನ್ ಆಗಿದೆ, eaten by them ಅಂತೇಳಿ ಅದನ್ನು ಮಾಡ್ಕೊಳ್ಳಿ.
ದೆನ್ he was writing a story was being written by them. ಸೊ ಇಲ್ಲಿ ಆ ಸ್ಟೋರಿ ರಿಟರ್ನ್ ಆಗಿದೆ, ಬೀಯಿಂಗ್ ಅನ್ನೋದನ್ನು ಒಂದು ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ಅದನ್ನು ಆ್ಯಡ್ ಮಾಡ್ಕೊಂಬಿಡಿ ಬರ್ಕೋಬೇಕಾದಾಗ. ಆ ಸ್ಟೋರಿ ವಾಸ್ ಬೀಯಿಂಗ್ ರಿಟರ್ನ್ ಬೈ ಹಿಮ್. he is giving some chocolates. Some chocolates are being given by him. Students were making noise. Noise was being made by the students. They have taken the book. The book has been taken by them. ಸೊ ಇಷ್ಟು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನು ನಾವು ನೋಡ್ಕೋಬೇಕಾಗ್ತದೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಇದು ನಿಮ್ಮ ಕ್ವಶನ್ ಪೇಪರ್ನಲ್ಲಿ 16ನೇ ಕ್ವಶನ್ ಫಿಕ್ಸ್ ಕ್ವಶನ್ ಇರ್ತದೆ. ಈ ಸಲ ಹೆಚ್ಚು ಕಡಿಮೆ ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಎಸ್ ಆರ್ ಟೈಪ್ ಕ್ವಶನ್ ಬರ್ಬೋದು ಅನ್ನುವಂಥ ಒಂದು ಅಂದಾಜನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ಅದೇ ರೀತಿ ನೀವು ತಯಾರಿ ಕೂಡ ಇರಲಿ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು. ನೇಹಾ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್? ನೀತಿ, ಎಸ್ ಐ ವಿಲ್, ಬಟ್ why were you absent to school today? Neha, I was a little not well, so I could not. Neeti, okay, take care of yourself. ಇಲ್ಲಿ ನಾನು ರೆಡ್ ಲೆಟರ್ಸಲ್ಲಿ ಬರೆದಿರ್ತಕ್ಕಂಥದ್ದು ಅಥವಾ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಆಗಿ ಚೇಂಜ್ ಮಾಡಬೇಕಾಗ್ತದೆ. ಆಲ್ರೆಡಿ ನಿಮ್ಗೇನು ಕೊಟ್ಟಿರ್ತಾರಪ್ಪ ಅಂತಂದರೆ ನೇಹಾ ಆಸ್ಕ್ಡ್ ನೀತಿ, ಇದನ್ನು ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟುಬಿಟ್ಟಿರ್ತಾರೆ ಅವರು. ಸೊ ಅವಾಗ ಮುಂದಿಂದನೇ ನಾವು ಮಾಡಬೇಕಿಲ್ಲಿ. ಸೊ ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಅಂತಿರೋದನ್ನು ಎಸ್ ಆರ್ ಅಂಡ್ ಕ್ವಶನ್ ಇರೋದ್ರಿಂದ ಇಫ್ ಅನ್ನುವಂಥ ಈ ಲಿಂಕರನ್ನು ನಾವಿಲ್ಲಿ ಬಳಸ್ಕೋಬೇಕಾಗ್ತದೆ. ಇಫ್ ಅನ್ನೋದನ್ನು ಬಳಸ್ಕೊಂಡು ದೆನ್ ಯು ರೆಫರ್ಸ್ ಟು ನೇಹಾ ಅಂದಾಗ ಶಿ ಬರಿತೀವಿ, ಅವಳು ಅಂತ ಹೇಳಬೇಕಾಗ್ತದೆ. ಇಂಡೈರೆಕ್ಟಾಗಿ ಹೇಳಬೇಕಾದಾಗ ಅಲ್ಲಿ ನೇಹಾ ಹೇಳಬೇಕಾದಾಗ ನೀತಿಗೆ ನೀನು, ಯು ಅಂದರೆ ನೀನು, ನೀತಿಗೆ ಹೇಳಬೇಕಾದಾಗ ನಾವಿಲ್ಲಿ ಅವಳು ಅಂತ ತೆಗೆದುಕೊಳ್ಳೋ ಕಾರಣಕ್ಕಾಗಿ ಏನು ಮಾಡಬೇಕು, ಶಿ ಬರಿಬೇಕು. ವಿಲ್ ಇದ್ದಿದ್ದು ವುಡ್ ಆಗ್ತದೆ. ಇವು ಯಾಕೆ ಇಲ್ಲಿ ಯು ಇದ್ದಿದ್ದು ಶಿ ಆಯಿತು, ಆಮೇಲೆ ವಿಲ್ ಇದ್ದಿದ್ದು ವುಡ್, ಎರಡೂ ರಿಪ್ಲೇಸ್ ಮಾಡ್ಕೋಬೇಕು ಅಂತಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಯಾವಾಗ ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿತೀವೋ ಅವಾಗ ಅದು ಅಸರ್ಟಿವ್ ಸೆಂಟೆನ್ಸ್ ಆಗಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕು, ನಾವಿಲ್ಲಿ ವಿಲ್ ಮತ್ತು ಯು ಅನ್ನು ಎರಡನ್ನೂ ಕೂಡ ನಾವು ರಿಪ್ಲೇಸ್ ಮಾಡ್ಕೋಬೇಕಿಲ್ಲಿ. ಓಕೆ, ಶಿ ವುಡ್ ಆಯಿತು. ದೆನ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್. ಟುಡೇಸ್ ಇದ್ದಿದ್ದನ್ನು ದಟ್ ಡೇ ಅಂತೇಳಿ ಆಗ್ತದೆ. ಟುಡೇ ದಟ್ ಡೇ. ಸೊ ಇಲ್ಲಿ ಟುಡೇಸ್ ಅಂತಿರೋದ್ರಿಂದ ದಟ್ ಡೇಸ್ ಹೋಮ್ವರ್ಕ್ ಅಂತೇಳಿ ಬರಿಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ನೇಹಾ, ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್? ರೇಹಾನ್, ಎಸ್. ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವೈವ್ ಇಟ್ ಫಾರ್ ಮೀ? ರೇಹಾನ್ ಆಸ್ಕ್ಡ್ ನೇಹನ್. ಸೊ ಇದು ನಿಮ್ಮ ಕ್ವಶನ್ ಪೇಪರ್ಲಿ ಈ ರೀತಿ ಕೊಟ್ಟಿರ್ತಾರೆ, ಮುಂದಿನ ನಾವು ಬರಿಬೇಕಾಗ್ತದೆ. ಎಸ್ ಏನಾಗ್ತದೆ ನೋಡ್ರಿ, ರೇಹಾನ್ ಆಸ್ಕ್ಡ್ ನೇಹನ್ ಇಫ್ ಹೀ ಕುಡ್ ಗೋ ಥ್ರೋ ಆ್ಯಂಡ್ ರಿವ್ಯೂ ಇಟ್ ಫಾರ್ ಹಿಮ್. ಸೊ ಇಲ್ಲಿ ಆಗಿದ್ದು ಯು ಬಿಕಮ್ಸ್ ಹೀ, ದೆನ್ ಕ್ಯಾನ್ ಬಿಕಮ್ಸ್ ಕುಡ್. ಇಷ್ಟು ನಾವು ತಲೆಯಲ್ಲಿ ಇಟ್ಕೋಬೇಕು. ಉಳಿದಿದ್ದೆಲ್ಲ ಹೆಚ್ಚು ಕಡಿಮೆ ಆ್ಯಸ್ ಇಟ್ ಈಸ್ ಬರಿತೀವಿ. ಪ್ರೊನೌನ್ ಮಾತ್ರ ಅಷ್ಟು ಚೇಂಜ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇಲ್ಲಿ. ಓಕೆ, ನೆಕ್ಸ್ಟ್ ಅಮೋಘ್, ಮಾಮ್, ಐ ಹ್ಯಾವ್ ಗಾಟ್ ದ ಹಾಲ್ ಟಿಕೆಟ್ ಟುಡೇ. ಮದರ್, ಗುಡ್. ಹೌ ಈಸ್ ಯುವರ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್? ಸೊ ಇದು WH ಕ್ವಶನ್ ಇರೋದ್ರಿಂದ ಮದರ್ ಆಸ್ಕ್ಡ್ ಹರ್ ಸನ್. ಸೊ ದ ಆನ್ಸರ್ ಈಸ್ ಮದರ್ ಆಸ್ಕ್ಡ್ ಹರ್ ಸನ್ ಹೌ his preparation was for the examination ಅಂತ ಬರಿಬೇಕಾಗ್ತದೆ. ಇದು WH ಕ್ವಶನ್ ಇರೋದ್ರಿಂದ ನಾವು ಇಫ್ ಅನ್ನೋದು ಬಳಸಬಾರ್ದು, ಆ್ಯಸ್ ಇಟ್ ಈಸ್ ತೊಗೋಬೇಕು. ಹೌ, ದೆನ್ ಯುವರ್ ಪ್ರಿಪರೇಷನ್ ಇದ್ದಿದ್ದನ್ನು ನಾವು ಹೀಸ್ ಪ್ರಿಪರೇಷನ್ ಅಂತ ಮಾಡಿಕೊಂಡು ದೆನ್ ಈಸ್ ಬಿಕೇಮ್ ವಾಸ್. ಓಕೆ, ದ ನೆಕ್ಸ್ಟ್ ಎಕ್ಸಾಂಪಲ್ ಕುಸುಮ, ಹೆಲೋ ರಾಮೇಶ್ವರಿ, ಹೌ ಆರ್ ಯು? ರಾಮೇಶ್ವರಿ, ಫೈನ್ ಥ್ಯಾಂಕ್ ಯು. ಕುಸುಮ, when are you coming to school? Rameshwari, I am coming to school tomorrow. Rameshwari told Kusuma. ಸೊ ಇದು ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ದ್ಯಾಟ್ ಅನ್ನೋದನ್ನು ನಾವಿಲ್ಲಿ ಲಿಂಕರ್ ಆಗಿ ಕಂಜಕ್ಷನ್ ಆಗಿ ಬಳಸ್ಕೊಂಡು ಬರಿಬೇಕಾಗ್ತದೆ. ರಾಮೇಶ್ವರಿ ಟೋಲ್ಡ್ ಕುಸುಮ ದ್ಯಾಟ್. ಐ ಆಮ್ ಇದ್ದಿದ್ದು ಹಿ ವಾಸ್ ಆಗಬೇಕಿಲ್ಲಿ. ಎಸ್, ಓಕೆ, ಐ ಆಮ್ ರಾಮೇಶ್ವರಿ. ಓಕೆ, ಇದು ಇಲ್ಲಿ ಫೆಮಿನೈನ್ ಜೆಂಡರ್ ಇರೋದ್ರಿಂದ ಇದನ್ನ ಏನು ಮಾಡ್ಕೊಡ್ರಿ, ಶಿ ವಾಸ್ ಕಮಿಂಗ್ ಅಂತೇಳಿ ಮಾಡ್ಕೊಡ್ರಿ. ಯಾಕಂದರೆ ಐ ಆಮ್ ಕಮಿಂಗ್ ಅಂತೇಳಿ ರಾಮೇಶ್ವರಿ ಅನ್ನೋಳು ಹುಡುಗಿ ಇರೋದ್ರಿಂದ ಅದನ್ನು ಪ್ರೊನೌನಲ್ಲಿ
ಹಿ ಅಂತಿದ್ದನ್ನು ಶಿ ಅಂತ ಓದ್ಕೊಳ್ಳಿ ನೀವು. ಶಿ ವಾಸ್ ಕಮಿಂಗ್ ಟು ಸ್ಕೂಲ್ ದ ನೆಕ್ಸ್ಟ್ ಡೇ. ಟುಮಾರೋ ಇದ್ದಿದ್ದೇನಾಗ್ತದೆ ಇಲ್ಲಿ ಇಂಡೈರೆಕ್ಟ್ ಮಾಡಬೇಕಾದಾಗ ದ ನೆಕ್ಸ್ಟ್ ಡೇ ಅಂತ ಆಗ್ತದೆ. ಓಕೆ, ದೆನ್ ಆರ್ ಯು ವರ್ಕಿಂಗ್ ಇನ್ ದಿಸ್ ಕಂಪನಿ? ಎಸ್ ಐ ಆಮ್. ಐ ಜಾಯ್ನ್ಡ್ ದಿಸ್ ಕಂಪನಿ ಲಾಸ್ಟ್ ಇಯರ್. ಇಲ್ಲಿ ಮೇಲೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸನ್ನು ನಾವು ಇಂಡೈರೆಕ್ಟಾಗಿ ಮಾಡಬೇಕಾಗ್ತದೆ. ರಾಕೇಶ್ ಆಸ್ಕ್ಡ್ ರಾಜು. ಸೊ ರಾಜು ಆಸ್ಕ್ಡ್ ರಾಕೇಶ್ ಮಾಡ್ಕೊಳ್ಳಿ, ಇದು ಕೂಡ ಇಲ್ಲಿ ಆಗಿದೆ, ಎರಡು ವೆರಿ ಈ ಕಡೆ ಆಗಿದೆ ಅದು. ದೆನ್ ಇಫ್ ಹಿ ವಾಸ್ ವರ್ಕಿಂಗ್ ದಟ್ ಕಂಪನಿ, ದಿಸ್ ಕಂಪನಿ ಇದ್ದಿದ್ದೇನಾಗಬೇಕಿಲ್ಲಿ ದಟ್ ಕಂಪನಿ ಅಂಥೇಳಿ ಚೇಂಜ್ ಮಾಡ್ಕೋಬೇಕು. ಓಕೆ, ಇನ್ನು ಎಡಿಟಿಂಗ್ ಎಲ್ ಬಿ ಎದಿಂದನೇ ಇದನ್ನು ಕೇಳೋದ್ರಿಂದ ಎಲ್ ಬಿ ಎಲ್ ಬರ್ತಕ್ಕಂಥ ಎಲ್ಲ ಒಂದು ಎಡಿಟಿಂಗ್ ಕ್ವಶನ್ಸ್ಗಳನ್ನು ನಾನಿಲ್ಲಿ ಹಾಕಿರ್ತಕ್ಕಂಥದ್ದು. ಮೊದಲ ಈ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥವುಗಳನ್ನ ಬಿಡಿಸಿರ್ತೀವಿ, ಆಮೇಲೆ ನಿಮ್ಮ ಎಲ್ ಬಿ ಎ ನೋಟ್ಸಲ್ಲಿ ಬಂದಿರತಕ್ಕಂಥವುಗಳನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಲಾಗಿದೆ. ನೋಡಿರಿ ಏನಿದೆ ಒಂದಿದ್ದು ಎಡಿಟಿಂಗ್ ಅಂದರೆ ಗೊತ್ತದ ನಿಮಗೆ. ಇಲ್ಲಿ ಎರಡು ಎರರ್ಸ್ ಇರ್ತಾವೆ, ಎರರ್ಸ್ಗಳನ್ನ ಕರೆಕ್ಷನ್ ಮಾಡಬೇಕು ನಾವಿಲ್ಲಿ. ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್. ಮೊದಲೇದು ಎಡ್ವರ್ಬಿಯಲ್ ಮಿಸ್ಟೇಕ್ ಅದ, ಎರಡನೇದು ಕಂಜಕ್ಷನ್ ಟು ಬಿ ಕರೆಕ್ಟೆಡ್ ಅಂತದ. ಎಡ್ವರ್ಬಿಯಲ್ ಮಿಸ್ಟೇಕ್ ಅಂತಂದಾಗ ನಾವು ಏನು ತಪ್ಪಾಗಿದೆ ಅದನ್ನು ಸರಿ ಮಾಡಬೇಕಿಲ್ಲಿ. ಓಕೆ, ಹಾಗಾದರೆ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 17, ನಿಮ್ಮ ಕ್ವಶನ್ ಪೇಪರ್ದಲ್ಲೂ ಕೂಡ ಇದು 17 ಕ್ವಶನ್ ಫಿಕ್ಸ್. ಇದು ಹರೀಡ್ ಇದ್ದಿದ್ದನ್ನು ಹರೀಡ್ಲಿ ಮಾಡಬೇಕು. ಇನ್ನು ಕಂಜಕ್ಷನ್ ಮಿಸ್ಟೇಕ್ ಅಂತ ಬಂದಾಗ ಆ್ಯಂಡ್ ಅನ್ನೋದನ್ನು ಬರಿಬೇಕಾಗ್ತದೆ, ಅಂದರೆ ಬಟ್ ಬದಲಾಗಿ ಆ್ಯಂಡ್ ಅನ್ನೋದನ್ನು ತೆಗೆದುಕೊಳ್ಬೇಕಿಲ್ಲಿ. 17th ನೆಕ್ಸ್ಟ್ ಕ್ವಶನ್ ನೋಡ್ರಿ ಇನ್ನೊಂದು. ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರಾಂಟಿಕ್ ಅಂತ ಕೊಟ್ಟಾರೆ. ಒಂದು ಎಡ್ವರ್ಬಿಯಲ್ ಮಿಸ್ಟೇಕ್ ಆ್ಯಂಡ್ ಅನದರ್ ಒನ್ ಈಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಓಕೆ, ಎಡ್ವರ್ಬಲ್ ಮಿಸ್ಟೇಕ್ ಯಾವುದಾಗಿದೆಪ್ಪ ಅಂತಂದರೆ ಇಲ್ಲಿ ಫ್ರಾಂಟಿಕ್ ಇದ್ದಿದ್ದನ್ನು ಫ್ರಾಂಟಿಕಲಿ ಅಂತೇಳಿ ಮಾಡ್ಕೋಬೇಕು. ಇನ್ನು ಎಮರ್ಜೆನ್ಸಿ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, EMA ಅದರಲ್ಲಿ EME ಮಾಡ್ಕೋಬೇಕು ಅದನ್ನು ನಾವು. ಓಕೆ, ನೆಕ್ಸ್ಟ್ ಕ್ವಶನ್. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅಲ್ಸೆಲ್ಮೋ ಇನ್ ದ ವ್ಯಾಲೆ ಆಫ್ ರಿಯೋ ಆ್ಯಂಡ್ ಮೆರಿಯೋ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದು, ಎರಡನೇದು ಎಡ್ವರ್ಬಿಯಲ್ ಮಿಸ್ಟೇಕ್ ಅದ. ನೋಡಿರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬಂದಾಗ ಇಲ್ಲಿ ಡಿಸೆಂಡೆಂಟ್ಸ್, ಆ್ಯಕ್ಚುಲಿ ಅದು ಟೈಪ್ ಮಾಡಬೇಕಾದಾಗ ನಾನು ಕರೆಕ್ಟಾಗಿ ಟೈಪ್ ಮಾಡಿಬಿಟ್ಟಿದ್ದೇನೆ ಅದನ್ನು. ಇಲ್ಲಿ ಡಿಸೆಂಡೆಂಟ್, ಸಾರಿ DE ಇದ್ದಿದ್ದು DA ಆಗಬೇಕು, ಡಿಸೆಂಡೆಂಟ್ಸ್ ಆಗಬೇಕು, ಇಲ್ಲಿ ಡಿಸೆಂಡೆಂಟ್ ಆಗಿತ್ತು ಅದು. ಓಕೆ, ಇನ್ನು ಎಡ್ವರ್ಬಿಯಲ್ ಮಿಸ್ಟೇಕ್ ಇನ್ನೊಂದು ಕ್ವಶನ್ ಪೇಪರೆಲ್ಲ ನೋಡಿದ ಹಾಗೆ ಇದು ಏನು ಮಾಡಿದ್ರೆ ಅಂದರೆ ಫಾಲೋವಿಂಗಲ್ಲಿ FO ಇದ್ದಿದ್ದನ್ನು FA ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಅದು ಬಂದರೂ ಕೂಡ ನೀವು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕಲ್ಲಿ. ದೆನ್ ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಂದಾಗ ಇಂಡಿವಿಜುವಲ್ ಇದ್ದಿದ್ದನ್ನು ಇಂಡಿವಿಜುವಲಿ ಮಾಡ್ಕೋಬೇಕು. ಓಕೆ, while in the USA he was drawn to the 14th amendment of the Constitution of the USA which given freedom to the black Americans. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಂದಾಗ ಫ್ರೀಡಮ್ ಸ್ಪೆಲ್ಲಿಂಗನ್ನು ಸ್ವಲ್ಪ ಗಮನಿಸಿದರೆ ನಮ್ಗೆ ಗೊತ್ತಾಗ್ತದೆ ಮಿಸ್ಟೇಕ್ ಆಗಿದೆ ನೋಡ್ರಿ, DOM ಆಗಬೇಕಾಗಿತ್ತು. ಇನ್ನು ವರ್ಬಲ್ ಮಿಸ್ಟೇಕ್ ಬಂದಾಗ ಗೇವ್, ಗಿವನ್ ಅಂತ ಕೊಟ್ಟರೆ V3 ಫಾರ್ಮ್ನಲ್ಲಿದೆ. ಸೊ ಡೈರೆಕ್ಟಾಗಿ V3 ಫಾರ್ಮನ್ನು ನಾವು ಆ ರೀತಿ ಬಳಸೋದಿಲ್ಲ, ಗೇವ್ ಅಂತ ಆಗಬೇಕಿಲ್ಲಿ. ಓಕೆ, ನೆಕ್ಸ್ಟ್. ಕಂಗ್ರ್ಯಾಚುಲೇಷನ್ಸ್ ಶೋವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ ಆ್ಯಟ್ ಹಿಮ್ ಆನ್ ರೆಸ್ಪೆಕ್ಟ್. ಸೊ ಇಲ್ಲಿ ವರ್ಬ್ ಮತ್ತು ಪ್ರಿಪೋಸಿಷನಲ್ ಮಿಸ್ಟೇಕ್ ಇವು ನಿಮ್ಮ LBA ನೋಟ್ಸ್ದಾಗಿರ್ತಕ್ಕಂಥವು ಇವು. ಸೊ ವರ್ಬ್ ಮಿಸ್ಟೇಕ್ ಅಂತ ಬಂದಾಗ ಲುಕ್ ಇದ್ದಿದ್ದನ್ನು ಲುಕ್ಡ್ ಮಾಡ್ಕೋಬೇಕಾಗ್ತದೆ. ದೆನ್ ವಿತ್, ಲುಕ್ಡ್ ಆ್ಯಟ್ ಹಿಮ್ ಆನ್ ರೆಸ್ಪೆಕ್ಟನ್ನು ವಿತ್ ರೆಸ್ಪೆಕ್ಟ್ ಅಂತೇಳಿ ಮಾಡ್ಕೋಬೇಕಿಲ್ಲಿ. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲ್. ಸೊ ಈಗಾಗಲೇ ನಾವು ನೋಡಿದ್ವಿ ಇದನ್ನು, ಡೈರೆಕ್ಟಾಗಿ ಆನ್ಸರ್ಗೆ ಹೋಗಿಬಿಡೋಣ. ಡಿಸೆಂಡೆಂಟ್ಸ್ ಅನ್ನುವಂಥದ್ದೊಂದು ಮಿಸ್ಟೇಕ್ ಆಗಿತ್ತು, ಇಂಡಿವಿಜುವಲಿ ಅನ್ನುವಂಥದ್ದು ಕೂಡ ಆಗಿತ್ತು. ಅದು ಮಾಡಲ್ ಕ್ವಶನ್ ಪರದಲ್ಲಿ ನಿಮ್ಮ LBAದಿಂದ ಕೊಟ್ಟಿದ್ದು. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿ ಗೇಜಿಂಗ್ ಟು ದ ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್. ಒಂದು ಎಡ್ವರ್ಬಿಯಲ್ ಮಿಸ್ಟೇಕ್, ಒಂದು ಪ್ರಿಪೋಸಿಷನ್ ಮಿಸ್ಟೇಕ್ ಅದ ಇಲ್ಲಿ. ಸೊ ಇಲ್ಲಿ ಅವರು ಎಕ್ಸಾಮ್ನಲ್ಲಿ ನಮಗೆ ಯಾವುದೇ ಕಲರ್ಗಳನ್ನು ಚೇಂಜ್ ಮಾಡಿಕೊಡೋದಿಲ್ಲ, ಸುಮ್ಮನೆ ಇಲ್ಲಿ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಕೊಂಡೆ ನಾನು ಕೊಟ್ಟಿರ್ತಕ್ಕಂಥದ್ದು. ಇವೆರಡು ವರ್ಡ್ಗಳು ಚೇಂಜ್ ಆಗಬೇಕಿಲ್ಲಿ. ಒಂದು ಗ್ಲೂಮಿ ಇದ್ದಿದ್ದು ಗ್ಲೂಮಿಲಿ ಅಂತ ಮಾಡಬೇಕು, ಇಲ್ಲಿ ಟು ಇದ್ದಿದ್ದನ್ನು ಆ್ಯಟ್ ಅಂಥೇಳಿ ನಾವು ಮಾಡ್ಕೋಬೇಕು, ಗೇಜಿಂಗ್ ಆ್ಯಟ್ ಅಂತ ಆಗ್ತದೆ. ಹರ್ ಹ್ಯಾಂಡ್ಸ್ ರೀಚ್ಡ್ ದ ಸ್ಟೀಲ್ ರೇಲಿಂಗ್ ಅಬೋವ್, ಸೊ ಫೈಂಡಿಂಗ್ ಓನ್ಲಿ ಏರ್ ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಸೊ ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ಕಂಜಕ್ಷನ್ ಟು ಬಿ ಕರೆಕ್ಟೆಡ್. ಪ್ರಿಪೋಸಿಷನ್ ಆ್ಯಟ್ ಬದಲಾಗಿ ಫಾರ್ ಬರಿಬೇಕಾಗ್ತದೆ.
ಆಮೇಲೆ ಕಂಜಕ್ಷನ್ನಲ್ಲಿ ಸೋ ಬದಲಾಗಿ ಬಟ್ ಅನ್ನೋದನ್ನು ಬರೀಬೇಕಾಗ್ತದೆ. ಸ್ವಲ್ಪ ಇಂಥವು ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಅಂದರೆ ನಿಮಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಿಯರ್ ಒನ್ಸ್ ಅ ಪುವರ್ ವುಮೆನ್ was walking from one village to another, carry a bundle on her head. Unable to lift it easily, she rested every now and then. ಇಲ್ಲಿ noun number to be corrected, then verbal mistake to be corrected. The answers are a woman ಇದ್ದಿದ್ದನ್ನು a poor woman ಮಾಡಬೇಕು, ಸಿಂಗ್ಯುಲರ್ ಆಗ್ತದೆ. ದೆನ್ ಕ್ಯಾರೀಡ್, ಸೊ ಇದು ಎರಡನೇ ಮಿಸ್ಟೇಕನ್ನು, ವರ್ಬಲ್ ಮಿಸ್ಟೇಕನ್ನು ಸರಿ ಮಾಡ್ಕೋಬೇಕು ನಾವಿಲ್ಲಿ. ಓಕೆ. And then Smita had been so excited in seeing the announcement that she had forgot that her brother was very ill. ಇಲ್ಲಿ ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ವರ್ಬಲ್ ಮಿಸ್ಟೇಕ್ ಎರಡನ್ನೂ ಸರಿ ಮಾಡಬೇಕಾಗ್ತದೆ. ಪ್ರಿಪೋಸಿಷನ್ ಅಂತ ಬಂದಾಗ ಇನ್ ಇದ್ದಲ್ಲಿ ಆ್ಯಟ್ ಬರೀಬೇಕು. ದೆನ್ ಫಾರ್ಗಟನ್ ಅಂಥೇಳಿ ಫಾರ್ಗಾಟನ್ ಹ್ಯಾಡ್ ಇರೋದ್ರಿಂದ V3 ಫಾರ್ಮಲ್ಲಿ ಬರೀಬೇಕು. ಫಾರ್ಗಾಟನ್ ಅಂತ ಆಗ್ತದೆ. ಅಲ್ಲಿ ಮಿಸ್ಟೇಕ್ ಮಾಡಿರ್ತಕ್ಕಂಥದ್ದು ಹ್ಯಾಡ್ ಫಾರ್ಗಾಟ್ V2 ಬರೆದರೆ ಯಾವಾಗಲೂ ಹ್ಯಾಡ್ ಇದ್ದಾಗ V3 ಇರಬೇಕು. ದೆನ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉತ್ಸಾದ್ ಅಲ್ಲಾರಕ ನಾಕ್ಡ್ ಸಾಫ್ಟ್ ಆನ್ ದ ಡೋರ್ ಆಫ್ ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ಎಡ್ವರ್ಬಿಯಲ್ ಮಿಸ್ಟೇಕ್ ಆ್ಯಂಡ್ ಅಪಾಸ್ಟ್ರೊಪೆ. ನೋಡಿಲಿ, ಎಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಸಾಫ್ಟ್ಲಿ ಅಂತ ಮಾಡಿರಿ. ಅಪಾಸ್ಟ್ರೊಪೆ ಇದ್ದಾಗ ಸುಶೀಲಾಸ್ ಅಪಾರ್ಟ್ಮೆಂಟ್, ಸುಶೀಲಾಳ ಅಂತೇಳಿ ಬರಬೇಕಾದಾಗ ಅಪಾಸ್ಟ್ರೊಪಿ ಹೆಸರನ್ನು ಬರೀಬೇಕು ನಾವಿಲ್ಲಿ. ಯಾವಾಗಲೂ ಅಪಾಸ್ಟ್ರೊಪಿ ಬಂದಾಗ ಹೆಸರು ಜೊತೆಗೆ ಬರ್ತದೆ, ಅದನ್ನು ನಾವು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಬರೀಬೇಕು. ನೆಕ್ಸ್ಟ್, ದಟ್ ಈಸ್ ಅಗ್ಲಿ. ಐ ಬಿಡ್ ಡಾನ್ ಪೆಡ್ರೋ ಸ್ಟಾಪ್ ದೆಮ್, ಸೊ ಯು ಥಿಂಕ್ ದೆ ಮೈಟ್ ಬಿಕಮ್ ಡೇಂಜರ್. ವರ್ಬಲ್ ಮಿಸ್ಟೇಕ್ ಆ್ಯಂಡ್ ಎಡ್ಜೆಕ್ಟಿವಲ್ ಮಿಸ್ಟೇಕ್. ಸೊ ವರ್ಬಲ್ ಮಿಸ್ಟೇಕ್ ಈಸ್ ಬೇಡ್. ಬಿಡ್ ಇದ್ದಿದ್ದನ್ನು ಬೇಡ್ ಅಂತ ಬರೀಬೇಕು. ದೆನ್ ಡೇಂಜರ್ ಇದ್ದಿದ್ದು ಡೇಂಜರಸ್ ಅಂತೇಳಿ ಚೇಂಜ್ ಆಗ್ತದೆ. ಡಾನ್ ಗುಲೆರ್ಮೋ, ಯು ಆರ್ ಎನ್ ಎಕ್ಸಲೆಂಟ್ ಸೇಲರ್, ಅ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್. ಒಂದು ಕ್ಯಾಪಿಟಲ್ ಲೆಟರ್, ದೆನ್ ಸೆಕೆಂಡ್ ಒನ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ದ ಕ್ಯಾಪಿಟಲ್ ಲೆಟರ್ ಗುಲೆರ್ಮೋ, ಜಿ ಕ್ಯಾಪಿಟಲ್ ಆಗಬೇಕು. ಇದು ಗೊತ್ತಾಗ್ತದೆ ಕಾಮನ್ ಆಗಿ ನಿಮಗೆ. ಹೆಸರು ಬಂದಾಗ ಕ್ಯಾಪಿಟಲ್ ಬರಿತೀವಿ, ಪ್ರಾಪರ್ ನೌನ್ಸ್ ಇದ್ದಾಗ ಅಂಥೇಳಿ. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್, ಇಲ್ಲಿ ಎಕ್ಸಲೆಂಟ್ ಸ್ಪೆಲ್ಲಿಂಗನ್ನು ನಾವು ನೋಡಿದಾಗ LLANT ಅಂತದ ENT ಅಂಥೇಳಿ ಮಾಡ್ಕೋಬೇಕಾಗ್ತದೆ. ಹಿ ಹ್ಯಾಸ್ ಪಬ್ಲಿಷ್ಡ್ 4 books ಆಫ್ ಹಿಸ್ ವರ್ಕ್ಸ್ ಇನ್ ವೇರಿಯಸ್ ಆರ್ಟ್ಸ್. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್. ದೆನ್ ಸೆಕೆಂಡ್ ಒನ್ ಈಸ್ ಪ್ಲೂರಲ್ ಫಾರ್ಮ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಈಸ್ ವೇರಿಯಸ್ ಆ್ಯಂಡ್ ಪ್ಲೂರಲ್ ಫಾರ್ಮ್ ಆಗಬೇಕಾಗಿರ್ತಕ್ಕಂಥದ್ದು ಬುಕ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ಇಟ್ ಈಸ್ ದಿಸ್ ಬಾಯ್ ನೌ ಪಾಪ್ಯುಲರ್ ನೌನ್ ಆ್ಯಸ್ ಸತೀಶ್ ಗುಜ್ರಾಲ್. ಕ್ಯಾಪಿಟಲ್ ಲೆಟರ್ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಎಡ್ವರ್ಬಲ್ ಮಿಸ್ಟೇಕ್. ಕ್ಯಾಪಿಟಲ್ ಲೆಟರ್ ಗೊತ್ತಾಗ್ತದೆ, ಸತೀಶ್ ಸ್ಮಾಲ್ ಲೆಟರ್, ಎಸ್ ಸ್ಮಾಲ್ ಅದ, ಕ್ಯಾಪಿಟಲ್ ಮಾಡಬೇಕಷ್ಟೇ. ಇನ್ನು ಎಡ್ವರ್ಬಿಯಲ್ ಅಂದಾಗ ಪಾಪ್ಯುಲರ್ ಇದ್ದಿದ್ದನ್ನು ಪಾಪ್ಯುಲರ್ಲಿ ಅಂತೇಳಿ ಮಾಡ್ಕೋಬೇಕು. ಇಟ್ ಈಸ್ ಕಾಮನ್ಲಿ ರಿಕಗ್ನೈಸ್ಡ್ ದ್ಯಾಟ್ ದ ವೆರಿ ಸರ್ವೈವಲ್ ಆಫ್ ಅವರ್ ಸಿವಿಲೈಜೇಷನ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಓಕೆ. ಎಡ್ವರ್ಬ್ ಮಿಸ್ಟೇಕ್ ಬಂದಾಗ ಇಲ್ಲಿ ಕಾಮನ್ಲಿ ಅಂಥೇಳಿ ಮಾಡ್ಕೋಬೇಕಾಗ್ತದೆ. ವರ್ಬ್ ಮಿಸ್ಟೇಕ್ ಬಂದಾಗ ಥ್ರೆಟನ್ಡ್ ಅಂಥೇಳಿ ಮಾಡ್ಕೋಬೇಕು ಅದನ್ನು. ದೆನ್ ಐ ಥಾಟ್ ಇಟ್ ಟಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್. ಎಡ್ವರ್ಬ್ ಮಿಸ್ಟೇಕ್ ಒಂದು, ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾಗ ಲೋನ್ಲಿ ಅಂತ ಮಾಡ್ಕೋಬೇಕು. ದೆನ್ ಎಡ್ವರ್ಬ್ ಮಿಸ್ಟೇಕ್ ಇದ್ದಾಗ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾಗ ಅಲ್ಲಿ TH ಟಾಟ್ ಅಂತ ಬರೀಬೇಕು. ಇದು ಟಾಟ್ ಮೀ ಅಂಥೇಳಿ. ಟೀಚ್ ಇದ್ದಿದ್ರು ಪಾಸ್ಟ್ ಟೆನ್ಸ್, ಇದು ಟಾಟ್ ಅಂಥೇಳಿ. ದೆನ್ a common lore is that immersion in science does not go with practical sense. Spelling mistake to be corrected, verb form to be corrected. Science spelling mistake ಆಗಿದೆ ಅಲ್ಲಿ, ಸೆನ್ಸ್ ಅಂತೇಳಿ ಆಗಿದೆ. ದೆನ್ ಅನದರ್ ಒನ್ ಈಸ್ ವರ್ಬ್ ಮಿಸ್ಟೇಕ್ ಬಂದಾಗ ಅಲ್ಲಿ ಡಸ್ ನಾಟ್ ಬಂದಾಗ ಇದು ಗೋಸ್ ಆಗಬಾರ್ದು, ಗೋ ಆಗಬೇಕಷ್ಟೆ. ಹಿ ಹ್ಯಾಡ್ ರಿಸೀವ್ಡ್ ಅ ಮೆಸೇಜ್ ಫ್ರಾಮ್ ದ ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜಿನೆವಾ. ಫಸ್ಟ್ ಒನ್ ಈಸ್ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್, ಸೆಕೆಂಡ್ ಒನ್ ಈಸ್ ನೌನ್ ಪ್ಲೂರಲ್ ಟು ಬಿ ಕರೆಕ್ಟೆಡ್. ಹಾಗಾದರೆ ಮಿಸ್ಟೇಕ್ ಇರತಕ್ಕಂಥದ್ದು ರಿಸೀವ್ಡ್, ಹ್ಯಾಡ್ ಇದ್ದಾಗ V3 ಆಗಬೇಕು, ರಿಸೀವ್ಡ್ ಆಯಿತು. ಇನ್ನು ನೌನ್ ಪ್ಲೂರಲ್ ಅಂತಂದಾಗ ಅಲ್ಲಿ ಮೆಸೇಜಸ್ ಅಂತ ಬಂದಾಗ ಸಿಂಗ್ಯುಲರ್ ಟೀಟ್ ಆಗಬೇಕು, ಮೆಸೇಜ್ ಅಷ್ಟೇ, ಮೆಸೇಜಸ್ ಆಗಬಾರ್ದು. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಇನಫ್ ನ್ಯೂಕ್ಲಿಯರ್ ಬಾಂಬ್ ಟು ಡಿಸ್ಟ್ರಾಯ್ ದ ಅದರ್ಸ್ ಆಫ್ ದ ಫಸ್ಟ್ ಸ್ಟ್ರೈಕ್. ಓಕೆ. ಕೆಲವು ಸಾರಿ ನಾವು ಓದಬೇಕಾದಾಗನೇ ಅದ್ರ ಕರೆಕ್ಟ್ ಆನ್ಸರ್ ಬಂದುಬಿಡ್ತವೆ. ಅಲ್ಲಿ ಆಫ್ ದ ಫಸ್ಟ್ ಸ್ಟ್ರೈಕ್ ಹೋಗಿ ಪ್ರಿಪೋಸಿಷನಲ್ಲಿ ಇನ್ ದ ಫಸ್ಟ್ ಸ್ಟ್ರೈಕ್ ಆಗಬೇಕು. ದೆನ್ ಪವರ್ಸ್, ಸೂಪರ್ ಪವರ್ಸ್ ಹ್ಯಾಡ್ ಮೋರ್,
ಈಚ್ ಸೂಪರ್ ಪವರ್ಸ್ ಅಂತ ಹೇಳಬೇಕಾಗ್ತದೆ. ದೆನ್ ಮುಂದಿನ ಗ್ರಾಮರ್ ಪಾಯಿಂಟನ್ನು ನೋಡೋಣ ನಾವಿಲ್ಲಿ. ಅಲ್ಲಿ ಇದು ಕಾಂಪೋಸಿಷನ್ ಸೆಕ್ಷನಲ್ಲಿ ಪ್ರೊಫೈಲ್ ರೈಟಿಂಗ್ 3 ಅಂಕಕ್ಕೆ ಬರ್ತಕ್ಕಂಥದ್ದು. ಇಟ್ ಈಸ್ ವೆರಿ ಈಸಿ. ನಿಮಗಿಲ್ಲಿ ಎಷ್ಟು ಸಾಧ್ಯ ಐತಿ ಅಷ್ಟು ಈಸಿ ಮಾಡಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಇಲ್ಲಿ. ಆಮೇಲೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ನಿಮಗೆ PDF ಲಿಂಕ್ ಕೂಡ ನಾನು ಈ ಯೂಟ್ಯೂಬ್ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ ನಾನು. ಆ PDF ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಎಕ್ಸಾಮಿನೇಷನ್ಗೆ ನಿಮ್ಮ LBA ನೋಟ್ಸ್ನಲ್ಲಿ ಎಷ್ಟು ಪ್ರೊಫೈಲ್ಸ್ ಅದಾವೋ ಅವೆಲ್ಲವುಗಳನ್ನು ನಾನು PDF ಕೊಟ್ಟಿರ್ತೀನಿ. ಅವುಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಪರ್ಫೆಕ್ಟ್ ಕೂಡ ಮಾಡ್ಕೋಬೋದು. ಇನ್ನು ಈಸಿಯೆಸ್ಟಾಗಿ ಬರಲಿಕ್ಕೂ ಕೂಡ ನಾನು ಇಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದು, ಅಥವಾ ನಿಮ್ಗೆ ಸ್ವಲ್ಪ ಇಂಗ್ಲೀಷ್ ಗೊತ್ತಿತ್ತು ಅಂತಂದರೆ ಇನ್ನಷ್ಟು ಚೆನ್ನಾಗಿ ಹೆಂಗೆ ಬರಿಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ, ಇಲ್ಲೊಂದು ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಪ್ರೊಫೈಲ್ ರೈಟಿಂಗ್. ನೇಮ್ R.K. ನಾರಾಯಣ್, ಬರ್ತ್ 10th October 1906, ಮದ್ರಾಸ್, ಎಜುಕೇಷನ್ ಮಹಾರಾಜ ಕಾಲೇಜ್ ಮೈಸೂರು, ಸ್ಪೌಸ್ ರಾಜಂ, ಫಾದರ್ R.V. ಕೃಷ್ಣಸ್ವಾಮಿ ಅಯ್ಯರ್, ಪ್ರೊಫೆಷನ್ ಇಂಗ್ಲಿಷ್ ನಾವೆಲಿಸ್ಟ್, ಬುಕ್ಸ್ ಮಾಲ್ಗುಡಿ ಡೇಸ್, ಟೈಗರ್ ಫಾರ್ ಮಾಲ್ಗುಡಿ, ದ ಗೈಡ್, ಸ್ವಾಮಿ ಆ್ಯಂಡ್ ಈಸ್ ಫ್ರೆಂಡ್ಸ್. ಸೊ ಇದನ್ನು ಪ್ಯಾರಾಗ್ರಾಫ್ದಲ್ಲಿ ಬರೀಬೇಕಾದಾಗ ಈ ರೀತಿ ನಾವು ಬರೀಬೇಕಾಗ್ತದೆ ನೋಡಿರಿ. ಫಸ್ಟ್ ಪಾಯಿಂಟ್ ತೊಗೊಳ್ರಿ. ಇಲ್ಲಿ ನಾನು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಆದರೆ ಪಾಯಿಂಟ್ಸ್ಗಳನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಬರೀಬೇಕಾದಾಗ ಪ್ಯಾರಾಗ್ರಾಫ್ ಫಾರ್ಮ್ನಲ್ಲೇ ಬರೀಬೇಕಿದೆ. ಓಕೆ, ದಿಸ್ ಈಸ್ ಅ ಪ್ರೊಫೈಲ್ ಆಫ್ R.K. ನಾರಾಯಣ್, ಅಥವಾ ಹಿಯರ್ ಈಸ್ R.K. ನಾರಾಯಣ್ ಅಂತೇಳಿ ಬರೋದು ಕೂಡ ನಡೀತದೆ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಅಂತ ತೊಗೊಳ್ರಿ, ನಿಮಗೆ ಭಾಳ ಈಸಿ ಕೂಡ ಆಗ್ತದೆ. ಯಾಕಂದರೆ ನಿಮ್ಮ ಕ್ವಶನ್ನಲ್ಲಿ ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಅಂತ ಕೊಟ್ಟಾಗ ಸ್ಪೆಲ್ಲಿಂಗ್ ಕೂಡ ಅಲ್ಲಿರೋದ್ರಿಂದ ಈಸಿಯಾಗಿ ಬರಿಬೋದು. ದಿಸ್ ಈಸ್ ಪ್ರೊಫೈಲ್ ಆಫ್ R.K. ನಾರಾಯಣ್. ದೆನ್ ಸೆಕೆಂಡ್ ಪಾಯಿಂಟ್ ಬರ್ತ್ ಅಂತದ. ಇಲ್ಲಿ ನಾವು ಸೆಂಟೆನ್ಸ್ ಮಾಡ್ಕೋಬೇಕಾದ ಬರ್ತ್ ಬರಲಿ, ಬಾರ್ನ್ ಬರಲಿ, ಡೇಟ್ ಆಫ್ ಬರ್ತ್ ಬರಲಿ, ಸೆಂಟೆನ್ಸನ್ನು ಹೀಗೆ ಮಾಡ್ಕೋಬೇಕು. ಹಿ ವಾಸ್ ಬಾರ್ನ್ ಆನ್ 10th October 1906 ಇನ್ ಮದ್ರಾಸ್. ಓಕೆ, ದೆನ್ ಥರ್ಡ್ ಒನ್ ಎಜುಕೇಷನ್ ಅಂತ ಬಂದಾಗ ಹಿ ಸ್ಟಡೀಡ್ ಅಂತ ಮಾಡ್ಕೊಡ್ರಿ, ಹಿ ಎಜುಕೇಟೆಡ್ ಅಂತ ಮಾಡ್ಕೊಡ್ರಿ, ಹಿ ಗಾಟ್ ಎಜುಕೇಷನ್ ಅಂತ ಕೂಡ ಮಾಡ್ಕೋಬೋದು ನೀವು. ಯಾವ್ದು ಸಿಂಪಲ್ ಅನ್ನಿಸ್ತದೋ ಅದನ್ನು ಬರೀರಿ. ಹಿ ಸ್ಟಡೀಡ್ ಇನ್ ಮಹಾರಾಜ ಕಾಲೇಜ್ ಮೈಸೂರು. ದೆನ್ ಸ್ಪೌಸ್ ರಾಜಂ ಅಂತದ, ಹಿ ಸ್ಪೌಸ್ ವಾಸ್ ರಾಜಂ. ಫಾದರ್ R.V. ಕೃಷ್ಣಸ್ವಾಮಿ ಅಯ್ಯರ್ ಅಂತದ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ. ಹಿಸ್ ಫಾದರ್ ವಾಸ್ R.V. ಕೃಷ್ಣಸ್ವಾಮಿ. ದೆನ್ ಪ್ರೊಫೆಷನ್ ಅಂತಂದಾಗ ಇಲ್ಲಿ R.K. ನಾರಾಯಣ್ ಅವರು ಇಂಗ್ಲೀಷ್ ನಾವೆಲಿಸ್ಟ್ ಅಂತದ. ಆ ಪಾಯಿಂಟನ್ನು ಹಿ ವಾಸ್ ಅ ಫೇಮಸ್ ಇಂಗ್ಲೀಷ್ ನಾವೆಲಿಸ್ಟ್ ಅಂತ ಬರೀರಿ. ಹಿ ವಾಸ್ ಇಂಗ್ಲೀಷ್ ನಾವೆಲಿಸ್ಟ್ ಅಂತ ಬರೆದ್ರು ಕೂಡ ಸರಿ. ಬುಕ್ಸ್ ಅಂತ ಬಂದಾಗ ಅವ್ರು ಬರೆದಿರ್ತಕ್ಕಂಥ ಬುಕ್ಸ್ಗಳನ್ನು ಹೀಸ್ ಬುಕ್ಸ್ ವರ್ ನೋಡ್ರಿ. ಹೀಸ್ ಬುಕ್ಸ್ ವರ್, ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನಾವು ಮೆನ್ಷನ್ ಮಾಡಬೇಕು. ಹೀಸ್ ಅಂದರೆ ಅವನ, ಬುಕ್ಸ್ ವರ್ ಯಾವ್ಯಾವ ಇಲ್ಲಿ? ಮಾಲ್ಗುಡಿ ಡೇಸ್, ಅ ಟೈಗರ್ ಫಾರ್ ಮಾಲ್ಗುಡಿ, ದ ಗೈಡ್, ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಇದೇ ಪ್ರೊಫೈಲ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂತು ಅಂದರೆ ನಾನು ಏನು ಹೇಳಿದ್ದೀನೋ ಹೀಗೆ ಬರೆದ್ರೆ ಸಾಕ 3 ಅಂಕಗಳು ನಿಮಗೆ ಬರ್ತವೆ. ಸೊ ಬೇರೆ ಕೊಟ್ಟರು ಕೂಡ ಇದೇ ಫಾರ್ಮೇಟಲ್ಲಿ ನೀವು ಹೆಸರುಗಳನ್ನು ಚೇಂಜ್ ಮಾಡ್ಕೋಬೇಕು, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೋಬೇಕು. ಎಜುಕೇಷನ್ ಕೊಟ್ಟಾಗ ಅವ್ರು ಕಾಲೇಜ್ ಕೊಟ್ಟಿದ್ರೆ ಅಥವಾ ಅವ್ರು ಏನು ಕಲ್ತದಾರು ಅಂತ ಕೊಟ್ಟಿದ್ರು ಕೂಡ ನೀವು ಅದನ್ನು ಈಸಿಯಾಗಿ ಚೇಂಜ್ ಮಾಡ್ಕೊಂಡು ಬರೀಬೋದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿದ್ದು ಮಿಸ್ಟರ್ ರಾಘವೇಂದ್ರ, ಪ್ರೊಫೆಸರ್, ಎಜುಕೇಷನ್ ಆಫೀಸರ್, ಎಜುಕೇಷನ್ BSc M.Ed, ಏಜ್ 55, height and weight 5 feet 4 inches, then 55 kgs, family 1 son, engineer and 1 daughter studying MBBS, reason for his popularity, helpful, best gardener, then hobbies gardening, beekeeping, coin collection. ಸೊ ಇದನ್ನು ಪ್ಯಾರಾಗ್ರಾಫ್ದಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲಿ ಮಿಸ್ಟರ್ ರಾಘವೇಂದ್ರ ಈಸ್ ಆ್ಯನ್ ಎಜುಕೇಷನ್ ಆಫೀಸರ್ ಅಂದರೆ ಎರಡನ್ನೂ ಕೂಡ ನೇಮ್ ಮತ್ತು ಪ್ರೊಫೆಷನ್ ಎರಡೂ ಒಟ್ಟಿಗೆ ತೊಗೊಂಡ್ಬಿಟ್ಟು, ಯಾಕಂದರೆ ಡೇಟ್ ಆಫ್ ಬರ್ತ್ ಅದು ಕೊಟ್ಟಿಲ್ಲ, ಆ ಕಾರಣಕ್ಕಾಗಿ ಬರೆದಿರ್ತಕ್ಕಂಥದ್ದು. ಅಥವಾ ನೀವು ಡೈರೆಕ್ಟಾಗಿ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ರಾಘವೇಂದ್ರ ಅಂತ ಫಸ್ಟ್ ಸೆಂಟೆನ್ಸ್ ಬರೀರಿ. ಆ್ಯಂಡ್ ದೆನ್ ಹಿ ಈಸ್ ಆ್ಯನ್ ಎಜುಕೇಷನ್ ಆಫೀಸರ್ ಅಂತ ಕೂಡ ಬರೀರಿ. ಈಗ R.K. ನಾರಾಯಣ್ ತೆಗೆದುಕೊಳ್ಬೇಕಾದಾಗ ನಾನು ಫಾಸ್ಟ್ ಟೆನ್ಸಲ್ಲಿ ಬರೆದಿದ್ದೀನಿ. ಬಿಕಾಸ್ ಅವ್ರು ನಮ್ಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ, ಇವತ್ತು ಅವ್ರು ಬದುಕಿಲ್ಲ ಅಂತಂದಾಗ ನಾವು ಅದನ್ನು ಫಾಸ್ಟ್ ಟೆನ್ಸಲ್ಲಿ ಬರಿತೀವಿ. ಮಿಸ್ಟರ್ ರಾಘವೇಂದ್ರ ಅನ್ನೌನ್ ಪರ್ಸನ್ ಇವರು. ಸೊ ನಮ್ಗೆ ಗೊತ್ತಿಲ್ಲ ಅಂತಂದಾಗ ನೀವು ಇದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ಬರಿಬೋದು ಇಲ್ಲಿ. ಓಕೆ, ದೆನ್ ಸೆಕೆಂಡ್ ಪಾಯಿಂಟ್ ಎಜುಕೇಷನ್ ಬಗ್ಗೆ, ಹಿ ಸ್ಟಡೀಡ್ BSc M.Ed. ಆ್ಯಂಡ್ ನೆಕ್ಸ್ಟ್ he is 55 years old. ಹೈಟ್ ಆ್ಯಂಡ್ ವೇಟ್ ಅಂತ ಬಂದಾಗ his height is 5 feet 4 inches and weight is 55 kg. ಫ್ಯಾಮಿಲಿ ಅಂತ ಬಂದಾಗ his family is a small family of 1 boy and a girl child ಅಂತ ಹಿಂಗೂ ಬರಿಬೋದು ನೀವು. ಅಥವಾ he has a small family ಅಂತ ಬರೆದ 1 son, engineer and 1 daughter studying MBBS ಅಂತ ಬರೋದು ಕೂಡ ಸರಿ. ಸೊ ಇದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನಾನು ಇನ್ನೊಂದು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ. ದ ಬಾಯ್ ಈಸ್ ಇಂಜಿನಿಯರ್
ಆ್ಯಂಡ್ ದ ಗರ್ಲ್ ಈಸ್ ಸ್ಟಡಿಂಗ್ MBBS ಅಂತ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಬಂದಾಗ ಹೀ ಈಸ್ ವೆರಿ ಪಾಪ್ಯುಲರ್ ಅಂತ ಬರೀರಿ. ಕೆಲವು ಬಾರಿ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಅನ್ನುವಂಥ ಜಾಗದಲ್ಲಿ ಸೊ ಫೇಮಸ್ ಫಾರ್ ಅಂತ ಕೊಟ್ಟಿರ್ತಾರೆ, ನೌನ್ ಫಾರ್ ಅಂತ ಕೊಟ್ಟಿರ್ತಾರೆ, ರೀಸನ್ ಫಾರ್ ಈ ರೀತಿ ರೀಸನ್ ಫಾರ್ ಪಾಪ್ಯುಲಾರಿಟಿ ಅಂತ ಕೊಟ್ಟಿರ್ತಾರೆ. ಈ ಏನೇ ಶಬ್ದ ಬಂದರೂ ಕೂಡ ಹೀ ಈಸ್ ವೆರಿ ಪಾಪ್ಯುಲರ್ ಅಂತ ಬರೆದು ಕಾರಣ ಕೊಡಬೇಕಲ್ಲಿ. ಯಾವುದಕ್ಕೆ ಪಾಪ್ಯುಲರ್ ಇದರಲ್ಲಿ? ಸೊ ಹೀ ಈಸ್ ಹೆಲ್ಪ್ಫುಲ್ ಆ್ಯಂಡ್ ಗಾರ್ಡನರ್ ಅಂತ ಬರೀರಿ ಸಾಕು. ದೆನ್ ಹಾಬೀಸ್ ಅಂತ ಬಂದಾಗ ಹೀಸ್ ಹಾಬೀಸ್ ಆರ್, ಏನೇನು ಹಾಬೀಸ್ ಇದ್ದು? ಗಾರ್ಡನಿಂಗ್, ಬೀ ಕೀಪಿಂಗ್ ಆ್ಯಂಡ್ ಕಾಯಿನ್ ಕಲೆಕ್ಷನ್ ಅಂತೇಳಿ ಬರಿಬೇಕಾಗ್ತದೆ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್, ರೋಮಾತಲ್ರಿಜ ಪಾಠ ನಾವು ಈಗಾಗಲೇ ನೋಡಿದ್ದೀವಿ. ಆ ಪಾಠದಲ್ಲಿ ಬಂದಿರತಕ್ಕಂಥ ಕ್ಯಾರೆಕ್ಟರ್ ಬಗ್ಗೆ ಇಲ್ಲಿ ಕೊಡ್ತಕ್ಕಂಥದ್ದು. ಡೈರೆಕ್ಟಾಗಿ ಪ್ರೊಫೈಲನ್ನಷ್ಟೇ ಓದ್ಬಿಡ್ತೀನಿ ನಾನಿಲ್ಲಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ರೋಮಾತಲ್ರೇಜಾ. ಸಿ ಈಸ್ 21 years old. She is 5 feet 2 inches tall. Her weight is 50 kilos. She is a BCom graduate. She is a call center executive. She belongs to Maharashtra. ಸೊ ಈ ರೀತಿ ಬರಿಬೇಕು. ನೆಕ್ಸ್ಟ್ ಬಂದು ಬಾಲೇಶ್ವರ್ ಮಿಶ್ರಾನ್ ಬಗ್ಗೆ ಇರುವಂಥದ್ದು. ಇದು ನಮ್ಮ ಪಾಠದಲ್ಲಿ ಬಂದಿದೆ. ಹಾಗಾದರೆ ಬಾಲೇಶ್ವರ್ ಮಿಶ್ರಾ ಬಗ್ಗೆ ಏನೇನು ಇಲ್ಲಿ ಪ್ರೊಫೈಲ್ ರೈಟಿಂಗ್ನಲ್ಲಿ ನಾವು ಬರಲಿಕ್ಕೆ ಸಾಧ್ಯತೆ, ಏನು ಪಾಯಿಂಟ್ಸ್ ಕೊಟ್ಟರೆ ಅವ್ನು ಕವರ್ ಮಾಡ್ಕೋಬೇಕು ಅಂತಂದರೆ, ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ of Baleshwar Mishra. He is 20 years old. He is a high school dropout. He is a lanky youngster. He is not have a job but is searching for one. ಅಂದರೆ ಸ್ಟಿಲ್ ಸರ್ಚಿಂಗ್ ಇರೋದ್ರಿಂದ ನಾನು ಸ್ವಲ್ಪ ಅಡಿಷ್ನಲ್ ವಾಕ್ಯಗಳನ್ನು ಕ್ರಿಯೇಟ್ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಇಲ್ಲಿ ಅಷ್ಟೇ. ಹಿ ಬಿಲಾಂಗ್ಸ್ ಟು ಮಿರ್ಜಾಪುರ್ UP. ಹೀಸ್ ಹಾಬೀಸ್ ಆರ್ ವಾಚಿಂಗ್ ಮೂವೀಸ್. ದೆನ್ ಹೀಸ್ ಹಾಬಿ ಈಸ್ ಅಂತಂದು ವಾಚಿಂಗ್ ಮೂವೀಸ್ ಅಂತ ಬರೆದು ಕೂಡ ಸರಿ ನಿಂತಿದೆ. ಹೀ ಈಸ್ ಪಾಪ್ಯುಲರ್ ಆ್ಯಸ್ ಹೀ ಸೇವ್ಡ್ ರೋಮಾಸ್ ಲೈಫ್. ಹೀ ಈಸ್ ಪಾಪ್ಯುಲರ್ ಅಥವಾ ಪ್ರಸಿದ್ಧ ಆಗಿದ್ದು ಯಾವುದಕ್ಕೆ? ರೋಮಾನ್ ಲೈಫನ್ನು ಸೇವ್ ಮಾಡಿದ್ದಕ್ಕಾಗಿ ಅನ್ನೋ ಕಾರಣ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋದಾಗ PT ಉಷಾ ಬಗ್ಗೆ ಒಂದದ ನಮ್ಮ LB ನೋಟ್ಸ್ನಲ್ಲಿರುವಂಥದ್ದು. ಇದು ಕೂಡ PT ಉಷಾ ಬಗ್ಗೆ ಈಗಾಗಲೇ ನಮ್ಮ ಮೋಸ್ಟ್ಲಿ ಕೆಲವೊಂದಿಷ್ಟು ಮಾಡಲ್ ಕ್ವಶನ್ ಪೇಪರ್ ನನ್ನ SA1 ಎಕ್ಸಾಮ್ನಲ್ಲೂ ಕೂಡ ನಾವು ಇದನ್ನು ನೋಡಿದ್ದೀವಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ PT ಉಷಾ. ಶಿ ವಾಸ್ ಬೋರ್ನ್ ಆನ್ June 27, 1964. She is an Indian track and field athlete. She is popularly known as the Paioli Express and the Golden Girl. Her achievements have made her one of India's most celebrated athletes. ಇದನ್ನು ಸ್ವಲ್ಪ ಏನಪ್ಪ ಅಂದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಆಗೋದಿಲ್ಲ. ಹರ್ ಅಚೀವ್ಮೆಂಟ್ಸ್ ಆರ್ ಅಂತ ಡೈರೆಕ್ಟ್ ಬರೆದು ಅವನ್ನೆಲ್ಲ ಬರೆದು ಬಿಡ್ರಿ. ಓಕೆ. ದೆನ್ ಶಿ ವಾಸ್ ಆನ್ ಎಂಪ್ಲಾಯಿ ಆಫ್ ಇಂಡಿಯನ್ ರೈಲ್ವೇಸ್. ಹರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಟು ಸ್ಪೋರ್ಟ್ಸ್ ವರ್ ರಿಕಗ್ನೈಸ್ಡ್ ವಿತ್ ದ ಪ್ರೆಸ್ಟೀಜಿಯಸ್ ಪದ್ಮಶ್ರೀ ಅವಾರ್ಡ್. ಸೊ ಇವನ್ನ ನೀವು ಪೂರ್ವಭಾವಿಯಾಗಿ ಇಂಥವೇ ಬರ್ತಾವೆ ಅಂತ ಗೊತ್ತಿದ್ದಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಕ್ಟ್ ಹೇಗೆ ಕೊಟ್ಟಿದ್ದೀವೋ ಹಾಗೆ ಕೊಟ್ಟಾಗ ಬರೆದಿದ್ರಿ ಅಂತಂದರೆ ಇವ್ಯಾಲ್ಯುಯೇಷನ್ ಮಾಡ್ತಕ್ಕಂಥ ಟೀಚರ್ಸ್ಗಳು ಕೂಡ ಸ್ವಲ್ಪ ನಿಮ್ಮ ಇಂಗ್ಲೀಷ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದಾಗ ನಿಮಗೆ ಯಾವುದೇ ಅಂಕಗಳನ್ನ ಕಟ್ ಮಾಡಲಾರ್ದೆ ಪೂರ್ಣ ಅಂಕಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ನಡೀತದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್, ಪೂರ್ಣಚಂದ್ರ ತೇಜಸ್ವಿ. ಕುವೆಂಪು ಅವರ ಮಗ, ಒಬ್ಬ ಮಹಾನ್ ಸಾಹಿತಿ ಕೂಡ ಹೌದು. ಅವ್ರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಪ್ರೊಫೈಲ್ ಇದು. ಹಾಗಾದರೆ ಏನದ? ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಪೂರ್ಣಚಂದ್ರ ತೇಜಸ್ವಿ. He was born on 8th September 1938 at Kuppali. The most famous poet Kuempu and Hemavati are his parents. Rajeshwari is his spouse. Purnachandra Tejasvi is one of the most famous poets of Karnataka. His pen name is Puchante. He wrote many books like Karvalo, Jugari Cross, Chidambara Rahasya, etc. He is not only a poet but also famous writer, novelist, photographer and painter. Here D. Gukesh, ಒಬ್ಬ ಫೇಮಸ್ ಚೆಸ್ ಪ್ಲೇಯರ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ. ಅವ್ರ ಬಗ್ಗೆ ಇರ್ತಕ್ಕಂಥದ್ದು ಇದು ಕೂಡ ನಮ್ಮ LBA ನೋಟ್ಸ್ದಿಂದ ಇದಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗಾದರೆ ಇವ್ರ ಬಗ್ಗೆ ಏನದ ಜಸ್ಟ್ ಇಲ್ಲಿ ಒಂದು ಸಾರಿ ನಾನು ಪ್ರೊಫೈಲನ್ನು ಓದ್ಬಿಡ್ತೀನಿ ಇದನ್ನು ಕಂಪ್ಲೀಟ್ ಆಗಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ದ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ D. Gukesh. His full name is Dommaraju Gukesh. He was born on 29th May in 2006 at Chennai in Tamil Nadu. His father name is Dr. Rajnikant,
who is an ENT surgeon, and his mother, Dr. Padma, is professionally a microbiologist. His achievements are really inspiring to everyone, especially youth. He became the second youngest grandmaster in January 2019. You added another feather to his cap by winning five candidates tournament in 2024. He also made history by grabbing the World Chess Championship held on December 12, 2024 and became the youngest world champion. He served highest world ranking number 3 recently on March 2025. ಸ್ವಲ್ಪ ಇವು ಲೆಂಗ್ದಿ ಅನಿಸಿದ್ರು ಕೂಡ ಮಾಡಿರಿ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದಾದ್ರೂ ಒಂದು ಪ್ರೊಫೈಲ್ ಇದರಿಂದ ಹತ್ಬೋದು ಅನ್ನೋಂಥ ಕಾರಣಕ್ಕಾಗಿ ಎಲ್ಲ ಪ್ರೊಫೈಲ್ಗಳನ್ನ ಇದರಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಈಸ್ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ಇರ್ತಕ್ಕಂಥದ್ದು. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರೊಫೈಲ್ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು. ಹಾಗಾದ್ರೆ ಏನದ ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ವಾಸ್ ಅಫೆಕ್ಷನೇಟ್ಲಿ ನೌನ್ ಆ್ಯಸ್ ಗುರುದೇವ ಇನ್ ಬೆಂಗಾಲ್. 8ನೇ ಕ್ಲಾಸಲ್ಲಿ ಇವ್ರ ಬಗ್ಗೆ ನಾವು ಸ್ಟಡಿ ಕೂಡ ಮಾಡಿದ್ವಿ. ಹಿ ವಾಸ್ ಬಾರ್ನ್ ಆನ್ 1861 in Calcutta. His father was Debendranath Tagore and mother Sarala Devi, a multifaceted genius. He was a writer, painter, singer, and educationist. His notable works include Gitanjali, for which he received the Nobel in Literature in 1913, making him the first non-European laureate in that category. Tagore also composed the national anthem of Janaganamana and national anthem of Bangladesh, Amar Sonar Bangla. He was a social reformer and philosopher, founding Vishwabharati University to promote his holistic approach to education. Tagore passed away on August 7th, 1941, but his legacy continues to inspire generations. ದೆನ್ ಸ್ಟೋರಿ ರೈಟಿಂಗ್ ಬಂದಾಗ, ಸ್ಟೋರಿ ಡೆವಲಪಿಂಗ್ ಬಂದಾಗ, ಇದು ಬಹಳ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅನ್ನುವಂಥ ರೀತಿಯೊಳಗಡೆ ಹೇಳ್ತಾರೆ. ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥ ಸ್ಕಿಲ್ಗಳನ್ನು ನೀವೇನಾದರೂ ನೋಡಿದರೆ ಕಂಪ್ಲೀಟಾಗಿ ಈಸಿಯಾಗಿ ನೀವು ಸ್ಟೋರಿ ರೈಟಿಂಗನ್ನು ಬರಿಬೋದು ಇಲ್ಲಿ. ಓಕೆ, ಸೊ ಇಲ್ಲಿ 3 ಫ್ರೆಂಡ್ಸ್ ಅನ್ನುವಂಥದ್ದು ಒಂದು 2 ಗೀಸ್ ಆ್ಯಂಡ್ ಅ ಟಾರ್ಟೈಸ್, ಅಂದರೆ 2 ಗೀಸ್ಗಳು ಒಂದು ಟಾರ್ಟೈಸ್ ಇರುವಂಥ ಸ್ಟೋರಿಯನ್ನು ನಾವಿಲ್ಲಿ ಒಂದು ಸ್ಟೋರಿ ಡೆವಲಪಿಂಗ್ನಲ್ಲಿ ಬರೀತಕ್ಕಂಥದ್ದು. ಭಾಳ ಸಲ ಎಕ್ಸಾಮ್ನಲ್ಲಿ ಕೂಡ ರಿಪೀಟ್ ಆಗಿದೆ. ನಮ್ಮ LB ನೋಟ್ಸನ್ನ ತೆಗೆದುಕೊಂಡಿವಿ. ಇಲ್ಲಿ ಕಂಪ್ಲೀಟಾಗಿ ನೀವು ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ಫಾರೆಸ್ಟ್ ದೇರ್ ಲಿವ್ಡ್ 3 ಫ್ರೆಂಡ್ಸ್ 2 ಗೀಸ್ ಆ್ಯಂಡ್ ಅ ಟಾರ್ಟೈಸ್ ಅಂತೇಳಿ ಹಿಂಗೆ ಸ್ಟೋರಿಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ. ನಾವು ಸ್ಟೋರಿಯನ್ನು ಕಂಪ್ಲೀಟಾಗಿ ಬರಲಿಕ್ಕೆ ಟ್ರೈ ಮಾಡ್ತಕ್ಕಂಥದ್ದು ಈ ಎಲ್ಲ ಕ್ಲೂಸ್ಗಳನ್ನು ಬಳಸ್ಕೊಂಡು. ಆದರೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇದೇ ಸ್ಟೋರಿಯನ್ನು ನಮಗೆ ಡೈರೆಕ್ಟಾಗಿ ಈ ಕ್ಲೂಸ್ಗಳನ್ನು ಉಪಯೋಗಿಸ್ಕೊಂಡು ಬರಲಿಕ್ಕೆ ಆಗದೇ ಹೋದ್ರೆ ನೆಕ್ಸ್ಟ್ ಇನ್ನೂ ಸಿಂಪ್ಲಿಫೈ ಮಾಡ್ಕೊಂಡು ನಾವು ಹೇಗೆ ಬರಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ವಿವರವಾಗಿ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಅದನ್ನು ನೋಡಿದ್ರೆ ನಿಮಗೆ ಇನ್ನಷ್ಟು ಈಸಿಯಾಗಿ ತಿಳಿಬಹುದಲ್ಲಿ. ಸೊ ಇದನ್ನು ಒಂದು ಸರಿ ಓದ್ಕೊಂಡು ಬಿಟ್ರಿ ಅಂದರೆ ನಿಮಗೆ ಇದ್ರ ಬಗ್ಗೆ ಅರ್ಥ ಆಗ್ತೈತಿ. ಈಸಿ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ನಾವಿಲ್ಲಿ. ನೋಡ್ರಿ ಏನದ ಇಲ್ಲಿ ಸ್ಟೋರಿ ಡೆವಲಪಿಂಗ್ನಲ್ಲಿ ನಾವು ಸಾಮಾನ್ಯವಾಗಿ ಇದು 2024ರಲ್ಲಿ ಮಾಡಿರ್ತಕ್ಕಂಥ ವಿಡಿಯೋದಿಂದ ಅದನ್ನಿಲ್ಲಿ ಕಾಪಿ ಪೇಸ್ಟ್ ಮಾಡಿದೆ. ನಿಮಗೆ 3 ಅಂಕಗಳನ್ನು ಪಡಿಬೋದು ಅಂತ ಹೇಳಿದೆ. ಇಲ್ಲೇ ಸ್ಟೋರಿ ರೈಟಿಂಗ್ ಒಳಗಡೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ನಾವು ತಿಳ್ಕೊಬೇಕು. ಮೊದಲನೇದಾಗಿ ಏನಪ್ಪ ಅಂತಂದರೆ, ಇದು ಸಾಮಾನ್ಯವಾಗಿ ನಾವು ಕೇಳಿರ್ತಕ್ಕಂಥ ಕಥೆಗಳೇ ಆಗಿರ್ತಕ್ಕಂಥವು. ಇವು ನಾವು 1ನೇತೆ ಹಿಡ್ಕೊಂಡು ಇನ್ನು ಬರ್ತೀವಿ 1ನೇ ತರಗತಿಯಿಂದ, ಅಲ್ಲಿಂದ ಸಾಕಷ್ಟು ಬಾರಿ ಇಂಥ ಕಥೆಗಳನ್ನ ನಾವು ಕೇಳಿರ್ತೀವಿ. ಸೊ ಇಲ್ಲಿ ಸ್ಟೋರಿ ಡೆವಲಪ್ ಮಾಡಬೇಕಾದಾಗ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಾವು ರಿಮೆಂಬರ್ ಇಟ್ಕೋಬೇಕು, ತಲೆಯಲ್ಲಿ ನೆನಪಿಟ್ಕೋಬೇಕಾಗ್ತದೆ. ಹಾಗಾದರೆ ಏನು ಕೀ ಪಾಯಿಂಟ್ಸ್ ಇಲ್ಲಿ ಮೇನ್ ಅಂತಂದರೆ, ಮೊದಲು ಎಲ್ಲ ಕ್ಲೂಸ್ಗಳನ್ನ ಓದಬೇಕು. 2ನೇದ್ದು ಕ್ಯಾರೆಕ್ಟರ್ಸ್ಗಳು, ಯಾವ್ಯಾವ ಪಾತ್ರಗಳಿದಾವೆ, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಅವುಗಳನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಲ್ಲಿ. ಆಮೇಲೆ ಅಲ್ಲಿ ಯಾವ್ಯಾವ ಆ್ಯಕ್ಷನ್ ವರ್ಡ್ಸ್ಗಳನ್ನು ಅಥವಾ ಕ್ಯಾರೆಕ್ಟರ್ಸ್ಗಳು ಏನೇನು ಕೆಲಸ ಮಾಡಿದಾವು, ಯಾವ್ಯಾವ ಆ್ಯಕ್ಷನ್ಸ್ ಅವರಿಂದ ಆಗಿದೆ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಬೇಕು. ಆಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಫಾಸ್ಟ್ ಟೆನ್ಸಲ್ಲಿ ಅವುಗಳನ್ನು ನಾವು ಸ್ಟೋರಿ ಡೆವಲಪ್ ಮಾಡ್ತಾ ಹೋಗಬೇಕಿಲ್ಲಿ. ಓಕೆ, ಇಲ್ಲೊಂದು ಸ್ಟೋರಿ ಅದ ನೋಡ್ರಿ, ಅದೇ ಆಗಲೇ ಬಂದಿರತಕ್ಕಂಥದ್ದು ಇದು. 3 ಫ್ರೆಂಡ್ಸ್ 2 ಗೀಸ್ ಅ ಟಾರ್ಟೈಸ್ ಡಿಸೈಡ್ to migrate for food, water, geese can fly, tortoise can't tortoise hold the middle of the stick, tortoise told not to speak, children saw peculiar sight, laugh, shout, tortoise
ಶೌಟ್ಸ್ ಬ್ಯಾಕ್, ಫಾಲ್, ಡೆಡ್, ಮಾರಲ್ ಆಫ್ ದ ಸ್ಟೋರಿ. ಇಷ್ಟು ಪಾಯಿಂಟ್ ಕೊಟ್ಟಿರ್ತಾರೆ ಅವರು. ಕೊಟ್ಟಾಗ ಇಲ್ಲಿ ನಾನು ಬ್ಲ್ಯಾಕ್ ಇಂಕಲ್ಲಿ, ಆಮೇಲೆ ಬ್ರೌನಲ್ಲಿ, ಗ್ರೀನಲ್ಲಿ, ಬ್ಲೂ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ಗಳಿಂದಪ್ಪ ಅಂದರೆ ಇವು ಕೀ ವರ್ಡ್ಸ್. ಇವುಗಳನ್ನ ನಾವು ನಮ್ಮ ಮೈಂಡ್ ಒಳಗಡೆ ಸಪ್ರೇಟ್ ಮಾಡ್ಕೋಬೇಕು. ಮೊದಲೇದು ಕ್ಯಾರೆಕ್ಟರ್ಸ್ ಬಂದಾಗ ಟೂ ಗೀಸ್, ಟಾರ್ಟೈಸ್ ಆ್ಯಂಡ್ ಚಿಲ್ಡ್ರನ್, ಇವು ಈ ಸ್ಟೋರಿಯಲ್ಲಿ ಬರುವಂಥ ರೋಲ್ಸ್, ಪಾತ್ರಗಳಿವು. ಇನ್ನು ಎರಡನೇದಾಗಿ ಏನಪ್ಪ ಅಂದರೆ ಕೀವರ್ಡ್ಸ್ ಯಾವುದವ, ಡಿಸೈಡೆಡ್, ಟು ಮೈಗ್ರೇಟ್, ಫ್ಲೈ, ಇವೆಲ್ಲ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ನಾವಿಲ್ಲಿ ನೋಟ್ ಮಾಡ್ಕೋಬೇಕು. ಇದನ್ನು ಜಸ್ಟ್ ನೀವು ಸೀಸ್ಲಿ ನಿಮ್ಮ ಏನು ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡ್ಕೊಂಡ್ರು ಕೂಡ ನಡೀತಾವೆ. ಯಾವ್ಯಾವ ವರ್ಬ್ಸ್ ಬಂದವೆ ಅವುಗಳನ್ನ ಪಾಸ್ಟ್ ಟೆನ್ಸಿಗೆ ನಾವು ಚೇಂಜ್ ಮಾಡ್ಕೋಬೇಕು ಅನ್ನೋದು. ಇನ್ನು ಥಿಂಗ್ಸ್, ಯಾವ್ಯಾವ ವಸ್ತುಗಳ ಬಳಕೆ ಆಗಿದಾವೆ ಅಲ್ಲಿ, ಫುಡ್, ವಾಟರ್, ಸ್ಟಿಕ್, ಇವುಗಳ ಬಳಕೆ ಆಗಿರ್ತವೆ. ಇದ್ರ ಮೇಲೆ ನಾವು ಒಂದು ಸ್ಟೋರಿಯನ್ನು ನಮ್ಮ ಕನ್ನಡದಲ್ಲಿ ನಾವು ಅನ್ಕೊಂಡ್ಬಿಡೋದು ಮನುಷ್ಯನಿಗೆ. ಎರಡು ಗೀಸ್ ಇದ್ದಾವೆ ಅಥವಾ ಎರಡು ಪಕ್ಷಿಗಳಿದಾವೆ, ಒಂದು ಟಾರ್ಟೈಸ್, ಆಮೆ ಐತಿ ಅನ್ನುವಂಥದ್ದನ್ನು. ಈ ರೀತಿ ಅದನ್ನು ಮಾಡ್ಕೋತ ಬಂದಾಗ ಟು ಗೀಸ್, ಟಾರ್ಟೈಸ್, ಚಿಲ್ಡ್ರನ್. ಇನ್ನು ಡಿಸೈಡೆಡ್, ಟು ಮೈಗ್ರೇಟ್, ಫ್ಲೈ, ಹೋಲ್ಡ್, ನಾಟ್ ಟು ಸ್ಪೀಕ್, ಈ ವರ್ಡ್ಸ್ಗಳು ಕೀ ವರ್ಡ್ಸ್ಗಳು. ಇವನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಸ್ಟೋರಿ ಸ್ವಲ್ಪ ತಿಳಿದಾಗ ನಾವು ಈ ರೀತಿ ಅದನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ ಏನದ, ಒನ್ಸ್ ಅಪಾನ್ ಅ ಟೈಮ್, ಹೀಗೆ ಸ್ಟಾರ್ಟ್ ಆಗಬೇಕು ನಮ್ಮ ಸ್ಟೋರೀಸ್ಗಳು. ದೇರ್ ವರ್ 3 ಫ್ರೆಂಡ್ಸ್, ದೇರ್ ವರ್ 2 ಗೀಸ್ ಆ್ಯಂಡ್ ಅ ಟಾರ್ಟೈಸ್, ದೇರ್ ವಾಸ್ ಅ ಲ್ಯಾಕ್ ಆಫ್ ಫುಡ್ ಆ್ಯಂಡ್ ವಾಟರ್ ಟು ಲಿವ್ ದೆಮ್. ಇವೆಲ್ಲ ಕೀವರ್ಡ್ಸಲ್ಲಿ ಇದ್ದು ಅಲ್ಲಿ ಅವುಗಳನ್ನೇ ತೆಗೆದುಕೊಂಡ ಸೆಂಟೆನ್ಸ್ ಸಿಂಪಲಾಗಿ ಮಾಡಿರ್ತಕ್ಕಂಥದ್ದಲ್ಲಿ. ದೇರ್ ಫೋರ್ ದೆ ಡಿಸೈಡೆಡ್ ಟು ಮೈಗ್ರೇಟ್ ಫಾರ್ ಫುಡ್ ಆ್ಯಂಡ್ ವಾಟರ್. ದ ಗೀಸ್ ಕ್ಯಾನ್ ಫ್ಲೈ ಬಟ್ ದ ಟಾರ್ಟೈಸ್ ಕಾಂಟ್. ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಯಿತು ಅಂದ್ಕೋತೀನಿ. ಗೀಸ್ ಮತ್ತು ಟಾರ್ಟೈಸ್ ಫ್ರೆಂಡ್ಸ್ ಇದ್ದು ಆಹಾರ ಮತ್ತು ನೀರಿನ ಕೊರತೆ ಬಿದ್ದಾಗ ಅವು ಡಿಸೈಡೆಡ್ ಟು ಮೈಗ್ರೇಟ್ ಅಂದರೆ ಬೇರೆ ಪ್ರದೇಶಕ್ಕೆ ಒಂದು ವಲಸೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತವೆ ಆಹಾರಕ್ಕಾಗಿ ಮತ್ತು ನೀರಿಗಾಗಿ. ಆಗ ದ ಗೀಸ್ ಕ್ಯಾನ್ ಫ್ಲೈ ಅಂತಂದರೆ ಗೀಸ್ಗಳು ಹಾರಬಲ್ಲವು, ಬಟ್ ಟಾರ್ಟೈಸ್ ಕಾಂಟ್, ನಿಮಗೂ ಗೊತ್ತು ಆಮೆಗೆ ಹಾರಲಿಕ್ಕೆ ಆಗೋದಿಲ್ಲ. ಸೊ ದೆ ಡಿಡ್ ಅ ಪ್ಲ್ಯಾನ್. ಏನು ಪ್ಲ್ಯಾನ್ ಮಾಡಿದ್ದು ಅಂದರೆ ದೆ ಟುಕ್ ಅ ಸ್ಟಿಕ್ ಆ್ಯಂಡ್ ಟೋಲ್ಡ್ ಟಾರ್ಟೈಸ್ ಟು ಹೋಲ್ಡ್ ಫರ್ಮ್ಲಿ ವಿತ್ ಇಟ್ಸ್ ಮೌತ್. ಸೊ ಒಂದು ಸ್ಟಿಕ್ ತೆಗೆದುಕೊಂಡು ಮಧ್ಯಭಾಗದೊಳಗಡೆ ಬಾಯಲ್ಲಿ ಹಿಡ್ಕೊಳ್ಳಿಕ್ಕೆ ಹೇಳ್ತವೆ. ಆ್ಯಂಡ್ ಟೋಲ್ಡ್ ಟು ದ ಟಾರ್ಟೈಸ್ ನಾಟ್ ಟು ಟಾಕ್ ಡ್ಯೂರಿಂಗ್ ದ ಜರ್ನಿ. ನಾವು ಹಾರಾಡ್ತಾ ಹೋಗಬೇಕಾದಾಗ, ಪ್ರಯಾಣ ಮಾಡ್ತಾ ಇರಬೇಕಾದಾಗ ಮಾತಾಡಬೇಡ ಅಂತ ಸ್ಟ್ರಿಕ್ಟ್ಲಿ ಹೇಳಿದರೂ ಕೂಡ ಹೇಳ್ತವೆ. ವೈಲ್ ಫ್ಲೈಯಿಂಗ್ ದೇ ವರ್ ಕ್ರಾಸಿಂಗ್ ಅ ವಿಲೇಜ್. ಒಂದು ಹಳ್ಳಿಯನ್ನು ದಾಟಬೇಕಾದಾಗ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಸಾ ಅ ಪೆಕ್ಯುಲಿಯರ್ ಸೈಟ್, ಲಾಫ್ಡ್ ಆ್ಯಂಡ್ ಶೌಟೆಡ್ ದೇರ್ ಟಾಪ್. ಈ ದೃಶ್ಯವನ್ನು ನೋಡಿ ಮಕ್ಕಳು ಜೋರಾಗಿ ಅರಿಸ್ತಕ್ಕಂಥದ್ದು. ಆಗ ಟಾರ್ಟೈಸ್ ಗಾಟ್ ಆ್ಯಂಗ್ರಿ, ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಸಿಟ್ಟು ಬಂದಿದ್ದನ್ನು. ದ ಟಾರ್ಟೈಸ್ ಕುಡಂಟ್ ಕಂಟ್ರೋಲ್ ಆ್ಯಂಡ್ ಶೌಟೆಡ್ ಬ್ಯಾಕ್, ಇಟ್ ಫೆಲ್ ಡೌನ್ ಡೆಡ್. ಸೊ ಬಾಯಿ ಬಿಟ್ಟಾಗ ಕೆಳಗೆ ಬಿದ್ದು ಸತ್ತು ಹೋಗ್ತದೆ. ಇದ್ರ ಮಾರಲ್ ಏನಪ್ಪ ಅಂದರೆ ಅ ಸ್ಮಾಲ್ ಲೀಕ್ ವಿಲ್ ಸಿಂಕ್ ಅ ಗ್ರೇಟ್ ಸಿಪ್, ಅಂದರೆ ಒಂದು ಸಣ್ಣ ರಂಧ್ರನು ಕೂಡ ದೊಡ್ಡ ಹಡಗನ್ನು ಮುಗಿಸ್ತೈತಿ ಅನ್ನುವಂಥದ್ದು. ಸೊ ಈ ರೀತಿ ಸ್ಟೋರಿಗಳನ್ನು ನಾವು ಬರಲಿಕ್ಕೆ ಟ್ರೈ ಮಾಡಬೇಕು. ಅಂಥವುಗಳೇನೆ ನಾನು ಕೆಲವೊಂದಿಷ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಬರಿಬೇಕಾಗ್ತದೆ. ನೋಡ್ರಿ ಇಲ್ಲದ ನಟೋರಿಯಸ್ ಥೀವ್ಸ್ ಅಂಥೇಳಿ ಅವ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ಸ್ಟೋರಿ ಇದು. ಇಲ್ಲಿ ಒನ್ಸ್ ದೇರ್ ವರ್ 2 ನಟೋರಿಯಸ್ ಥೀವ್ಸ್, ದೇ ವರ್ ಆನ್ ದ ಲುಕ್ಔಟ್ ಫಾರ್ ಅ ಪ್ರೇ. They considered themselves very clever. They entered a rich man's house but find the safe open. They were very happy they at their unexpected luck. Happily they piled up everything, gold, silver and money, but suddenly lights were on and the man with a gun appeared. The thieves tried to escape but in vain. The man called the police and the thieves were sent to jail. ಅಂದರೆ ಇಬ್ಬರು ನಟೋರಿಯಸ್ ಹೌಸ್ ಬ್ರೇಕರ್ಸ್ ಬಗ್ಗೆ ಇಲ್ಲಿ ಇರುವಂಥದ್ದು. ಇದು ನಮ್ಮ ಹುಡುಗರ ಬಗ್ಗೆ ಒಂದು ಸ್ಟೋರಿ ಇರುವಂಥದ್ದು. ನಾನು ಏನು ಬರ್ದಿನೋ ಸಿಂಪಲ್ ಆಗಿದೆ, ಅಷ್ಟು ಓದ್ಕೊಂಡು ನೀವು ಕ್ಲೂಸ್ಗಳನ್ನ ಸ್ವಲ್ಪ ತಿಳ್ಕೊಂಡು ಓದ್ಕೊಂತ ಹೋದ್ರಿ ಅಂದರೆ ಓದ್ತಾ ಒಂದು 4-5 ಸಲ ನೀವು ಪ್ರಾಕ್ಟೀಸ್ ಮಾಡಿ ಒಂದು ಸಲ ಬರ್ದು ತೆಗೆದ್ರಿ ಅಂತಾರೆ ಹಿಂಗೆ ಸಿಂಪಲ್ ಸೆಂಟೆನ್ಸ್ ಮಾಡಿ ಸ್ಟೋರಿಯನ್ನು ಬರೀಬೋದು. ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಅದರಲ್ಲಿ ಅ ಹಂಗ್ರಿ ಡಾಗ್ ಆ್ಯಂಡ್ ಅ ಬೈ ಅ ಮೀಟ್ ಶಾಪ್. ಸೊ ಇದು ಸಾಮಾನ್ಯವಾಗಿ ನೀವು ಸಣ್ಣವರಿದ್ದ ಕತೆ ಕೇಳಿರ್ತಾರೆ ನೋಡ್ರಿ. ನಾಯಿ ಒಂದು ಮಾಂಸದ ತುಂಡನ್ನು ತೆಗೆದುಕೊಂಡು ಹೋಗಬೇಕಾದಾಗ ನೀರೊಳಗೆ ತನ್ನ ಪ್ರತಿಬಿಂಬ ನೋಡಿದಾಗ ಅದೇನು ಅದರ ಪ್ರತಿಕ್ರಿಯೆ ಇರ್ತದನೋ ಅಥವಾ ಬಾಯಲ್ಲಿರ್ತಕ್ಕಂಥ ಮಾಂಸದ ತುಂಡನ್ನು ಮತ್ತೆ ಕಳ್ಕೊಂಡು ಬಿಡ್ತದನೋ ಆ ಸ್ಟೋರಿ ಅದ ಇದು. ಇದನ್ನು ನಿಧಾನವಾಗಿ ಸ್ಟೋರಿಯನ್ನು ಓದ್ಕೊಂಡ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಸೊ ಆ ಹಂಗ್ರಿ ಡಾಗ್ ಬಗ್ಗೆ ಇರುವಂಥ ಸ್ಟೋರಿ ಇದು. ಓಕೆ, ಆಸೆ ಬುರ್ಕ ನಾಯಿ ಅನ್ನುವಂಥ ಕಥೆಗಳನ್ನು ಕೇಳಿದ್ದೀವಿ ನೋಡ್ರಿ ನಾವೆಲ್ಲ. ನೆಕ್ಸ್ಟ್ ಮುಂದಿನ ಸ್ಟೋರಿಗೆ ಹೋಗೋಣ. ಒನ್ಸ್ ಅ ಲಯನ್ ವಾಸ್ ಸ್ಲೀಪ್
mouse running up and down awakened, and the lion caught the mouse. Pardon, O king, cried the little mouse. Lion, kind, lifted his paw, let him go. After a few days, hunters captured lion. Net little mouse passed by, ran to him, chewed the ropes. Net kind of the jungle freed, lion thanked. ಈ ಕತೆ ಕೂಡ ಗೊತ್ತದ, ಒಂದು ಸಿಂಹ ಮತ್ತು ಇಲಿ ಕತೆ ಇದು. ಸೊ ಸಿಂಹ ಯಾವಾಗ ಇಲಿ ಸಿಂಹ ಮಲ್ಕೊಂಡಾಗ ಅದರ ದೇಹದ ಮೇಲೆ ಓಡಾಡಬೇಕಾದಾಗ ಅದು ಹಿಡ್ಕೊಂಡು ಹೆದರಿಸಿದಾಗ ಆ ಇಲಿ ಇದ್ದಿದ್ದು, ರ್ಯಾಟ್ ಇದ್ದಿದ್ದು ಆ ಸಿಂಹವನ್ನು ಕೇಳ್ತದೆ, ನನ್ನ ಒಂದು ಸಾರಿ ಕ್ಷಮಿಸಿಬಿಡು, ಬಿಟ್ಬಿಡು, ನಿನಗೆ ಯಾವಾಗಾದರೂ ನಾನು ಉಪಕಾರ ಮಾಡ್ತೀನಿ ಅಂತ ಹೇಳಿ ಬಿಟ್ಟಾಗ ಮತ್ತೊಂದು ಸಾರಿ ಅದು ಹೋಗಬೇಕಾದಾಗ ಅದೇ ಮಾರ್ಗವಾಗಿ ಲಯನ್ ಇದ್ದಿದ್ದು ಏನಾಗ್ತದೆ, ಈ ಬೇಟೆಗಾರರ ಬಲೆಯಲ್ಲಿ ಸಿಕ್ಕಾಕೊಂಡಾಗ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಕಾಪಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಸ್ಟೋರಿಯನ್ನು ಕೇಳಿದ್ದೀವಿ. ಆ ಸ್ಟೋರಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಪಿಕ್ಚರ್ ರೈಟಿಂಗ್. ಇದು ಕೂಡ 3 ಅಂಕಗಳಿಗೆ ಬಂದಿರತಕ್ಕಂಥದ್ದು. ಪಿಕ್ಚರ್ ರೈಟಿಂಗ್ ಬರಿಬೇಕಾದಾಗ ಈ 3 ಅಂಕಗಳನ್ನ ಮಾತ್ರ ನೀವು ಎಂದಿಗೂ ಮಿಸ್ ಮಾಡಲೇಬಾರ್ದು ಇದನ್ನು. ಓಕೆ, ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಈಸಿಯೆಸ್ಟ್ ಕೂಡ ಹೌದು. ಇನ್ನಷ್ಟು ಈಸಿ ಮಾಡಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ಇಲ್ಲೊಂದು ಚಿತ್ರ ಅದ ನೋಡಿರಿ, ಇದು ಸ್ವಚ್ಛ ಭಾರತ ಅಭಿಯಾನ ಅಂತಿರೋ ಅಥವಾ ಶಿಕ್ಷಕರಿಗೆ ಒಬ್ಬ ಟೀಚರ್ ಇದ್ದವರು ಮಕ್ಕಳಿಗೆ ಕಸ ಗುಡಿಸ್ತಕ್ಕಂಥ ಸಂದರ್ಭದಲ್ಲಿ ಇರುವಂಥ ಚಿತ್ರ ಇದು. ಈ ಚಿತ್ರ ನೋಡಿದ ತಕ್ಷಣ ನಾವು 5 ಸೆಂಟೆನ್ಸಸ್ಗಳನ್ನು ಬರಿಬೇಕಾಗ್ತದೆ. ಅವೇನು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಟ್ರಿಕ್ಸ್ ಇಲ್ಲಿ ಏನು ಯೂಸ್ ಮಾಡಬೇಕಂದ್ರೆ, ಚಿತ್ರದಲ್ಲಿ ಕಾಣ್ತಕ್ಕಂಥ ಎಲ್ಲವನ್ನು ಮನಸ್ಸಿನಲ್ಲಿ ಲಿಸ್ಟ್ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ಅದಾರ, ಟೀಚರ್ ಅದಾರ, ಇದು ಸ್ಕೂಲ್ ಪ್ರಿಮೈಸಸ್ ಅದ, ರೋಡ್ ಅದ, ಟ್ರೀಸ್ ಅದಾವ, ಇವುಗಳನ್ನೆಲ್ಲ ಸ್ವಲ್ಪ ನಾವಲ್ಲಿ ಅಬ್ಸರ್ವ್ ಮಾಡಬೇಕು. ಬಾಯ್ಸ್, ಗರ್ಲ್ಸ್, ಟೀಚರ್, ಟ್ರೀಸ್, ಸ್ಕೂಲ್, ರೋಡ್, ಗಾರ್ಬೇಜ್, ಈ ರೀತಿ ಮಾಡ್ಕೋಬೇಕು. ಆಮೇಲೆ ಏನೇನು ಕೆಲಸ ನಡೆಯಕತ್ತಾವಲ್ಲಿ ಅನ್ನುವಂಥದ್ದು, ಅಂದರೆ ವರ್ಬ್ಗಳನ್ನು ING ಫಾರ್ಮಲ್ಲಿ ನಾವು ಬರ್ಕೊಂಡು ಇಟ್ಕೊಳ್ಳೋದು, ಅಂದರೆ ಮನಸ್ಸಿನಲ್ಲಿ ಮಾಡ್ಕೊಳ್ಳೋದು. ಕ್ಲೀನಿಂಗ್, ಕ್ಯಾರಿಂಗ್ ಅಂದರೆ ಕಸವನ್ನು ಹೊತ್ತೊಯ್ಯೋದು, ಟೆಲ್ಲಿಂಗ್ ಅಂದರೆ ಟೀಚರ್ ಮಕ್ಕಳಿಗೇನೋ ಹೇಳ್ತಕ್ಕಂಥದ್ದು, ಇಂಥವುಗಳನ್ನು ಸ್ವಲ್ಪ ಮಾಡ್ಕೋಬೇಕಾಗ್ತದೆ. ಸ್ಟೋರಿ ಬರಲಿಕ್ಕೆ ನಮ್ಗೆ ಭಾಳ ಈಸಿಯೆಸ್ಟ್ ಆಗ್ತದೆ ಇಲ್ಲಿ. ನೋಡಿರಿ, ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಒಂದು ಸ್ಟೋರಿ ಬರಿಬೇಕಾದಾಗ ಫಸ್ಟ್ ಸ್ಲೈಡಲ್ಲಿ ಕೊಟ್ಟಿರ್ತಕ್ಕಂಥ 5 ವಾಕ್ಯಗಳನ್ನ ಯಾವುದೇ ಪಿಕ್ಚರ್ ಕೊಟ್ಟರೂ ಕೂಡ ಇವ್ನು ಬರೆದು ಬಿಡ್ಬೇಕು ನೀವು ಇಲ್ಲಿ. ಇವನು 5 ಫಿಕ್ಸ್ ಬರೆದು ಬಿಡೋದು. ಇದನ್ನು ಅ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಅನ್ನೋದೊಂದು. ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್. ದಿಸ್ ಪಿಕ್ಚರ್ ಹ್ಯಾಸ್ ಅ ಸ್ಟ್ರಾಂಗ್ ಮೆಸೇಜ್. ದಿಸ್ ಈಸ್ ದ ಪಿಕ್ಚರ್ ಅಬೌಟ್. ಆಮೇಲೆ ಐ ಲೈಕ್ ದಿಸ್ ಪಿಕ್ಚರ್. ಇಷ್ಟು ಇಲ್ಲಿ ದಿಸ್ ಪಿಕ್ಚರ್ ಈಸ್ ಅಬೌಟ್ ಅಂತ ಬಂದಾಗ ಮುಂದೆ ನಿಮ್ಮ LBA ನೋಟ್ಸ್ನಲ್ಲಿ ಕೆಲವೊಂದಿಷ್ಟು ಚಿತ್ರಗಳಿದಾವೆ, ಅವುಗಳನ್ನಷ್ಟೇ ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಅದರಲ್ಲಿ ಯಾವುದಾದ್ರೂ ಒಂದು ಬರ್ತದೆ, ಅಲ್ಲಿ ಸರ್ಕಸ್ ಬಗ್ಗೆ ಅದ, ಆಮೇಲೆ ನಿಮಗೆ ಬೋಟಿಂಗ್ ಫಿಶಿಂಗ್ ಬಗ್ಗೆ ಅದ, ವಿಲೇಜ್ ಲೈಫ್ ಬಗ್ಗೆ ಐತಲ್ಲಿ. ಸೊ ಅಂಥವುಗಳನ್ನ ಕೀವರ್ಡ್ಸ್ಗಳನ್ನ ಇಟ್ಕೊಂಡು ಅಬೌಟ್ ಬಂದ್ಕೂಲೆ ಅದನ್ನು ವರ್ಡ್ ಸೇರಿಸಿಬಿಟ್ರೆ ಮುಗೀತು. ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅನ್ನೋ ರೀತಿಯಲ್ಲಿ ನಾವು ವರ್ಡನ್ನು ಸೇರಿಸಿರ್ತಕ್ಕಂಥದ್ದು ಇದು. ಇವು 5 ನೀವು ಬಯಾಟ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ 5 ಸೆಂಟೆನ್ಸ್ ಇವ್ನು ಬರೀಬೇಕು. ನೆಕ್ಸ್ಟ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ನೋಡ್ರಿ, ಈಸಿ ಆಗಬೇಕಾದಾಗ ಇಲ್ಲೊಂದು ಸೆಂಟೆನ್ಸಸ್ಗಳನ್ನ ಕೊಟ್ಟಿದೆ ನೋಡ್ರಿ. ದೇರ್ ಆರ್ 2 ಬಾಯ್ಸ್ ಇನ್ ದ ಪಿಕ್ಚರ್. ಆ ಚಿತ್ರದಲ್ಲಿ 2 ಹುಡುಗರು ಕಾಣ್ತಾರೆ. ದೇರ್ ಆರ್ 2 ಬಾಯ್ಸ್ ಇನ್ ದ ಪಿಕ್ಚರ್ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಮುಂದಿಂದಾಗಿ ಏನು ಮಾಡಬೇಕಂದ್ರೆ, ದೇರ್ ಆರ್ 2 ಗರ್ಲ್ಸ್ ಇನ್ ದ ಪಿಕ್ಚರ್. ನಿಮಗೆ 2 ಹುಡುಗಿಯರು ಕಾಣ್ತಾರೆ, 2 ಗರ್ಲ್ಸ್ ಅಂತ ಬರೀರಿ. ದೆನ್ ದೇರ್ ಆರ್ ಟ್ರೀಸ್ ಇನ್ ದ ಪಿಕ್ಚರ್. ಆ ಚಿತ್ರದಲ್ಲಿ ಟ್ರೀಸ್ ಕಾಣಕತ್ತಾವ, ಟ್ರೀಸ್ ಅಂತ ಬರೀರಿ. ದೆರ್ ಈಸ್ ಅ ಟೀಚರ್. ಶಿಕ್ಷಕರು ಒಬ್ಬರೇ ಇರೋದ್ರಿಂದ ದೆರ್ ಈಸ್ ಅ ಟೀಚರ್ ಅಂತೇಳಿ ನಾವು ಮೆನ್ಷನ್ ಮಾಡಬೇಕಾಗ್ತೈತಿ. ದೆನ್ ದೆರ್ ಈಸ್ ಅ ಟೀಚರ್ ಇನ್ ದ ಪಿಕ್ಚರ್. ದೆರ್ ಈಸ್ ಅ ಸ್ಕೂಲ್ ಇನ್ ದ ಪಿಕ್ಚರ್. ದೆರ್ ಈಸ್ ಅ ರೋಡ್ ಇನ್ ದ ಪಿಕ್ಚರ್. ದೆರ್ ಈಸ್ ಅ ಗಾರ್ಬೇಜ್ ಇನ್ ದ ಪಿಕ್ಚರ್. ಸೊ ಇಷ್ಟೆಲ್ಲವನ್ನ ನಾವು ಪಾಯಿಂಟ್ಗಳನ್ನ ಏನೇನು ಕಾಣ್ತಾವೋ ಅವುಗಳನ್ನ ಒಂದೊಂದು ಇದ್ದು ಅಂದರೆ ದೆರ್ ಈಸ್ ಅಂತ ತೊಗೊಳ್ರಿ, ಜಾಸ್ತಿ ಇದ್ದು ಅಂದರೆ ದೇರ್ ಆರ್ ಅಂತ ತೊಗೊಳ್ರಿ. ಇನ್ನೂ ನಾ ಬರಿಬೇಕು ಅಂತ ಅಂದ್ಕೊಂಡ್ರಿ ಅಂತಂದರೆ, ಸೊ ಈ ಮಕ್ಕಳು ಟೀಚರು ಏನು ಅವರಲ್ಲಿ ಆ್ಯಕ್ಷನ್ ವರ್ಡ್ ಆಗಲಿ ತೊಗೊಂಡಿದ್ರು ನೋಡು, ಕ್ಲೀನಿಂಗ್, ಟೆಲ್ಲಿಂಗ್, ಇವನ್ನೆಲ್ಲ ಇಲ್ಲಿ ಸೆಂಟೆನ್ಸನ್ನು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ದ ಬಾಯ್ಸ್ ಆರ್ ಕ್ಲೀನಿಂಗ್ ದ ರೋಡ್. ದ ಗರ್ಲ್ಸ್ ಆರ್ ಕ್ಯಾರಿಂಗ್ ಗಾರ್ಬೇಜ್. ದ ಟೀಚರ್ ಈಸ್ ಟೆಲ್ಲಿಂಗ್ ಟು ಕ್ಲೀನ್. ಈ ರೀತಿ ವಾಕ್ಯಗಳನ್ನು ಮಾಡ್ಕೊಳ್ಳೋದು. ಸೊ ಬಹಳ ಈಸಿಯೆಸ್ಟಾಗಿ ನಾವು ಈ ಪಿಕ್ಚರ್ ರೈಟಿಂಗನ್ನು ಬರಿಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ಇದು ನಿಮ್ಮ ಎಕ್ಸಾಮಿನೇಷನ್ಗೆ ಬರ್ಬೋದು. ನಾನು ಡೈರೆಕ್ಟಾಗಿ ಒಂದು ಪ್ಯಾರಾಗ್ರಾಫ್ದಲ್ಲಿ ಬರೆದಿರ್ತಕ್ಕಂಥದ್ದಲ್ಲಿ ಇದನ್ನು ಇದೇ ರೀತಿಯಾಗಿ ಬರೀರಿ, ಅಥವಾ ನಾನು ಹೇಳಿಲ್ಲ 5 ಸೆಂಟೆನ್ಸ್ ಬರೆದು ಆಮೇಲೆ ಇದರಿಂದ ನಿಮಗೆ ಏನೇನು ಚಿತ್ರದಲ್ಲಿ ಕಾಣ್ತಾವೋ ಅವುಗಳನ್ನು ವಾಕ್ಯಗಳಾಗಿ ಬರ್ಕೋಬೇಕಿಲ್ಲಿ. ಸೊ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಪಿಕ್ಚರ್. ದಿಸ್ ಪಿಕ್ಚರ್ ಈಸ್ ಆಫ್ ಸರ್ಕಸ್. ಆ 5 ಸೆಂಟೆನ್ಸ್ ಬರೆದಾದ್ಮೇಲೆ ಇದ್ರೊಳಗಿನ್ನೂ ಒಂದಿಷ್ಟು ಆಯ್ಕೆ ಮಾಡ್ಕೊಂಡು ನೀವು ಈ ಚಿತ್ರ ಬಂತು ಅಂದರೆ ಬರೀರಿ. ಓಕೆ, ಸಮ್ ಎನಿಮಲ್ಸ್ ಆರ್ ಆನ್ ದ ಗ್ರೌಂಡ್. ದೇ ಆರ್ ಶೋವಿಂಗ್ ಸಮ್ ಅಟ್ರಾಕ್ಟಿವ್ ಸ್ಕಿಲ್ಸ್. ಅಂದರೆ ಎನಿಮಲ್ಸ್ಗಳು ಕೆಲವೊಂದಿಷ್ಟು ಅಟ್ರಾಕ್ಟಿವ್ ಸ್ಕಿಲ್ಗಳನ್ನ ತೋರಿಸ್ತಾ ಇದ್ದಾವೆ ಅಂತೇಳಿ
ಕ್ಲೌನ್ಸ್ ಆರ್ ಎಂಟರ್ಟೈನಿಂಗ್ ದ ಪೀಪಲ್. ಕ್ಲೌನ್ಸ್ ಅಂದರೆ ವಿದೂಷಕರು, ಜೋಕರ್ಸ್ ಅಂತ ಕರಿತೀವಲ್ಲ, ಹಾಸ್ಯವನ್ನು ಮಾಡ್ತಕ್ಕಂಥವ್ರು ಅಂಥವ್ರು. ಸಮ್ ಪೀಪಲ್ ಆರ್ ಸಿಟ್ಟಿಂಗ್ ಅರೌಂಡ್ ದ ಗ್ರೌಂಡ್, ದೇ ಆರ್ ವಾಚಿಂಗ್ ದ ಇವೆಂಟ್ಸ್, ಇಟ್ ಈಸ್ ಬ್ರೆತ್ ಟೇಕಿಂಗ್ ಆ್ಯಕ್ಟಿವಿಟಿ. ಈ ರೀತಿ ಇದರಿಂದ ಒಂದು 5 ವಾಕ್ಯ ಸಾಕು ನಿಮಗೆ. ಆ ಒಂದು 5 ವಾಕ್ಯ 10 ವಾಕ್ಯ ಬರೆದಾಗ 3 ಅಂಕಗಳನ್ನು ಸುಲಭವಾಗಿ ಪಡಿಬೋದು ನಾವು. ಸೊ ಇನ್ನೊಂದು ಚಿತ್ರ ಇದು ಕೂಡ ಇಂಪಾರ್ಟೆಂಟ್, ನಿಮ್ಮ ಎಲ್ ಬಿ ನೋಟ್ಸ್ನಲ್ಲಿ ಇರ್ತಕ್ಕಂಥದ್ದು. ಈ ತೋರಿಸ್ತಕ್ಕಂಥ ಚಿತ್ರಗಳನ್ನು ಬಿಟ್ಟು ಬೇರೆ ಎಕ್ಸಾಮ್ನಲ್ಲಿ ಬರೋದಿಲ್ಲ, ಪಕ್ಕ ಇದು. ಇವುಗಳನ್ನಷ್ಟು ಮಾಡಿಕೊಂಡ್ರೆ ಸಾಕು ನೀವು. ಓಕೆ, ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ದ sea is calm in this picture. There are 2 boats. One is sailing and other is on the ಶೀಶೋರ್. ಶೀಶೋರ್ ಅಂದರೆ ದಂಡೆಗೈತಿ ಅಂತ ಹೇಳಿ ಅರ್ಥ. ಆಮೇಲೆ ಫಿಶರ್ ಮೆನ್ ಆರ್ ಫಿಶಿಂಗ್ ಇನ್ ದ ಸಿ, ಸಮ್ ಆಫ್ ದೆಮ್ ಆರ್ ಕ್ಯಾರಿಂಗ್ ಅ ಬ್ಯಾಗ್ ಆಫ್ ಫಿಶ್. ಇದರಲ್ಲಿ ಕೆಲವೊಂದಿಷ್ಟು ಆಯ್ಕೆ ಮಾಡಿಕೊಂಡು ಆ 5 ಸೆಂಟೆನ್ಸ್ ಜೊತೆಗೆ ಬರೀಬೇಕು. ಮುಂದಿನದಾಗಿ ಇದು ಮಾರ್ಕೆಟ್ ಚಿತ್ರ ಅದ ನೋಡ್ರಿ. ಇಲ್ಲಿ ಈ ಮಾರ್ಕೆಟ್ ಚಿತ್ರ ಅಂತಂದಾಗ ನೀವು ಸಾಮಾನ್ಯವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಓದ್ಕೊಂಡು ಕರೆಕ್ಟಾಗಿ ಮಾರ್ಕೆಟ್ ಬಗ್ಗೆ ಬರೀರಿ. ನೆಕ್ಸ್ಟ್ ಇನ್ನು ರೈಟ್ ಆ್ಯನ್ ಎಸ್ಸೆ. ಇದು ಕ್ವಶನ್ ನಂಬರ್ ನಿಮ್ಮದು 27 ಇರ್ತದೆ. ಈ ಸಲ ಏರ್ ಪೊಲ್ಯೂಷನ್ 100% ಇದೇ ಬರ್ತದೆ. ಇದನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನಾನು ಡೈರೆಕ್ಟಾಗಿ ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಈಸಿಯಾಗಿ ಇವುಗಳನ್ನ ಓದ್ಕೊಂಡು ನೆನ್ಪಿಟ್ಕೋಬೋದು. ಇಂಟ್ರೊಡಕ್ಷನ್ ಅಂತ ಬಂದಾಗ ನಾವೇನು ಬರೀಬೇಕು, ರೀಸನ್ಸ್ ಅಂತ ಬಂದಾಗ ಏರ್ ಪೊಲ್ಯೂಷನ್ ಏನು ಕಾರಣಗಳಿದಾವೆ, ಈ ಪಾಯಿಂಟ್ಸ್ಗಳನ್ನೆಲ್ಲ ಬಯಾಟ್ ಮಾಡಿರಿ, ಬರುತ್ತೆ ತೆಗೀರಿ. ನಿಮಗೆ 100% ಇದು ಅಂಕಗಳನ್ನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಇಲ್ಲಿ ರೆಮಿಡೀಸ್ ಟು ಕಂಟ್ರೋಲ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಏನೇನು ಪರಿಹಾರ ಕೈಗೊಳ್ಬೋದು ಅನ್ನೋದಕ್ಕೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಮಾಡಿದ್ದೀನಿ. ಆಮೇಲೆ ಕನ್ಕ್ಲೂಷನ್ ಅಂದರೆ ನಿಮ್ಮ 3 ಪಾರ್ಟ್ಗಳಲ್ಲಿ ಯಾವಾಗಲೂ ಒಂದು ಎಸ್ಸೆ ಇರಬೇಕು ಅನ್ನೋಂಥ ರೂಲ್ ಅದ. ಈ 3 ಪಾರ್ಟ್ಗಳನ್ನ ಒಳಗೊಂಡಂತೆ ಒಂದು ಪೇಜ್ದಷ್ಟು ನೀವು ಬರೆದ್ರೆ ಸಾಕು, 4 ಅಂಕಗಳು ನಿಮಗೆ ಸಿಗ್ತಾವೆ. ಇಲ್ಲಿ ಇದರಲ್ಲಿ ಯಾವ ಪಾಯಿಂಟ್ಸ್ಗಳನ್ನು ಮಿಸ್ ಮಾಡಿದೆ ನೀವು ಕರೆಕ್ಟಾಗಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೆದ್ರಿ ಅಂತಂದರೆ ನಿಮಗೆ ಈಸಿಯಾಗಿ ಆಗ್ತಾವೆ. ನೋಡಿರಿ, ಇಲ್ಲೇನು ಭಾಳ ಜಾಸ್ತಿ ಇಲ್ಲ. ನೀವು ಇಂಟ್ರೊಡಕ್ಷನ್ ಆಗಿ ಒಂದು 2-3 ಲೈನ್ ಕೊಟ್ಟಿದ್ದೀನಿ ನಾನು. ಇನ್ನು ರೀಸನ್ಸ್ ಫಾರ್ ಏರ್ ಪೊಲ್ಯೂಷನ್ ಅಂತಂದಾಗ ಇಲ್ಲಿ ಒಂದು 7-8 ಪಾಯಿಂಟ್ಗಳನ್ನ ಮಾಡಿದ್ದೀವಿ. ಸ್ವಲ್ಪ ವಾಪಸ್ ನೀವು ನೋಡ್ಕೊಂಡ್ರಿ ಅಂದರೆ ಈಸಿಯೆಸ್ಟ್ ಪಾಯಿಂಟ್ ಇದಾವೆ, ಮಾಡ್ಕೋಬೋದು. ಸೊ ಈ ಕಡೆ ಬಂದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋವಂಥವು ಇದಾವೆ. ದೆನ್ ಕನ್ಕ್ಲೂಷನ್ನಲ್ಲಿ 3 ಪಾಯಿಂಟ್ಗಳನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಇಷ್ಟು ನೀವು ಮಾಡಿಕೊಂಡ್ರೆ ಸಾಕು. ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ 5 ಮಾರ್ಕ್ಸಿಗೆ ನಮಗೆ ಲೆಟರ್ ರೈಟಿಂಗ್ ಬರ್ತದೆ. ಕ್ವಶನ್ ನಂಬರ್ 38. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 5 ಅಂಕಗಳನ್ನು ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು. ಇಲ್ಲಿ ಅಂದರೆ ಅಷ್ಟು ಈಸಿ ಆಗಿರ್ತಕ್ಕಂಥ ಫಾರ್ಮೆಟ್ ಕೂಡ ಹೌದು. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥದ್ದನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇಮ್ಯಾಜಿನ್ ಯು ಆರ್ ಸುಹಾಸ್ ಆರ್ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ್. ಸೊ ಇಲ್ಲಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಆಫೀಷಿಯಲ್ ಲೆಟರ್ ಬರೀರಿ. ಸ್ಟೆಪ್ಸ್ ಎಲ್ಲ ಈಸಿ ಆಗ್ತವೆ. ಕ್ವಶನ್ ಪೇಪರ್ದಲ್ಲಿ ಇರೋದನ್ನೇ ನಾವು ಜಸ್ಟ್ ಅವ್ನು ಸ್ಟೆಪ್ ಬೈ ಸ್ಟೆಪ್ ಅವನ್ನ ಇಡ್ತಾ ಹೋದೀವಿ ಅಂತಂದರೆ ಈಸಿಯಾಗಿ ಮಾರ್ಕ್ಸ್ ತೆಗೆದುಕೊಳ್ಳಿಕ್ಕೆ ಆಗ್ತೀರಿ ಅನ್ನೋಂಥದ್ದು. ಹಾಗಾದರೆ ನೀವು ಅಫಿಷಿಯಲ್ ಲೆಟರ್ ಚೂಸ್ ಮಾಡ್ಕೋಬೇಕಾದಾಗ ಕನ್ಫ್ಯೂಸ್ ಆಗಬೇಡ್ರಿ. ನಿಮ್ಮ ವೈಯಕ್ತಿಕ ಸಂಬಂಧಿಕರಿಗೆ, ನಿಮ್ಮ ಫ್ರೆಂಡ್ಸನ್ನು ಒಳಗೊಂಡಂತೆ ಅದು ಪರ್ಸ್ನಲ್ ಲೆಟ್ರ್, ಅದನ್ನು ಬರಲಿಕ್ಕೆ ಹೋದ್ರೆ ಸೊ ನೀವು ಒಂದಿಷ್ಟು ಪ್ಯಾರಾಗ್ರಾಫ್ ಬಯಾಟ್ ಮಾಡಿಕೊಂಡು ಬರೀಬೇಕಾಗ್ತದೆ. ಇಲ್ಲಿ ಬಯಾಟ್ ಮಾಡೋದೇನಿಲ್ಲ, ಕ್ವಶನ್ ಪೇಪರಲ್ಲಿ ಇರುವಂಥ ಅಂಶಗಳನ್ನೇ ನೀವು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಟ್ಟು ಬಂದರೆ ಸಾಕಿಲ್ಲಿ. ಯಾವ ರೀತಿ ಅನ್ನೋದು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಈಗ ಮೊದಲೇದಾಗಿ ಕೊಟ್ಟಿರ್ತಾರೆ, ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಲೊಕ್ಯಾಲಿಟಿ. ಸೊ ಅಲ್ಲಿ ರೆಡ್ ಅಕ್ಷರಲ್ಲಿ ಕೊಟ್ಟಿರ್ತಕ್ಕಂಥ ಇಮ್ಯಾಜಿನ್ ಯು ಆರ್ ಸುಹಾಸ್ ಅಂತದಲ್ಲ, ಫ್ರಾಮ್ ಅಂತ ತೆಗೆದುಕೊಂಡು ಮೊದಲ ಆ ಹೆಸರನ್ನು, ಆ ಓದ್ತಕ್ಕಂಥ ತರಗತಿಯನ್ನು, ಶಾಲೆಯನ್ನು, ಊರನ್ನು ನಾವು ಮೆನ್ಷನ್ ಮಾಡಬೇಕು. ಇದು ಫ್ರಾಮ್ ಏನು ಬರೀತೀವಿ, ಫ್ರಾಮ್ ಸುಹಾಸ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ್. ಇಷ್ಟು ಬರೆದ್ರೆ ನಿಮಗೆ ಅರ್ಧ ಅಂಕ ಸಿಗ್ತದೆ. ಇನ್ನು ಇದ್ರ ಕೆಳಗಡೆ ಒಂದು ಲೈನ್ ಬಿಟ್ಟು ಏನು ಮಾಡಿರಿ ಅಂತಂದರೆ ಡೇಟ್ ಬರೀಬೇಕು. ನಮ್ಮ ಎಕ್ಸಾಮ್ ಇರೋದು ಇಂಗ್ಲೀಷ್ ಪೇಪರ 25th ಮಾರ್ಚ್ 2026 ಅದ. ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿರಿ. ಇದಕ್ಕೆ ಅರ್ಧ ಮಾರ್ಕ್ಸ್ ಸಿಗ್ತದೆ ನಿಮಗಿಲ್ಲಿ. ಆಮೇಲೆ 2 ನೆಕ್ಸ್ಟ್ ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಅಂತ ಬಂದಿತ್ತಲ್ಲ, ಅದನ್ನೇ 2 ಬರೆಯೋದು ದ ಮುನ್ಸಿಪಲ್ ಆಫೀಸರ್ ನಾರಾಯಣಪುರ್. ಇದಕ್ಕೆ ಹಾಫ್ ಮಾರ್ಕ್ಸ್ ಸಿಗ್ತದೆ ನಿಮಗೆ. ದೆನ್ ಡಿಯರ್ ಸರ್ ಆರ್ ಮೇಡಮ್, ಇದಕ್ಕೆ ಅರ್ಧ ಮಾರ್ಕ್ಸ್ ಇಲ್ಲಿ. ಆಮೇಲೆ ಸಬ್ಜೆಕ್ಟ್ ಬರೀಬೇಕು, ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ಇಲ್ಲಿಗೆ ನಿಮಗೆ 2.5 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. 2.5 ಅಂಕಗಳನ್ನು ನೀವು ಪಡ್ಕೊಳ್ತೀರಿ. ಇಲ್ಲಿ ಸಬ್ಜೆಕ್ಟ್ ಬರೀಬೇಕಾದಾಗ ನೀವೇನು ಮಾಡೋಕ್ಕೆ ಹೋಗಬೇಡ್ರಿ. ರಿಕ್ವೆಸ್ಟ್ ಅನ್ನುವಂಥ ವರ್ಡ್ ಜೊತೆಗೆ ನಿಮ್ಮ ಲೆಟ್ರಲ್ಲಿ ಕೊಟ್ಟರೆ ನೋಡಿರಿ, ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆಲ್ಲ, ಅಷ್ಟು ವರ್ಡ್ಸ್ಗಳನ್ನ ಇಲ್ಲಿ ಅದು ಯಾವ್ದು ಕೊಟ್ಟಿರ್ತಾರೋ ಸಮಸ್ಯೆಯನ್ನು, ಆ ಸಮಸ್ಯೆಯನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಸಾಕು. ರಿಕ್ವೆಸ್ಟ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಷ್ಟು ಬರೆದ್ರೆ ಸಾಕಿಲ್ಲಿ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಬಂದೇನಪ್ಪ ಅಂದರೆ ಐ ಆಮ್ ಅನ್ನುವಂಥ 2 ಶಬ್ದ ಹೊಸವ ಬರೀರಿ. ಉಳಿದಿದ್ದು ನಿಮ್ಮ ಪರಿಚಯ ಮ್ಯಾಲೆ ಲೆಟ್ರ್ ಒಳಗಿತ್ತಲ್ಲ ಅದನ್ನು ಬರೀರಿ. ಅಲ್ಲಿ ಸೇಮ್ ಅದ ನೋಡಿರಿ. ಐ ಆಮ್ ಸ್ಟೂಡೆಂಟ್ ಅಂತ ಸುಹಾಸ್ ಅಂತ ಹೆಸರು ಕೊಟ್ಟಿದ್ದೀವಿ.
ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಅಂತೇಳಿ ರೆಡ್ ಅಕ್ಷರಲ್ಲಿ ಮ್ಯಾಲೆ ಇತ್ತಲ್ಲ ಅದೇ ಲೈನನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ಸುಹಾಸ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣ್ಪುರ್. ಇಲ್ಲಿಗೆ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಐ ಆಮ್ ರಿಕ್ವೆಸ್ಟಿಂಗ್ ಅಂತ ಒಂದು ಇನ್ನೊಂದು ಹೊಸ ಲೈನ್ ತೊಗೊಳ್ರಿ. ಎದಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀರಿ ಅನ್ನೋದನ್ನು ಸಬ್ಜೆಕ್ಟಲ್ಲಿ ಬರೆದಿರಿ ನೀವು, ಅದನ್ನು ಇಲ್ಲಿ ಕಂಟಿನ್ಯೂ ಮಾಡೋದು. ಐ ಆಮ್ ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ. ನೋಡಿರಿ, ಅಲ್ಲಿ ಯುವರ್ ಲೊಕ್ಯಾಲಿಟಿ ಇದ್ದಾಗ ವಾಯ್ ಒಂದು ತೆಗೆದುಬಿಟ್ರೆ ಸಾಕು, ಅವರ್ ಲೊಕ್ಯಾಲಿಟಿ ಆಗ್ತೈತಿ. ಕರೆಕ್ಟ್ ಅಂತೀವಿ, 100% ಕರೆಕ್ಟ್ ನಿಮ್ಮದು ಲೆಟರ್ ರೈಟಿಂಗ್. ನಿಮಗೆ ಇಂಗ್ಲೀಷ್ ಏನಾದರೂ ಸ್ವಲ್ಪ ಗೊತ್ತಿತ್ತು ಅಂದರೆ ಮುಂದೊಂದು 2 ವಾಕ್ಯ ಬರಲಿಕ್ಕೆ ಟ್ರೈ ಮಾಡಿರಿ. ಗೊತ್ತಿಲ್ಲ ಅಂದರೆ ಇಷ್ಟು ಬರೆದ್ರು ನಿಮ್ಮ ಮಿನಿಮಮ್ 4 ಮಾರ್ಕ್ಸ್ ಆದರೂ ಕೂಡ ಇಲ್ಲಿ ಸಿಗ್ತಾವೆ. ಇನ್ನೊಂದು 2 ಸಣ್ಣ ಸೆಂಟೆನ್ಸನ್ನು ಬರಲಿಕ್ಕೆ ನಾವು ಟ್ರೈ ಮಾಡೋಣ ಇಲ್ಲಿ. ಓಕೆ, ನೋಡಿರಿ ಏನಾಯಿತು. ಮೋರ್ ದ್ಯಾನ್ 100 ಫ್ಯಾಮಿಲೀಸ್ ಆರ್ ಲಿವಿಂಗ್ ಅಂತ ಮಾಡ್ಕೋಬೇಕು. ಆರ್ ಲಿವಿಂಗ್ ಇನ್ ಅವರ್ ಏರಿಯಾ ಬಟ್ ದೆರ್ ಈಸ್ ನೋ ರೆಗ್ಯುಲರ್ ವಾಟರ್ ಸಪ್ಲೈ. ನೋಡಿ, 100ಕ್ಕೂ ಹೆಚ್ಚು ಫ್ಯಾಮಿಲಿಗಳು, ಮೋರ್ ದೆನ್ 100 ಫ್ಯಾಮಿಲೀಸ್ ಆರ್ ಲಿವಿಂಗ್ ಇನ್ ಅವರ್ ಏರಿಯಾ ಬಟ್ ದೇರ್ ಇಸ್ ನೋ ರೆಗ್ಯುಲರ್ ವಾಟರ್ ಸಪ್ಲೈ ಅಂದರೆ ದಿನಾಲು ನೀರು ಬರ್ತಾ ಇಲ್ಲ. ಇದೊಂದು ಸಣ್ಣ ಸೆಂಟೆನ್ಸ್ ಬರಿಬೋದು. ಇಲ್ಲ ನೀವು ಹಿಂಗೂ ಮಾಡಬೇಕಿದ್ದಾನೆ, ಏನಂತಂದರೆ ದೇರ್ ಆರ್ 100 ಫ್ಯಾಮಿಲೀಸ್ ಇನ್ ಅವರ್ ಏರಿಯಾ, ದೇರ್ ಈಸ್ ನೋ ರೆಗ್ಯುಲರ್ ವಾಟರ್ ಸಪ್ಲೈ. ಸಣ್ಣ ವಾಕ್ಯಗಳನ್ನು ಮಾಡಿಕೊಂಡ್ರು ಕೂಡ ನಡೀತದೆ. ಸೊ ಪ್ಲೀಸ್ ಟೇಕ್ ನೆಸಸರಿ ಆ್ಯಕ್ಷನ್ ಆ್ಯಂಡ್ ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಅರ್ಲಿ. ಸಾಕು, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಲೆಟ್ರ್ ಇದು. ಇಷ್ಟು ಬರೆದಾದ್ಮೇಲೆ ಥ್ಯಾಂಕ್ ಯು ಒಂದು ಲೈನ್ ಬಿಟ್ಟು ಥ್ಯಾಂಕ್ ಯು ಬರೀರಿ. ಬಾಡಿ ಆಫ್ ದ ಲೆಟರ್ ಮುಗಿದ ಕೂಡಲೇ ಥ್ಯಾಂಕ್ ಯು ಬರೀಬೇಕು. ಥ್ಯಾಂಕ್ ಯು ಆದ ತಕ್ಷಣ ಯುವರ್ಸ್ ಫೇತ್ಫುಲಿ ಬರೆದ ಮ್ಯಾಲೆ ಯಾವ ಹೆಸರಿಂದ ಸ್ಟಾರ್ಟ್ ಮಾಡಿದ್ರಿ ಅದೇ ಹೆಸರನ್ನು ಕೊನೆಗೆ ನಾವು ಬರೀಬೇಕು, ಸುಹಾಸ್ ಅಂತೇಳಿ. ಸೊ ಹೀಗೆ ಥ್ಯಾಂಕ್ ಯು ಆ್ಯಂಡ್ ಯುವರ್ಸ್ ಫೇತ್ಫುಲಿ ಬರೆದಾಗ ಅದಕ್ಕೆ ಹಾಫ್ ಮಾರ್ಕ್ಸ್, ಯುವರ್ಸ್ ಫೇತ್ಫುಲಿ ಹಾಫ್ ಮಾರ್ಕ್ಸ್ ಇರ್ತದೆ. ಬಾಡಿ ಆಫ್ ದ ಲೆಟ್ರಿಗೆ 1.5 ಅಂಕ. ಟೋಟಲಿ ನಿಮಗಿಲ್ಲಿ 5 ಅಂಕಗಳನ್ನ ಈಸಿಯಾಗಿ ನೀವು ಇಷ್ಟು ರೀತಿ ಪಡ್ಕೊಳ್ಬೋದು. ಸೊ ಇದುವರೆಗೂ ನಾನು ಏನು ಮಾಹಿತಿ ನೀಡಿದ್ದೀನಿ ಎಲ್ಲವೂ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಾನು ಇಲ್ಲಿ ವೆಕ್ಯಾಬ್ಯುಲರಿ, ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಸೆಕ್ಷನ್ 40 ಅಂಕಗಳಿಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ನಾನು ಹಿಡಿದಿರ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಸಾಮಾನ್ಯವಾಗಿ ಸಂಭವನೀಯ ಪ್ರಶ್ನೆಗಳು ನಾವೇನು ಡಿಸ್ಕಸ್ ಮಾಡಿವಿ ಅವೇ ಬರ್ತಾವ. ಒಳ್ಳೊಳ್ಳೆ ಇದನ್ನು ನೋಡ್ಕೊಳ್ರಿ, ಬೇಕಾದರೆ ಬರೆದಿಟ್ಕೊಳ್ರಿ, ನಿಮಗೆ ಎಕ್ಸಾಮ್ಗೆ ಪಕ್ಕಾ ಯೂಸ್ ಆಗ್ತವೆ. ಆಮೇಲೆ ನಿಮ್ಮ ಎಕ್ಸಾಮ್ ಮುಗಿದ ನಂತರ ನಿಮಗೆ ಸರಿ ಅನಿಸಿತ್ತು, ಲೈಕ್ ಆಗಿತ್ತು ಅಂದರೆ ಒಂದು ಕಮೆಂಟ್ ಹಾಕಿರಿ, ಸರ್ ನಿಮ್ಮಿಂದ ಸಹಾಯ ಆಯಿತು ಅಂದರೆ ಅಷ್ಟೇ ಸಾಕು ನನಗೆ. ಓಕೆ, ಸೊ ನಿಮ್ಮ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ, ಸಿರೀಸ್ ಎಕ್ಸಾಮ್ಸ್ಗಳಿಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನೀವು ತಯಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದಿ ಬೆಸ್ಟ್. ನಿಮಗೆ ಇದು ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್.